ಮೊದಲನೇದಾಗಿ ಚಿತ್ರದ ತಾರಾಗಣದಲ್ಲಿ ಸಾಕಷ್ಟು ಕಲಾವಿದರು ನಟಿಸಿರುವಂತಹ ಕಲಾವಿದರು ಇಲ್ಲಿ ಆಗಮಿಸಿದ್ದಾರೆ. ಆಕ್ಚುಲಿ ಫಸ್ಟ್ ಟೀಸರಲ್ಲಿ ಕೂಡ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಗ್ಲಿಮ್ಸಸ್ ಅಲ್ಲಿ ಕೆಲವಷ್ಟು ಕಲಾವಿದರು ಕಾಣಿಸ್ಕೊಂಡಿದ್ದಾರೆ. ಬಟ್ ಡೆಫಿನೆಟ್ಲಿ ಪ್ರತಿಯೊಂದು ಪಾತ್ರವೂ ಕೂಡ ಇಲ್ಲಿ ವಿಭಿನ್ನವಾಗಿ ನಮಗೆ ಕಾಣಿಸ್ತಾ ಹೋಗುತ್ತೆ. ಚರಿತ್ರೆ ಬರೆಯೋದು ತುಂಬ ಕಷ್ಟ ಇದೆ. ಸೊ ಚರಿತ್ರೆ ಬರೆಯೋದಕ್ಕೆ ಹೊರಟಿದ್ದಾರೆ ಅಂತ ಅಂದರೆ ಪ್ರತಿಯೊಂದು ಪಾತ್ರ ಕೂಡ ಅಷ್ಟೇ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು. ಸೊ ಒಂದಷ್ಟು ಜನ ಕಲಾವಿದರಿದ್ದಾರೆ, ಎಲ್ಲರನ್ನ ಕೂಡ ಮೊದಲನೇದಾಗಿ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಸೊ ಲೆಟ್ಸ್ ವೆಲ್ಕಮ್ ರಾಕೇಶ್ ಅವರು, ಅಭಿ ಅವರು, ರಾಕೇಶ್ ಅಡಿಗ ಅವರಿದ್ದಾರೆ. ಎಸ್ ಅಭಿ ಬನ್ನಿ ವೇದಿಕೆ ಮೇಲೆ. ಹಾಗೆ ವಜ್ರಧರ್ ವೇದಿಕೆ ಮೇಲೆ ಬರಬೇಕು. ಹಾಗೆ ಶಿಶಿರ್ ಅವರು ಕೂಡ ಬನ್ನಿ ವೇದಿಕೆ ಮೇಲೆ. ಮಹಾಂತೇಶ್ ಸರ್ ಬನ್ನಿ. ಎಸ್, ಸೊ 4 ಜನ ಕಲಾವಿದರು ಇಲ್ಲಿ ಇದ್ದೀರಿ. ಐ ಜಸ್ಟ್ ವಾಂಟ್ ಟು ನೋ ಯುವರ್ ಎಕ್ಸ್ಪೀರಿಯನ್ಸ್. ಲ್ಯಾಂಡ್ ಲಾರ್ಡ್ ಸಿನಿಮಾ ರೆಡಿ ಆದಾಗಿಂದ ಇವತ್ತು 2ನೇ ಟೀಸರ್ ರಿಲೀಸ್ ಆಗಿದೆ. ಫಸ್ಟ್ ಟೀಸರ್ ಅಂತೂ ಧೂಳೆಬ್ಬಿಸ್ಬಿಡ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅಭಿಮಾನಿಗಳು ಕೂಡ ಅಷ್ಟೇ ಹುಟ್ಕೊಂಡ್ರು. ಲ್ಯಾಂಡ್ ಲಾರ್ಡ್ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಕನ್ನಡ ಅಭಿಮಾನಿಗಳಲ್ಲಿ ಸಿಕ್ಕಾಪಟ್ಟೆ ಇದೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡಿ. ನಿಮ್ಮಲ್ಲಿ 2 ಇದೆಯಾ? ಗ್ರೂಪ್ ಇದೆಯಾ? ರೂಲರ್ ಒಬ್ರು, ಸರ್ವೈವರ್ ಒಬ್ರು? ಓಕೆ, ಮುಂದೆ ಬಾ, ಸ್ವಲ್ಪ ಮುಂದೆ ಬಾ. ಎಲ್ಲರಿಗೂ ನಮಸ್ತೆ. ಮಾಧ್ಯಮದವರಿಗೆ ಹಾಗೆ ಹಲೋ ಹಲೋ ಟೀಸರ್ ನೋಡಿ ತುಂಬ ಖುಷಿ ಆಯಿತು. ರೂಲರ್ ಅವರೊಟ್ಟಿಗೆ ನಾವು ಇರ್ತೀವಿ. ಸೊ ಒಂದು ಒಳ್ಳೆಯ ಅವಕಾಶ ಜಡೇಶ್ ಅವರು ಕೊಟ್ಟಿದ್ದಾರೆ. ಹಾಗೆ ವಿಜಯ್ ಸರ್ ಒಟ್ಟಿಗೆ, ಶೆಟ್ರೊಟ್ಟಿಗೆ, ಎಲ್ಲರೊಟ್ಟಿಗೆ ಕೆಲಸ ಮಾಡಿ ತುಂಬ ಖುಷಿ ಆಗಿದೆ. ಒಳ್ಳೆಯ ಅನುಭವ ಆಗಿದೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ, ಪ್ರೊಡ್ಯೂಸರ್ಗೆ ಹಾಗೆ ಎಲ್ಲರಿಗೂ. ಸೊ ಇಷ್ಟೇ. ಥ್ಯಾಂಕ್ ಯು ಒನ್ಸ್ ಅಗೇನ್. ಎಲ್ರಿಗೂ ನಮಸ್ಕಾರ. ಇದರಲ್ಲಿ ಒಂದು ಒಳ್ಳೆಯ ನೆಗೆಟಿವ್ ಪಾತ್ರ ಸಿಕ್ಕಿದೆ ಆ್ಯಂಡ್ ಇಟ್ಸ್ ಅನ್ ಆನರ್. ಇಂಥ ಒಂದು ದೊಡ್ಡ ಸಿನಿಮಾದಲ್ಲಿ ನಾವು ಒಂದು ಪಾತ್ರ ಮಾಡೋದು. ನಮ್ಮ ಸೂಪರ್ ಸ್ಟಾರ್ ವಿಜಯ್ ಸರ್ ಅವ್ರ ಜೊತೆ ಅಂತೂ ಮಾಡೋದು ಇಟ್ಸ್ ರಿಯಲಿ ಗುಡ್ ಆನರ್. ಯಾಕಂದರೆ ಅವರು ಏನು ನಮಗೊಂದು ನರ್ವಸ್ನೆಸ್ ಇರುತ್ತಲ್ವ, ಅವ್ರ ಜೊತೆ ಹೆಂಗಪ್ಪ ಆ್ಯಕ್ಟ್ ಮಾಡೋದು ಏನೋ ಅದು ಯಾವುದು ಒಂಚೂರು ಅನ್ನಿಸ್ಲಿಲ್ಲ. ಈ ವಾಸ್ ಸೋ ಹಂಬಲ್, ಈ ವಾಸ್ ಸೋ ಡೌನ್ ಟು ಅರ್ತ್. ಅದು ಫೈಟ್ ಬೇರೆ ಮಾಡೋಕ್ಕೆ ಅವ್ರ ಹತ್ರ ಒಂದು 2-3 ಒದೆ ತಿನ್ನೋ ಬೇರೆ ಆಪರ್ಚುನಿಟಿ ಸಿಕ್ತು. ಅದು ಸಖತ್ ಭಯ ಆಗ್ತಾಯಿತ್ತು. ಬಟ್ ಹೂವ ಥರ ನೋಡಿಕೊಂಡ್ರು, ಎಲ್ಲೂ ಏಟಂತೂ ಮಾಡಲಿಲ್ಲ. ಭಯ ಅಂತೂ ಡೆಫಿನೆಟ್ಲಿ ಇತ್ತು. ಬಟ್ ಸಾಕಷ್ಟು ಕಲ್ತ್ಕೊಂಡೆ ಅವರಿಂದ ಈ ಸಿನಿಮಾದಲ್ಲಿ. ಒಬ್ಬ ಆ್ಯಕ್ಟ್ರು ಹೆಂಗೆ ಕ್ಯಾರವನಲ್ಲೇ ಅಲ್ಲ ಯಾವಾಗಲೂ ಸ್ಪಾಟಲ್ಲಿ ಇರಬೇಕು ಅನ್ನೋ ವಿಷಯ ಆಗ್ಬೋದು. ಆ್ಯಂಡ್ ಅವರು ಎಷ್ಟು ಇನ್ವಾಲ್ವ್ಮೆಂಟ್ ಅಂದರೆ ಅವರ ಇಡೀ ಸೀನ್ ಮುಗಿಯೋವರೆಗೂ ಅವ್ರು ಕ್ಯಾರವನ್ಗೆ ಹೋಗ್ತಾನೆ ಇರಲಿಲ್ಲ. ಯಾವಾಗಲೂ ಆ ಗೆಟಪ್ಪಲ್ಲೇ ಇರೋರು, ಅಲ್ಲೇ ಕೂತಿರೋರು ಒಂದು ಕಡೆ. ಅವ್ರು ಇದ್ದಾರೆ ಅಂತಲೂ ಒಂದು ಫೀಲ್ ಆಗ್ತಾ ಇರಲಿಲ್ಲ, ಅಷ್ಟು ಬೆರ್ತ್ ಬಿಡೋರು. ಆ್ಯಂಡ್ ರಾಜ್ ಅವರು ಈಸ್ ಲೈಕ್ ಅ ಬ್ರದರ್. ಅವರೊಂಥರ ನಾವೆಲ್ಲ ಮೆಡಿಟೇಷನ್ ಮಾಡಿ ಒಂದು ಸ್ಟೇಟ್ಗೆ ಹೋದ್ರೆ ಅವ್ರು ನ್ಯಾಚುರಲ್ ಆಗಿ ಆ ಸ್ಟೇಟಲ್ಲಿ ಇರ್ತಾರೆ. ಆಲ್ವೇಸ್ ಅವೇರ್. ಸುತ್ತಮುತ್ತ ಏನೇ ನಡೀತಾ ಇದ್ರು ಈಸ್ ಆಲ್ವೇಸ್ ವೆರಿ ಪ್ರೆಸೆಂಟ್ ಆ್ಯಂಡ್ ಅವೇರ್. ಆ್ಯಂಡ್ ಅವ್ರೊಂದು ಎಲ್ಡರ್ ಬ್ರದರ್ ಫೀಲಿಂಗ್ ಇದೆ ಅವ್ರಿಗೆ. ಎಲ್ಲರನ್ನೂ ಈ ಟ್ರೀಟ್ಸ್ ಲೈಕ್ ಅ ಬ್ರದರ್. ಯಾರಿಗೆ ಏನೇ ಸಣ್ಣದಿದ್ದಾದರೂ ಈಸ್ ಆಲ್ವೇಸ್ ವೆರಿ ರೆಸ್ಪಾನ್ಸಿವ್. ಆ್ಯಂಡ್ ಪರ್ಫಾರ್ಮೆನ್ಸ್ ಆ್ಯಕ್ಟಿಂಗ್ ಅಂತೂ ಕೇಳಂಗೇ ಇಲ್ಲ. ಸೊ ಇದರಲ್ಲಿ ನಾನು ಜಡೇಶ್ ಸರ್ ನಿಜವಾಗ್ಲೂ ಐ ಲೈಕ್ ಟು ಅಪ್ರಿಷಿಯೇಟ್. ಬಿಕಾಸ್ ತುಂಬ ಚೆನ್ನಾಗಿ ಚಿಕ್ಕ ಪಾತ್ರಕ್ಕೂ ಒಂದೊಂದು ಜೀವ ಕೊಟ್ಟಿದ್ದಾರೆ. ಯಾವುದು ಚಿಕ್ಕ ಪಾತ್ರ ಅನ್ನೋದೇ ಇಲ್ಲ ಅನಿಸ್ತು ನನಗೆ ಡಬ್ಬಿಂಗಲ್ಲಿ ಒಂದಷ್ಟು ರಸಸ್ ನೋಡಿದಾಗ. ಎಲ್ಲ ಪಾತ್ರಗಳು ಆ್ಯಂಡ್ ರೈಟಿಂಗ್ ಅವರ ಸ್ಟ್ರೆಂತ್ ಇರ್ಬೋದು, ಅದು ಸಖತ್ತಾಗಿ ಕಾಣಿಸುತ್ತೆ ಇದರಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೂರಜ್. ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನನಗೆ ಈ ಥರ ಲೆಜೆಂಡ್ಸ್ ಮುಂದೆ ನಿಂತ್ಕೊಂಡು ಮಾತಾಡೋದೇ ನನ್ನ ಅದೃಷ್ಟ ಅನಿಸುತ್ತೆ. ಮೊದಲನೇದು ವಿಜಯಣ್ಣ. ಸೊ ಮುಂಚೆನೇ ಹೇಳ್ದಂಗೆ ಅವ್ರ ಜೊತೆ ನಾನು ಚಿಕ್ಕವನಿದ್ದಾಗ ಒಂದ್ಸಲ ಆ್ಯಕ್ಟ್ ಮಾಡಿದ್ದೆ. ಮತ್ತೆ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಸಿಕ್ಕದೆ ಅದೃಷ್ಟ ಅನಿಸುತ್ತೆ. ಆಮೇಲೆ ರಾಜ್ ಸರ್ ಟೀಸರು ಮೊನ್ನೆ ನವೆಂಬರ್ 1ಕ್ಕೆ ಸರ್ವೈವರ್ ಟೀಸರ್ ರಿಲೀಸ್ ಆಗಿತ್ತು. ಅದು ತುಂಬ ಸದ್ದು ಮಾಡ್ತು. ಈ ಟೀಸರು ಬ್ಯಾಂಗ್ ಆನ್ ಇದೆ. ಸೊ ಇದು ನೆಕ್ಸ್ಟ್ ಲೆವೆಲ್ ಸದ್ದು ಮಾಡುತ್ತೆ. ಇದೇ ಸ್ಕ್ರೀನಲ್ಲಿ ಸರ್ ನೀವು ನಮ್ಮದು DDM ನೋಡಿ ಸೇಮ್ ಸ್ಕ್ರೀನಲ್ಲಿ ಅಪ್ರಿಷಿಯೇಟ್ ಮಾಡಿದ್ರಿ. ನನಗಿಲ್ಲೇ ನಿಮ್ಮ ಟೀಸರ್ ನೋಡೋ ಅವಕಾಶ ಸಿಕ್ಕಿದೆ.
ಸೊ ಸಖತ್ ಖುಷಿ ಆಗುತ್ತೆ. ಮತ್ತು ನಾವು ಈ ಥಿಯೇಟ್ರಲ್ಲಿ ಎಲ್ಲರೂ ನಾಟಕ ಮಾಡಬೇಕಾದ್ರೆ ಎಲ್ಲ ಕೆಲಸಗಳನ್ನೂ ಮಾಡ್ತಾ ಇರ್ತೀವಿ. ರಾಜ್ ಸರ್ನ ನೋಡಿದಾಗ ನಂಗೆ ಹಂಗೆ ಅನ್ಸುತ್ತೆ, ಅಂದರೆ ಯಾರೋ ಒಬ್ಬ ಆ್ಯಕ್ಟರ್ ಜೊತೆ ಆಗಲಿ ಸ್ಟಾರ್ ಜೊತೆ ಆಗಲಿ ಇದೀವಿ ಅಂತಲೇ ಅನ್ಸಲ್ಲ. ಸೊ ಟೀಮಲ್ಲಿ ಇನ್ಕ್ಲೂಡ್ ಆಗಿಬಿಡ್ತಾರೆ ಎಲ್ಲರ ಜೊತೆನೂ. ಸಖತ್ ಖುಷಿ ಆಗುತ್ತೆ. ರಾಕೇಶ್ ಅವ್ರು ಹೇಳ್ದಂಗೆ ಬ್ರದರ್ ಥರ ಟ್ರೀಟ್ ಮಾಡ್ತೀರಾ ಪ್ರತಿಯೊಬ್ಬರೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖುಷಿ ಆಯ್ತು ನಿಮ್ಮ ಜೊತೆ ವರ್ಕ್ ಮಾಡಿ. ಆ್ಯಂಡ್ ಜಡೇಶ್ ಸರ್ ಅಂದರೆ ವಿಜಯಣ್ಣ ಮತ್ತು ರಾಜ್ಬಿ ಶೆಟ್ಟಿ ಸರ್ ಒಟ್ಟಿಗೆ ಈ ಥರದ್ದೊಂದು ಕಾಣಬೇಕು ಅಂತ ವಿಜುವಲೈಸ್ ಮಾಡ್ಕೊಳ್ಳೋದೇ ತುಂಬ ಒಳ್ಳೆ ಐಡಿಯಾ. ಸೊ ಮತ್ತು ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂದರೆ ತುಂಬ ಗ್ರೇಟ್ಫುಲ್ ಸರ್ ನಾನು ಜಡೇಶ್ ಸರ್ಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಇಷ್ಟೇ ಅಲ್ಲ, ಇನ್ನೂ ಒಂದು ಸೂಪರ್ ಆಗಿರೋ ಒಂದು ನಮ್ಮ ನೇಟಿವಿಟಿಗೆ ತಕ್ಕಂತೆ ಬರುವಂಥ ಒಂದು ಸಾಂಗ್ ಇದೆ. ಆ್ಯಂಡ್ ಎಲ್ಲ ಯಂಗ್ಸ್ಟರ್ಸು ಸೆಲೆಬ್ರೇಟ್ ಮಾಡುವಂಥ ಇನ್ನೊಂದು ಸಾಂಗ್ ಇದೆ. ಆ್ಯಂಡ್ ಜನವರಿ 23ಗೆ ಎಲ್ಲರೂ ಒಟ್ಟಿಗೆ ಸೆಲೆಬ್ರೇಟ್ ಮಾಡುವಂಥ ಒಂದು ಸಿನಿಮಾ ಬರ್ತಾಯಿದೆ, ಲ್ಯಾಂಡ್ ಲಾರ್ಡ್. ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್. ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಟೈಮ್ ನಾನು ನಿಮ್ಮ ಒಟ್ಟಿಗೆ ಕೆಲಸ ಮಾಡಿದ್ದು ನನಗೆ ಖುಷಿಯಾಗಿದ್ದು ಸರ್. ನೀವು ಒಬ್ಬ ಕಲಾವಿದರು, ಹೊಸಬ್ರು ಇರಲಿ ಹಳಬ್ರು ಇರಲಿ ಯಾರೇ ಇರಲಿ, ರಂಗಭೂಮಿ ಕಲಾವಿದರು ಅಂದರೆ ನೀವು ಕೊಡೋ ಗೌರವ ಇದೆಯಲ್ಲ ಸರ್, ಅದು ಭಾಳ ಖುಷಿ ಕೊಡ್ತು. ಎಲ್ಲರನ್ನೂ ಒಂದು ಕಡೆ ಸೇರಿಸಿ ಸಾಂಗ್ ಆಡೋದಿರ್ಬೋದು, ಮಾತಾಡೋದಾಗಿರ್ಬೋದು, ಅದು ಬಹಳ ಖುಷಿ ಆಯಿತು ಸರ್ ನಿಮ್ಮ ಒಟ್ಟಿಗೆ ಕೆಲಸ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ರಾಜ್ ಸರ್, ಕರೆಂಟ್ ವೈರು ಸಣ್ಣಗೆ ಇರುತ್ತೆ ಸರ್, ಕರೆಂಟ್ ಹೊಡೆದ್ರು ಮಾತ್ರ ತಲೆ ದಿಮ್ ಅನ್ನುತ್ತಲ್ಲ ಸರ್, ಹಂಗೆ ನೀವು ಈ ರೂಲರ್ ಟೀಸರ್ ಇದೆಯಲ್ಲ ಸರ್, ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ಆಮೇಲೆ ನೀವು ಹೇರ್ ಸ್ಟೈಲು ಇಷ್ಟ ಆಯಿತು ಸರ್, ರೂಲರಲ್ಲಿ ಇಷ್ಟ ಆಯಿತು ಸರ್. ಸೊ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ಹೇಳಂಗಿಲ್ಲ. ನೀವು ನಮ್ಮ ಕನ್ನಡಕ್ಕೆ ನವಾಜುದ್ದೀನ್ ಸಿದ್ದಿಕಿ ಇದ್ದಾಗೆ ತುಂಬ ಅದ್ಭುತ ನಟನೆ ಇದೆ. ಹಾಗೆ ಜಡೇಶ್ ಸರ್ ತುಂಬ ಅದ್ಭುತವಾದ ನಿರ್ದೇಶಕ. ಯಾಕಂದರೆ ನಮ್ಮ ಮಣ್ಣಿನ ಕಥೆನ ತುಂಬ ಅದ್ಭುತವಾಗಿ ಹೇಳ್ತಾರೆ. ಅವರು ಮೂರ್ತಿ ಚಿಕ್ಕದಿರ್ಬೋದು, ಕೀರ್ತಿ ದೊಡ್ಡದು. ಯಾಕೆಂದರೆ ಇಡೀ ಎಂಟೈರ್ ಸಿನಿಮಾದಲ್ಲಿ ತುಂಬ ದೊಡ್ಡ ಕಲಾವಿದರನ್ನ ಹಾಕ್ಕೊಂಡು ಹ್ಯಾಂಡ್ಲ್ ಮಾಡಿಕೊಂಡು ಸಿನಿಮಾ ಮಾಡಿದ್ದೀರಾ ಸರ್. ನಿಜವಾಗ್ಲೂ ಅದು ಮೆಚ್ಚಲೇಬೇಕಾದಂಥ ವಿಷಯ. ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಇನ್ನೂ ದೊಡ್ಡವ್ರ ಜೊತೆ ನೀವು ಕೆಲಸ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ನನಗೆ ಇದರಲ್ಲಿ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಸುರೇಶ್ ಸರ್, ಆಫ್ಟರ್ ಲಾಂಗ್ ಟೈಮ್ ಮತ್ತೊಂದು ಸಿನಿಮಾ ಮಾಡಿದ್ದೀರಾ, ಲ್ಯಾಂಡ್ ಲಾರ್ಡ್. ಈ ಸಿನಿಮಾ ನಿಮಗೆ ಇನ್ನೂ ದೊಡ್ಡ ಸಕ್ಸಸ್ ಕೊಡಲಿ ಅಂತ ಮನಸಾರ ಹಾರೈಸ್ತೀನಿ ಸರ್. ನಿಮಗೂ ಕೂಡ ಒಳ್ಳೆಯದಾಗಲಿ. ಮಿತ್ರಣ್ಣ, ಮತ್ತೆ ನೆಗೆಟಿವ್ ಆಗಿ ಸೆಕೆಂಡ್ ವರ್ಷನ್ ನಡೀತಾ ಇದೆ, ಇನ್ನೂ ದೊಡ್ಡ ಮಟ್ಟಕ್ಕಾಗಲಿ. ಎಲ್ರಿಗೂ ಆಲ್ ದ ಬೆಸ್ಟ್, ಲ್ಯಾಂಡ್ ಲಾರ್ಡಿಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನನಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ನಿಮಗೂ ಆಲ್ ದಿ ಬೆಸ್ಟ್. ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಮತ್ತೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡೋಣ, ಕಾರ್ಯಕ್ರಮಗಳಲ್ಲಿ ಮತ್ತೆ ಸಿಗ್ತಾ ಇರೋಣ. ಎಸ್, ಫೋಟೋ. ಥ್ಯಾಂಕ್ ಯು. ಮತ್ತಷ್ಟು ಕಲಾವಿದರಿದ್ದಾರೆ ವೇದಿಕೆ ಮುಂಭಾಗದಲ್ಲಿ ಕೂತಿದ್ದಾರೆ. ಮಿತ್ರ ಸರ್, ಬನ್ನಿ ವೇದಿಕೆ ಮೇಲೆ. ಫಸ್ಟ್ ಟೀಸರಲ್ಲಿ ನಿಮ್ಮನ್ನ ನೋಡಿದ್ವಿ, ಜಸ್ಟ್ ಆ ಖಡಕ್ ಲುಕ್ಕಿಗೇನೆ ಎಲ್ಲರೂ ಕೂಡ ಫಿದಾ ಆಗೋದ್ರು. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು. ಹಾಗೆ ಲಕ್ಷ್ಮೀಕಾಂತ್ ಅವರು ಕೂಡ ಬನ್ನಿ, ಸಾಂಬ ಶಿವ ಅವರು ಕೂಡ ಇದ್ದಾರೆ, ಬನ್ನಿ. ಸಿನಿಮಾಗಳಲ್ಲಿನ ನಿಮ್ಮ ಪಾತ್ರ, ನಿಮ್ಮ ಎಕ್ಸ್ಪೀರಿಯನ್ಸ್, ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಲ್ಯಾಂಡ್ ಲಾರ್ಡ್ ಬಗ್ಗೆ ಚಿಕ್ಕದಾಗಿ ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ. ಒಂದು ಹಬ್ಬ ಜಸ್ಟ್ ಮುಗೀತು, ಆ ಗುಂಗು ಮುಗಿಯೋದ್ರೊಳಗೆ ಮತ್ತೊಂದು ಹಬ್ಬ ತಂದುಕೊಟ್ಟಿದ್ದೀರಿ ಜಡೇಶ್ ಅವರೇ. ಅದ್ಭುತ. ನವೆಂಬರ್ 1ರ ಗುಂಗಲ್ಲೇ ಇದ್ವಿ ನಾವು. ಅದ್ಭುತವಾದ ಟೀಸರ್. ಆ ಗುಂಗು ಮುಗಿಯೋದ್ರೊಳಗೆ ರಾಜ್ಬಿ ಶೆಟ್ಟಿ ಅವ್ರನ್ನ ವೇದಿಕೆ ನಾವೆಲ್ಲ ನೋಡೋದು ಭಾಳ ಖುಷಿ ಅನ್ನಿಸ್ತಾ ಇದೆ. ಚತುರ್ಭಾಷಾ ಚತುರ ಅವರು ಬೇರೆ ಭಾಷೆಯಲ್ಲೂ ಹೋಗಿ ನಮ್ಮ ಕನ್ನಡದ ಕಂಪನ್ನ ಸಾರಿದಂಥ ಕಲಾವಿದರು. ವಿಜಯ್ ಸರ್ ಕೂಡ ಇದು ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಟೆಕ್ನಿಷಿಯನ್ಸ್ ಆದ್ರೆ ಹೀರೋ. ಅದು ವಿಜಯ್ ಸರ್ ಒಬ್ಬ ಹೀರೋ ಆಗಿ ಏನು ಪ್ರೂವ್ ಮಾಡಿದ್ದಾರೆ, ಅದೇ ರೀತಿ ಭೀಮಾ ಸಲಗಾದ್ ಮೂಲಕ ತಾವು ದೊಡ್ಡ ನಿರ್ದೇಶಕ, ಒಳ್ಳೆ ನಿರ್ದೇಶಕ, ಸಮಾಜಮುಖಿ ನಿರ್ದೇಶಕ ಅನ್ನೋದನ್ನ ಸಾಧನೆ ಮಾಡಿದ್ದಾರೆ. ಗಣೇಶ್ ಅವರು, ಇನ್ನೊಬ್ಬರು ನಿರ್ದೇಶಕರು ರಾಜ್ಬಿ ಶೆಟ್ಟಿ ಅವರು, ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಸೇರ್ಕೊಂಡು ಮಾಡುವಂಥ ಟೆಕ್ನಿಷಿಯನ್ಗಳು ಹೀರೋ ಅಂತ ಪ್ರೂವ್ ಮಾಡಕ್ ಹೋಗುವಂಥ ಸಿನಿಮಾ ಸಾರಥಿ ಸಿನಿಮಾ. ಇದರಲ್ಲಿ ಮೇನ್ ಹೀರೋ ಬಂದ್ಬಿಟ್ಟು ಪ್ರೊಡ್ಯೂಸರ್. ಇಷ್ಟು ದೊಡ್ಡ ಕಲಾವಿದರನ್ನ, ಇಷ್ಟು ದೊಡ್ಡ ಕಲಾ ತಂಡವನ್ನ, ಇಷ್ಟು ದೊಡ್ಡ ಸೆಟ್ ಅನ್ನ ಅರೇಂಜ್ ಮಾಡಿ ದೊಡ್ಡ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲ್ಗೆಲ್ಲಾಗುವಂಥ ಸಿನಿಮಾ ಇದು. ಯಾಕಂದ್ರೆ ಅಷ್ಟು ಡೆಡಿಕೇಟೆಡ್ ಆರ್ಟಿಸ್ಟ್ಗಳನ್ನ ಇಲ್ಲಿ ಬಳಸ್ಕೊಂಡಿದ್ದಾರೆ. ಬಹುತೇಕ ರಂಗಭೂಮಿ ಕಲಾವಿದರನ್ನ ಬಳಸ್ಕೊಂಡಿದ್ದಾರೆ. ಒಂದು ನಾವು ಹೆಂಗೆ ಆಶಿಸೋಣ ಅಂತ ಹೇಳಿದ್ರೆ, ನಿರ್ಮಾಪಕರಿಗೆ ಅವರಿಗೆ ಸಾಕು ಅನ್ನೋಷ್ಟು ದುಡ್ಡು ಬರಲಿ ಈ ಸಿನಿಮಾದ ಮೂಲಕ, ಬರುತ್ತೆ ಅನ್ನೋ ಧೈರ್ಯ ನನಗಿದೆ.
ಯಾಕಂದ್ರೆ ಸಾಕಷ್ಟು ಕಲಾವಿದರನ್ನ ಬಳಸ್ಕೊಂಡಿದ್ರಿ, ಟೆಕ್ನಿಷಿಯನ್ಸ್ಗಳು ಭಾಳ ಏನು ಬೇಕೋ ಅದನ್ನು ಕೊಟ್ಟಿದ್ದೀರಿ. ಇವತ್ತು ಟೀಸರ್ ಬಂದಿದೆ, ನಾನು ನಿರ್ಮಾಪಕನಾಗಿದ್ದೀನಿ, ನಾನು ಏನು ನಿರ್ಮಾಣ ಮಾಡಿದ್ದೀನಿ ಅನ್ನೋದು ನಾನು ಫಸ್ಟ್ ನೋಡ್ತೀನಿ. ಈ ನಿಮಿಷದವರೆಗೂ ಕೂಡ ಅವರೊಂದು ತುಣುಕನ್ನು ಕೂಡ ನೋಡಿಲ್ಲ, ನಮ್ಮ ಜೊತೆ ನೋಡಿದ್ದೆ. ಯಾಕಂದ್ರೆ ಅಷ್ಟು ಫ್ರೀಡಮ್ ಅನ್ನ ನಮ್ಮ ಡೈರೆಕ್ಟರ್ಗೆ ಕೊಟ್ಟಿದ್ದಾರೆ, ಜಡೇಶರಿಗೆ ಕೊಟ್ಟಿದ್ದಾರೆ. ಸಮಾನತೆಯನ್ನು ಸಾರುವಂಥ ಸಿನಿಮಾ ಇದು, ಒಂದು ಅದ್ಭುತವಾದಂತಹ ಸಾಮಾಜಿಕ ಕಳ್ಕೊಳ್ಳುವಂಥ ಸಿನಿಮಾ. ವಿಜಯ್ ಸರ್ಗೆ, ರಾಜ್ ಸರ್ಗೆ, ಈ ಸಿನಿಮಾದಲ್ಲಿ ಅಭಿನಯಿಸಿರುವಂಥ ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಒಳ್ಳೇದಾಗ್ಲಿ. ಮತ್ತೊಮ್ಮೆ ಟೆಕ್ನಿಷಿಯನ್ಸ್ ಆದ ಹೀರೋ ಅಂತ ಕನ್ನಡ ಚಿತ್ರರಂಗ ನಿರೂಪಿಸಲಿ ಅಂತ ನಾನು ಆಶಿಸ್ತೀನಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಂಬಶಿವ ಅಂತ. ನಮಸ್ಕಾರ ಸರ್. ನಮಸ್ತೆ ಸರ್. ಫಸ್ಟ್ಲಿ ಜಡೇಶ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಜಡೇಶ್ ಸರ್ ಫಸ್ಟ್ ಮೂವಿಯಲ್ಲಿ ನಾನು ಗುರುಶ್ಚರನ್ನ ಮೂವಿಯಲ್ಲಿ ಅವ್ರ ಶಿಷ್ಯನಾಗಿ ಓಬಳೇಶ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೆ. ಅದರಲ್ಲಿ ಅದು ಮಾಡಿದಾಗ ಎಲ್ಲರೂ ಬಂದ್ಬಿಟ್ಟು ಹಂದಿ ಚೆನ್ನಾಗಿಟ್ಟಿದೆ ಕಣ, ಹಂದಿ ಚೆನ್ನಾಗಿಟ್ಟಿದೆ ಕಣ ಅಂತ ಆ ಮೂವಿಯಲ್ಲಿ ಹೇಳೋರು. ಅದೇ ಥರ ಈ ಮೂವಿಯಲ್ಲೂ ಸಹ ಒಂದೊಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅದೇ ಬೇರೇನೂ ಅಲ್ಲ, ವಿಜಯ್ ಸರ್ ಅವರ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡೋವಂಥದ್ದು. ವಿಜಯ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಚಿಕ್ಕ ವಯಸ್ಸಿದ್ದಾಗ ಇಬ್ಬರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೆ. ಒಂದು ಅಪ್ಪು ಸರು, ಇನ್ನೊಂದು ವಿಜಯ್ ಸರು. ಯಾಕೆ ಅಂತಂದರೆ, ಅಪ್ಪು ಸರ್ ಬಂದು ಡ್ಯಾನ್ಸಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಜಿಮ್ನಾಸ್ಟಿಕ್ಸ್ ಸಕಾಲ ಮಾಡೋರು ಅಂದರೆ ಇಬ್ಬರೇ. ಒಂದು ಅಪ್ಪು ಸರು ಬಿಟ್ಟರೆ ವಿಜಯ್ ಸರು. ನಾನು ಡ್ಯಾನ್ಸ್ ಕಲಿಬೇಕಾದ್ರೆ ನನಗೆ ಜಿಮ್ನಾಸ್ಟಿಕ್ಸ್ ಕಲಿಬೇಕಾಗಿತ್ತು. ಆವಾಗ ನನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದೆ. ನನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದವನ್ನ ಅವ್ರ ಚೈಲ್ಡ್ ಕ್ಯಾರೆಕ್ಟರ್ ಮಾಡೋ ಅವಕಾಶ ನನಗೆ ಇವಾಗ ಸಿಕ್ಕಲ್ವಾ, ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್, ಜಡೇಶ್ ಸರ್. ಥ್ಯಾಂಕ್ ಯು. 23ಕ್ಕೆ ಫಿಲಮ್ ರಿಲೀಸ್ ಇದೆ, ಎಲ್ಲರೂ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆ ಬಂದಿರತಕ್ಕಂತಹ ಎಲ್ಲ ಕನ್ನಡದ ಮನಸ್ಸುಗಳಿಗೂ, ಎಲ್ಲ ಕಲಾವಿದರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ ತುಂಬ ಖುಷಿ ಆಗ್ತಿದೆ. ನಾನು ತುಂಬ ವರ್ಷಗಳಿಂದ ಒಂದು ಆಸೆ ಇತ್ತು ಸರ್, ವಿಜಯ್ ಸರ್ ಜೊತೆ, ರಾಜ್ ಸರ್ ಜೊತೆ ಯಾವತ್ತನ ಒಂದು ದಿನ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಅದೇ ಥರ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಪಾತ್ರ ಮಾಡ್ಕೊಂಡು ಬರ್ತಿದ್ದೆ. ನನ್ನ ಗುರುತಿಸಿ ನನ್ನ ಅಣ್ಣ KV ಸತ್ಯಪ್ರಕಾಶ್ ಅವರು, ಜಡೇಶ್ ಸರ್ ನನ್ನ ಕರೆದು ಒಂದು ಅವಕಾಶ ಕೊಟ್ಟರು. ತುಂಬ ಖುಷಿ ಆಗ್ತಿದೆ ಸರ್. ನಿಮ್ಗೆ ನಾನು ಯಾವಾಗೂ ಸದಾ ಚಿರಋಣಿಯಾಗಿರ್ತೇನೆ. ಇದೇ ಜನವರಿ 23ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಸಪೋರ್ಟ್ ಮಾಡಿ. ನನಗಂತೂ ತುಂಬ ಸೆಟ್ಟಲ್ಲಿ ನಮ್ಮ ಸೂರಜ್ ಸರ್ ಇರ್ಬೋದು, ನಮ್ಗೆ ಅಣ್ಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ ಸರ್ ಅಂತೂ ನನ್ನ ಸ್ವಂತ ತಮ್ಮನ ಥರನೇ ನೋಡಿಕೊಂಡು, ನಾನು ತಪ್ಪು ಮಾಡಿದಾಗೆಲ್ಲ ನನಗೆ ಹೇಳ್ಕೊಟ್ಕೊಂಡು ಸಿನಿಮಾದಲ್ಲಿ ಮಾಡಿಸಿದ್ದಾರೆ ಸರ್. ನಿಮ್ಗೆಲ್ರಿಗೂ ನಾನು ಚಿರಋಣಿ. ವಿಜಯ್ ಸರ್, ಸಣ್ಣ ವಯಸ್ಸಿಂದಲೂ ನಿಮ್ಮ ದೊಡ್ಡ ಅಭಿಮಾನಿ ನಾನು. ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ಬೇಕಂತ ತುಂಬ ವರ್ಷದಿಂದ ಆಸೆ ಇಟ್ಕೊಂಡಿದ್ದೆ. ತುಂಬ ಜನ ಕೇಳ್ಕೊಂಡಿದ್ದೀನಿ ಕೂಡ, ಯಾರೂ ಅವಕಾಶ ಕೊಟ್ಟಿರಲಿಲ್ಲ. ನನಗೆ ಜಡೇಶ ಸರ್ ಅವಕಾಶ ಕೊಟ್ಟರು ಸರ್. ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಇದೇ ಜನವರಿ 23ನೇ ತಾರೀಕು ಹಿಂದೆ ಹೆಂಗ್ ಸಾರ್ಥಿ ಇತಿಹಾಸ ಸೃಷ್ಟಿ ಮಾಡಿತ್ತೋ, ಲ್ಯಾಂಡ್ ಲಾರ್ಡ್ ಸಿನಿಮಾ ಅದಕ್ಕೂ ಮೀರಿ ಇತಿಹಾಸ ಸೃಷ್ಟಿ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕೆ ಅಂದರೆ ಜಡೇಶ ಸರ್ ಬರೆದಿರೋ ಕತೆ ಎಲ್ಲ ದಮ್ಮಿದೆ. ಆ ಕತೆಗೆ ಅಷ್ಟೇ ಜೀವ ತುಂಬಿದ್ದಾರೆ ನಮ್ಮ ವಿಜಯ್ ಸರ್, ರಾಜ್ ಸರ್ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಡೈಲಾಗ್ ಕೇಳ್ತಿದ್ದಾರೆ. ನಾನು ಮೊನ್ನೆ ಉತ್ತರ ಕರ್ನಾಟಕ ಹೋಗಿದ್ದೆ, ವಿಜಯ್ ಸರ್ದು ಒಂದು ಡೈಲಾಗ್ ಹೇಳಿದೆ, ಅದನ್ನ ಕೇಳ್ತಿದ್ದಾರೆ. ಹೇಳ್ಬೋದು ಸರ್ ನೀವು ಒಂದು ಅವಕಾಶ ಕೊಟ್ಟರೆ? ತಲೆ ತಗ್ಸಕ್ಕ ತಲೆ ಬಾಗಕ್ಕ ವ್ಯತ್ಯಾಸ ಅದಿ, ಸ್ವಾಭಿಮಾನದ ಮುಂದೆ ತಲೆ ಬಾಗೋದು ನನ್ನ ರಕ್ತದಾಗೆ ಅದಿ. ಸ್ವಾರ್ಥಿಗಳ ಮುಂದೆ ತಲೆ ತಗ್ಸೋದು ನನ್ನ ಒಂದನೇ ಬೆವರಾಗೋ ಇಲ್ಲ. ಥ್ಯಾಂಕ್ ಯು. ನಿಮ್ಮ ಅಭಿಮಾನಿಗಳು ನಿಮ್ಮನ್ನ ನೋಡ್ಕೊಂಡು ಬೆಳೆದು ಇನ್ಸ್ಪಿರೇಷನ್ ಆಗ್ತವೆ. ನಿಮ್ಮ ಡೈಲಾಗ್ಸ್ನು ಅಷ್ಟೇ ಚೆನ್ನಾಗಿ ಹೇಳ್ತಾರಲ್ಲ ಸರ್, ಎಷ್ಟು ಖುಷಿ ಪಡ್ತಾ ಇದ್ದಾರೆ. ವಿಜಯ್ ಸರ್ ರೇಂಜಾಗಂತೂ ಡೈಲಾಗ್ ಹೇಳಕ್ ಬಂದಿಲ್ಲ ಸರ್, ದಯವಿಟ್ಟು ಕ್ಷಮೆ ಇರಲಿ ಸರ್. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮಿಂದ ಸಿನಿಮಾಗೆ ಒಳ್ಳೇದಾಗ್ಲಿ, ಸಿನಿಮಾದಿಂದ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಧಮಾಕ ರೂಲರ್ ಹಾಗೂ ಸರ್ವೈವರ್ ನಡುವೆ ಒಂದು ಚರಿತ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಲ್ಯಾಂಡ್ ಲಾರ್ಡ್ ಬರ್ತಾ ಇದೆ. ಸಾಕಷ್ಟು ಕುತೂಹಲಗಳಿತ್ತು. ಸೊ ಆಳಿದವರ ಮುಂದೆ ಅಳಿಯದೆ ಉಳಿದವರು ಯಾರು ಅಂತ ಗೊತ್ತಾಗಿತ್ತು, ಯಾರು ಆಳ್ತಾರೆ ಅಂತ ಇವತ್ತು ನಮ್ಗೆಲ್ಲರಿಗೂ ಗೊತ್ತಾಗಿತ್ತು. ಈ ಎಲ್ಲದರ ನಡುವೆ ಇನ್ನೊಂದು ಪಾತ್ರ ಒಂದಷ್ಟು ನಮಗೆ ಇನ್ನ ಕುತೂಹಲ ಹಾಗೆ ಇರಿಸ್ಕೊಂಡಿದೆ. ಅದ್ ಪಾತ್ರ ಯಾರ್ದು ಅಂತಂದ್ರೆ, ನಮ್ಮ ವೇದಿಕೆ ಮುಂಭಾಗದಲ್ಲಿ ಕೂತಿರುವಂತಹ ನಮ್ಮ ಕನ್ನಡ ಚಿತ್ರರಂಗದ ಹೆಸರಾಂತ ಪ್ರತಿಭಾವಂತ ನಟಿ ಭಾವನಾ ರಾವ್. ಸೊ ಅವ್ರನ್ನ ವೇದಿಕೆ ಮೇಲೆ ಕರೆದ್ಬಿಡೋಣ. ಅವರದು ಲ್ಯಾಂಡ್ ಲಾರ್ಡ್ ಅಲ್ಲಿ ಯಾವ ರೀತಿ ಪಾತ್ರ ಇದೆ, ಸೊ ಸಂಪೂರ್ಣವಾಗಿ ಅವರಾದ್ರೂ ಇವತ್ತು ಗುಟ್ಟು ಬಿಟ್ಟು ಕೊಡ್ತಾರ, ನೋಡೋಣ ಬನ್ನಿ ಭಾವನಾ.
ಇಲ್ವೇ ಇಲ್ಲ. ನಮ್ಮೆಲ್ಲರಿಗೋಸ್ಕರ ಪ್ಲೀಸ್. ಚಾನ್ಸ್ ಇಲ್ಲ. ಎಸ್ ಭಾವನಾ ಅವರೇ, ಲ್ಯಾಂಡ್ ಲಾರ್ಡ್ ಪ್ರಪಂಚಕ್ಕೆ ಸ್ವಾಗತ ನಿಮಗೆ. ಇವತ್ತು ಎಲ್ಲ ಕಡೆ ಧೂಳು ಎಬ್ಬಿಸ್ತಾ ಇದೆ. ಇವತ್ತಂತೂ ಇನ್ನು ಕೆಲವೇ ಹೊತ್ತಿನಲ್ಲಿ ಆನಂದ್ ಆಡಿಯೋ ಸಂಸ್ಥೆನಲ್ಲಿ ಇದು ಲ್ಯಾಂಡ್ ಲಾರ್ಡ್ ಟೀಸರ್ ಬರುತ್ತೆ, ಸೆಕೆಂಡ್ ಟೀಸರ್. ಅವಾಗಂತೂ ಕೇಳೋದೇ ಬೇಡ. ಇನ್ನು ನೀವು ಸಿನಿಮಾದಲ್ಲಿ ಇದ್ದೀರಾ ಅಂತ ಅಂದರೆ ಪಾತ್ರ ನಮ್ಮೆಲ್ಲರಿಗೂ ಕೂಡ ಗುಟ್ಟಾಗಿ ಉಳ್ಕೊಂಡಿದೆ. ಸೊ ರಿವೀಲ್ ಮಾಡ್ತೀರಾ ಏನು ನಿಮ್ಮ ಪಾತ್ರ ಅಂತ? ಗುಟ್ಟಾಗೆ ಉಳ್ಕೊಳ್ಳಿಲ್ಲ, ಅಲ್ಲಿಂದಾನೇ ಲುಕ್ಸ್ ಕೊಡ್ತಾರೆ ನಮ್ಮ ಡೈರೆಕ್ಟರು, ಏನು ಹೇಳಬೇಡಿ ಅಂತ. ಎಲ್ಲರಿಗೂ ನಮಸ್ಕಾರ, ತುಂಬ ಧನ್ಯವಾದಗಳು ನಮ್ಮ ಲ್ಯಾಂಡ್ ಲಾರ್ಡ್ ದ ರೂಲರ್ ಟೀಸರ್ ಲಾಂಚಿಗೆ ಬಂದಿದ್ದಕ್ಕೆ. ರಾಜ್ ಅವರೇ ಸೂಪರ್ಬಾಗಿ ಕಾಣಿಸ್ತೀರಾ, ಸಕ್ಕತ್ತಾಗಿ ಕಾಣಿಸ್ತೀರಾ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಫಸ್ಟ್ ಟೈಮ್ ಅವ್ರನ್ನ ಈ ಲುಕ್ಕಲ್ಲಿ ಶೂಟಿಂಗಲ್ಲಿ ನೋಡಿದಾಗ ಐ ವಾಸ್ ಲೈಕ್ ವಾವ್, ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾರೆ ಅಂತ. ನಿಮ್ಗೆ ತುಂಬ ಜನ ಹುಡುಗಿರ್ ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ತುಂಬ ಜನ ಇದ್ದಾರೆ. ಹೇಳ್ತೀನಿ, ನನ್ನ ಪಾತ್ರದ ಬಗ್ಗೆ ಇಷ್ಟೇ ಹೇಳ್ತೀನಿ. ಪದ್ಮ ಅನ್ನೋ ಕ್ಯಾರೆಕ್ಟರು ರಾಜ್ ಅವರು ಪೇರಾಗಿ ಮಾಡಿದ್ದೀನಿ. ತುಂಬ ಕಾಂಪ್ಲಿಕೇಟೆಡ್ ಆ್ಯಂಡ್ ಬ್ಯೂಟಿಫುಲ್ ಪಾತ್ರ, ಮನಸ್ಸಲ್ಲಿ ಉಳ್ಕೊಳ್ಳೋ ಅಂಥ ಪಾತ್ರ. ಆಡಿಯನ್ಸ್ ಡೆಫಿನೆಟ್ ಆಗಿ ಚಿತ್ರ ನೋಡಾದ್ಮೇಲೆ ನನ್ನ ಪಾತ್ರನ ನೆನೆಸ್ಕೊತಾರೆ. ಇಷ್ಟೇ ಹೇಳಬೇಕು ಅಂತ ಹೇಳಿದ್ದಾರೆ ಸರ್. ಇನ್ಫ್ಯಾಕ್ಟ್ ಮೊನ್ನೆ ಈವೆಂಟಿಗೆ ಕಾಲ್ ಮಾಡಿ ಕರೆದ್ರು, ನನ್ನ ಕರೆಯೋಕ್ಕೆ ಫೋನ್ ಮಾಡಿದಾಗ ಜಡೇಸರು, ಏನಾದರೂ ವೈರಲ್ ಆಗಿ ಮಾತಾಡಮ್ಮ, ಎಲ್ಲರೂ ಥ್ಯಾಂಕ್ ಯೂನೇ ಅಂತಾರೆ, ಏನಾದರೂ ವೈರಲ್ ಆಗಿರೋಂಗೆ ಏನಾದರೂ ಮಾತಾಡೋ ಅಂತ. ಸೊ ಎಲ್ಲ ಜಿತ್ ತೀರಿಸ್ಕೊತೀನಿ ಸರ್. ದಿನಕ್ಕೆ ಒಂದು ದಿನದಲ್ಲಿ 7 ಸೀರೆ ಚೇಂಜ್ ಮಾಡಿಸಿದ್ದಾರೆ. ಆಮೇಲೆ ಡೈಲಾಗ್ಸ್ ಕೊಡ್ತಾ ಇರಲಿಲ್ಲ ನನಗೆ, ಕಾಡಿ ಬೇಡಿದ್ದೀನಿ ಶೂಟಿಂಗ್ ಮುಂಚೆ, ಪ್ಲೀಸ್ ಡೈಲಾಗ್ಸ್ ಕೊಡಿ. ಕೋಲಾರ ಡೈಲೆಕ್ಟಲ್ಲಿ ಬೇರೆ ಇರೋದು ನಮ್ಮದು ಭಾಷೆ. ಏನಿದ್ರು ಲಾಸ್ಟಲ್ಲಿ ಅಷ್ಟು ಬೇಡಿದ್ದಕ್ಕೆ ಒಂದು 4 ಲೈನ್ ಮೆಸೇಜ್ ಮಾಡಿದ್ದಾರೆ, ಇಷ್ಟೇ ಡೈಲಾಗು ಬನ್ನಿ ಅಂತ. ಅದು ನನಗೆ ಐ ವಾಸ್ ಲಿಟಲ್ ನರ್ವಸ್ ಬಿಕಾಸ್ ರಾಜ್ ಅಂತ ಅಷ್ಟು ಬಿಗ್ ಆ್ಯಕ್ಟರ್, ಕಮ್ ಆನ್, ಯು ಆರ್ ಸಚ್ ಅ ಹ್ಯೂಜ್ ಆ್ಯಕ್ಟರ್. ಸುಮ್ಮನೆ ಹೇಳ್ತಾ ಇಲ್ಲ, ಸೀರಿಯಸ್ಲಿ ನರ್ವಸ್ ಆಗಿದೆ. ಸರ್ಗೂ ಹೇಳಿದೆ ಅವ್ರ ಜೊತೆ ನಾನು ವರ್ಕ್ ಮಾಡಬೇಕು, ಎಂಬಾರೆಸ್ ಆಗಿಬಿಡುತ್ತೆ ಏನಾದರೂ ಡೈಲಾಗ್ಸ್ ಮರ್ತೋದ್ರೆ ನಾನು ಅಂತ. ಓ ರಾಜಣ್ಣ ಬನ್ನಿ, ನೀವು ಯಾಕೆ ವರಿ ಮಾಡ್ಕೊತೀರಾ ಅಂತ. ಅಷ್ಟು ಈಸಿಯಾಗೂ ಇತ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು. ರಾಜ್ ಅವ್ರಿಗೂ ಮುಂಚಿನೂ ಪರಿಚಯ, ನಾವು ಆ್ಯನಿಮಲ್ ಲವರ್ಸ್ ನಾವಿಬ್ಬರು, ಸೊ ಹಂಗೆ ಕನೆಕ್ಟ್ ಆದ್ವಿ ನಾವು. ನಿಜವಾಗ್ಲೂ ಹೇಳ್ತಾರೆ, ತುಂಬ ಈಸಿ ಆಗಿತ್ತು ನಿಮ್ಮ ಜೊತೆ ವರ್ಕ್ ಮಾಡಿದ್ದು. ಆ್ಯಂಡ್ ಪ್ರತಿಯೊಬ್ಬರೂ ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿಸ್ತಾರೆ, ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಸೆಟ್ಟಲ್ಲಿ. ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನೀವು ಸೆಟ್ಟಲ್ಲಿ ಬಂದರೆ, ಒಂದು ಕಳೆ ಬಂದ್ಬಿಡುತ್ತೆ. ತುಂಬ ಕಲ್ತಿದ್ದೀನಿ, ನಿಮಗೆ ಗೊತ್ತಿಲ್ಲದೇನೆ ತುಂಬ ಕಲ್ತಿದ್ದೀನಿ ನಿಮ್ಮ ಜೊತೆ ವರ್ಕ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸೀನ್ಸ್ ಬಗ್ಗೆ ಎಲ್ಲ ಆಮೇಲೆ ಪ್ರಮೋಷನ್ ಟೈಮಲ್ಲಿ ಮಾತಾಡೋಣ. ಜಡೇ ಸರ್, ಥ್ಯಾಂಕ್ ಯು ಪದ್ಮ ಅನ್ನೋ ಪಾತ್ರ ಕೊಟ್ಟಿದ್ದಕ್ಕೆ. ಹೇಳ್ತೀನಿ ನಾನು ಗುರು ಶಿಷ್ಯರು ಫಿಲ್ಮ್ ನೋಡಾದ್ಮೇಲೆ ಫೋನ್ ಮಾಡಿದ್ದೆ ಸರ್ಗೆ. ಅವರು ಆವಾಗ ನಾನು ನೆನೆಸ್ಕೊಂಡು ನನಗೆ ಪದ್ಮ ಅನ್ನೋ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೇಮಂತ್ ಸರ್, ಸತ್ಯ ಸರ್, ನಮ್ಮ ಪ್ರೊಡ್ಯೂಸರ್ಸು ಒಂದು ಬಿಗ್ ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದಾರೆ ನಮ್ಮ ಫಿಲ್ಮ್ಗೆ ಏನು ಬೇಕೋ ಎಲ್ಲ ನೀಡಿದ್ದೀರಾ ಸರ್. ಈ ಲ್ಯಾಂಡ್ ಲಾರ್ಡ್ಗೆ ಏನು ಪ್ರಶಂಸೆ ಸಿಗ್ತಾ ಇದ್ದು ಅದು ನಿಮಗೆ ಸಲ್ಲಬೇಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ದುನಿಯಾ ವಿಜಿ ಸರ್, ಮೈ ಸೂಪರ್ ಸ್ಟಾರ್. ತುಂಬ ವರ್ಷದ ಪರಿಚಯ ನನಗೂ ಅವ್ರಿಗೂ. ಯಾವತ್ತೂ ಜೊತೆ ಕೆಲಸ ಮಾಡಿಲ್ಲ, ಇದರಲ್ಲಿ ಒಂದೆರಡು ಸೀನ್ ಮಾಡೋ ಅವಕಾಶ ಸಿಕ್ತು ನಿಮ್ಮ ಜೊತೆ. ಹೋಪ್ಫುಲಿ ಆ ಟೈಮಲ್ಲೇ ನಾವು ಎಷ್ಟು ಡಿಸ್ಕಸ್ ಮಾಡ್ತಾ ಇದ್ವಿ. ಭೀಮಾ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರಿ. ನಾನು ನಡ್ಕೊಂಡು ಬರ್ತಾ ಇದ್ದೀನಿ ಒಂದು ಸಲ ಶೂಟಿಂಗಿಗೆ, ಎಲ್ಲ ಗುಂಪಲ್ಲಿ ಒಂದಿಷ್ಟು ಜನ ಹುಡುಗರು ಕೂತಿದ್ರು, ನಂಗೆ ಗೊತ್ತಾಗ್ಲಿಲ್ಲ ಯಾರು ಅಂತ. ನಡ್ಕೊಂಡು ಹೋಗ್ತಾ ಇದ್ದೀನಿ, ಅವ್ನು ಮತ್ತೆ ತಿರುಗಿ ನೋಡಿದ್ರೆ ನಮ್ಮ ದುನಿಯಾ ವಿಜಯ್ ಸರ್ ಚಿಕ್ಕ ಹುಡುಗರ ಥರ ನಿನ್ನ ಕಾಣಿಸ್ತಾ ಇದ್ರು ಅಲ್ಲಿ ಗುಂಪಲ್ಲಿ ಕೂತ್ಕೊಂಡು. ಸೊ ಖುಷಿ ಆಯಿತು ಸರ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದು. ಸೊ ಅಷ್ಟೇ. 23rd ರಿಲೀಸ್, 23rd ಜಾನ್ ರಿಲೀಸು ಲ್ಯಾಂಡ್ ಲಾರ್ಡು. ಸೊ ಥ್ಯಾಂಕ್ ಯು ಸೋ ಮಚ್. ಇಡೀ ನಟ ನಟಿಯರು ಸಿಕ್ಕಾಪಟ್ಟೆ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ ಮಧ್ಯೆ ನಾನು ಕಾಣಿಸ್ಕೊಂಡಿದ್ದೀನಿ, ಲ್ಯಾಂಡ್ ಲಾರ್ಡ್ ಚಿತ್ರದ ಭಾಗ ಆಗಿದ್ದೀನಿ. ಅದಕ್ಕೆ ನಂಗೆ ತುಂಬ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ವೆರಿ ಮಚ್ ಭಾವನ ಅವರೇ. ಆ್ಯಕ್ಚುಲಿ ಡೈಲಾಗ್ ಹೇಳ್ಸೋಣ ಅಂದ್ಕೊಂಡಿದ್ದೆ, ಆದರೆ ಕೋಲಾರ ಸ್ಲ್ಯಾಂಗು ಸ್ವಲ್ಪ ಪ್ರಿಪ್ರೇಷನ್ ಮಾಡಿಕೊಂಡು ಬನ್ನಿ. ನೆಕ್ಸ್ಟ್ ಪ್ರಮೋಷನ್ಸಲ್ಲಿ ಒಂದು ದೊಡ್ಡ ಡೈಲಾಗ್ ಯಾವುದಾದ್ರೂ ಹೇಳೋಣ. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್. ಮಾತಾಡ್ತಾನೆ ಇರುವಾಗ ನಮ್ಮ ಆಸ್ತಿ ಇಲ್ಲೇ ಕೂತಿದ್ದಾರೆ, ಮಾಸ್ತಿ ನಮ್ಮ ಕನ್ನಡದ ಆಸ್ತಿ, ನಾನೆಲ್ಲ ಕಾರ್ಯಕ್ರಮದಲ್ಲೂ ಹೇಳ್ತಾ ಇರ್ತೀನಿ. ಅವರಿಗೆ ಸಾಥ್ ಕೊಟ್ಟಿರುವಂತಹ ಶ್ರೀಕಾಂತ್ ಅವರು ಕೂಡ ಇದ್ದಾರೆ. ಶ್ರೀಕಾಂತ್ ಅವರೇ, ನೀವು ಕೂಡ ವೇದಿಕೆ ಮೇಲೆ ಬನ್ನಿ. ಹಾಗೆ ಈ ಡೈಲಾಗ್ಸ್ನ ಒಂದು ಪ್ರದೇಶಕ್ಕೆ ಸೀಮಿತವಾಗಿ ಮಾಡಬೇಕು ಅಂತ ಅಂದರೆ ಸ್ಲ್ಯಾಂಗ್ ಟ್ರಾನ್ಸ್ಲೇಟರ್ ಕೂಡ, ಅವರು ಕೂಡ ಪ್ರಮುಖ ಪಾತ್ರ. ಮಂಜುನಾಥ್ ಅವರೇ, ನೀವು ಕೂಡ ಬನ್ನಿ ವೇದಿಕೆ ಮೇಲೆ. ಸೊ ನೀವು ನಿಮ್ಮ ಭಾಷೆನಲ್ಲೇ ಮಾತಾಡಿ, ಕೋಲಾರದ ಭಾಷೆನಲ್ಲಿ. ಎಸ್ ಮಾಸ್ತಿ ಅವರೇ.
ಹಾಗೆ ಅಭಿಷೇಕ್ ಅವರು ಇದೀಗ ಕೂಡ ತಾನೇ ಜಾಯ್ನ್ ಆಗಿದ್ದಾರೆ. ಬನ್ನಿ ಅಭಿಷೇಕ್ ಅವರೇ, ನೀವು ಕೂಡ ವೇದಿಕೆ ಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡಿ. ಸಿಂಗಲ್ ಲೈನ್ ಡೈಲಾಗ್ ಅಂತೆ, ಸಿಂಗಲ್ ಲೈನ್ ಅಲ್ಲಿ ಜಡೇಶ್ ಅವರು ಹೇಳ್ತಾ ಇದ್ದಾರೆ. ಗುಡಿಲಿ ಪೂಜೆ ಆಚಾರ ವಿಚಾರದ ಪ್ರಕಾರ ನಡೀತಾ ಇದೆ, ಬೇಸಾಯ ಮಳೆ ಬೆಳೆ ಪ್ರಕಾರ ಆಗ್ತಾ ಇದೆ, ಎಲ್ಲ ಅದ್ರ ಪ್ರಕಾರ ನಡೀತಾ ಇದ್ದಾಗ ನಿಮ್ದೇನೋ ಕಾನೂನು ಪ್ರಕಾರ ಇದನ್ನ ನಾನು ನಮ್ಮ ಗೆಳೆಯರು ಬರೆದಾಗ ಜಡೇಶ್ ಅವರು ಏನು ರಿಪ್ಲೈ ಮಾಡಲಿಲ್ಲ. ಯಾಕಂದ್ರೆ ನಾವು ಸರ್ವೈವರ್ ಬರೆದ್ಬಿಟ್ಟಿದ್ವಿ. ಈ ರೂಲರ್ದು ಬರೀಬೇಕಾಗಿದ್ರೆ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು. ಏನು ಹೇಳೋದು, ಒಬ್ಬ ವ್ಯಕ್ತಿ ನೋಡಿದ್ರೆ ನನ್ನ ಹತ್ರ ಇಡೋದು 2 ಟೊಮಾಟೊ ಅನ್ಕೊಂಡು ಬಂದವರು, ಇವ್ರು ನೋಡಿದ್ರೆ ನಂದು 1 ಮೊಟ್ಟೆ ಅನ್ಕೊಂಡ್ ಬಂದವರು. ಒಬ್ರದ್ದು ಆಕ್ಷನ್ ಇನ್ನೊಬ್ಬರು ಫನ್ನಲ್ಲಿ ಬಂದು ಇಲ್ಲಿ ನೋಡಿದ್ರೆ ಒಂದು ಕತೆ ಬರೆದು ಫಸ್ಟು ಅದನ್ನ ಕತೆ ಅಂತ ನಾವು ಕೇಳಿದ್ವಿ. ಬಟ್ ಆಮೇಲೆ ಗೊತ್ತಾಯ್ತು ಇಲ್ಲ, ಇದು ತುಂಬಾ ದೊಡ್ಡ ಮಟ್ಟದ ಕತೆಗೂ ಮೀರಿದ್ದೇನೋ ಇದೆ ಅಂತ. ಸೊ ಒಂದೊಂದು ಡೈಲಾಗ್ ಬರೆಯೋವಾಗ್ಲೂ ಅದು ಅಕ್ಷರಗಳಲ್ಲಿ ಆಗ್ತಾನೆ ಇರಲಿಲ್ಲ. ಅದಕ್ಕೆ ಅದನ್ನ ಬರೆದಿದ್ದು ಏನೇ ಅಕ್ಷರದ ಮೂಲ ಅಧಿಕಾರ ಇದ್ರೂ ಅಧಿಕಾರದ ಮೂಲ ಅನುಭವ ಅನ್ನೋದು. ಸೊ ಎರಡು ತುಂಬ ಟಫ್ ಇತ್ತು. ಸರ್ವೈವರು ಇದು ಇವರಿಬ್ಬರನ್ನು ಗಮನಿಸಿದಾಗ ಒಂದೇ ದಿಕ್ಕಲ್ಲಿ ಹೋಗ್ತಾ ಇದ್ದವರು. ಎಲ್ಲದಕ್ಕಿಂತ ಖುಷಿ ವಿಚಾರ ಏನು ಅಂದರೆ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇದ್ದಾರೆ ಅಂದರೆ ಅದು ಒಂದು ಸತಿ ಶೆಟ್ರನ್ ಕಡೆ ನೋಡ್ತೀವಿ, ಒಂದು ಸತಿ ವಿಜಯ್ ಕಡೆ ನೋಡ್ತೀವಿ. ಯಾಕಂದರೆ ಸಲಗ ಭೀಮಾ ಅನ್ನೋ ಸಿನಿಮಾಗಳಲ್ಲಿ ನಿರ್ದೇಶಕನಾಗಿ ದುಡಿಸ್ಕೊಂಡು ಅಷ್ಟು ಜನನ ಥಿಯೇಟ್ರಿಗೆ ಕರೆಸೋದು ತಮಾಷೆ ಮಾತಲ್ಲ. ಸೊ ಆ ಕಷ್ಟ ಇವತ್ತು ಸಿಟಿ ಲೈಟ್ಸ್ ನಾವು ಶೂಟಿಂಗ್ ನೋಡೋ ಗೊತ್ತಾಗುತ್ತೆ. ನಾನು ಆರ್ಟಿಸ್ಟ್ಗಳನ್ನ ಕರ್ಕೊಬಂದು ಅವ್ರಿಗೆ ಡೈಲಾಗ್ ಕೊಟ್ಟು ಸಾಕಮ್ಮ ನೀನು ಅಷ್ಟೇ ಮಾಡಮ್ಮ ಸಾಕು ನಾನು ತಗೋತೀನಿ ಅಂದ್ಬಿಟ್ಟು ಕ್ಯಾಮ್ರಾಮೆನ್ಗಳನ್ನ ಆ ಮೋರಿಗಳ ಅಂಚುಗಳಲ್ಲೆಲ್ಲ ಕ್ಯಾಮ್ರಾ ಎತ್ಕೊಂಡು ಓಡಾಡೋ ನಮ್ಗೆ ಭಯ ಆಗುತ್ತೆ. ಕೋಟ್ಯಾಂತರ ರೂಪಾಯಿ ಕ್ಯಾಮ್ರಾ ಗುರು ಅಂತ ಅವರಂತೂ ಆ ಕ್ಯಾಮ್ರಾ ಹಿಂಗೆ ಕಾಯ್ತಿರ್ತಾರೆ. ಸೊ ಇದು ಇಲ್ಲಿ ಹೆಂಗ್ ಸರ್ ಲೈಟ್ ಮಾಡೋದು ಅಂತ ಶಿವ ಒಂದ್ಸತಿ ನೀನು ಉಚ್ಕೊಂಡು ಮಾಡೋ ಮಾಡ್ತಾರೆ. ಸೊ ಯಾವಾಗಲೂ ನನಗೆ ಒಂದು ಸ್ಪೇಸ್ ಬೇಕಮ್ಮ ಅನ್ನೋ ನಿರ್ದೇಶಕರ ಮಧ್ಯೆ ನನಗೇನು ಬೇಡ ನೀನು ತೆಗಿಯಮ್ಮ ಅನ್ನೋ ನಿರ್ದೇಶಕ. ಸೊ ಇವರಿಬ್ಬರನ್ನೂ ಹಂಗೆ ಜಡೇಶ್ ಅವರು ಬರೆದು ಇದು ಮಾಡಿದಾಗ, ಮತ್ತೆ ರಾಜ್ಬಿ ಶೆಟ್ರದ್ದು ಪೇರಾಗಿ ಭಾವನಾ ಅವರು ಮಾಡ್ತಿದ್ರು. ಸೊ ನನಗೆ ಹೇಳ್ತಾ ಇಲ್ಲ ಪಾತ್ರ ಏನು ಅಂತ. ನಾನು ಜಡೇಶ್ ಅವ್ರಿಗೆ ಕೇಳ್ತಾ ಇದ್ದೀನಿ, ಏನು ಆ್ಯಕ್ಚುಲಿ ಏನು ಪ್ರೇಮಿನ ಹೆಂಡ್ತಿನ ಏನು ಅಂದರೆ ಹಂಗೆ ಇಟ್ಕೊಳ್ಳಿ ಅಂದರು. ನಾನು ಏನು ಇಟ್ಕೊಳ್ಳಿ, ಅದು ಅವ್ರ ಸ್ಲ್ಯಾಂಗಲ್ಲಿ ಹೇಳ್ತಾವೆ ಸರಿ ಅಂದ್ಬಿಟ್ಟು ಅದನ್ನ ಹಂಗೆ ತೂಗಿಸ್ಕೊಂಡು ಬರ್ದಿದ್ದು. ಬಟ್ ಪ್ರತಿಯೊಂದು ಮಾತು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಸಿನಿಮಾ ಒಂದು ಸತಿ ಎಲ್ಲೋ ಒಂದು ಕಡೆ ಕಚ್ಕೋತಾ ಇದ್ವಿ ನಾನು ಜಡೇಶ್ ಅವ್ರು ಇಬ್ಬರೂ. ಇಲ್ಲ ಅಷ್ಟು ಡೈರೆಕ್ಟಾಗಿ ಬೇಡ ಅಂತ ಅವರು, ಇಲ್ಲ ಡೈರೆಕ್ಟಾಗಿ ಹೇಳಲೇಬೇಕಲ್ಲ ಅಂತ ನಾನು, ಇಲ್ಲ ನೀವು ಡೈರೆಕ್ಟಾಗಿ ಹೇಳಂಗೇ ಇಲ್ಲ ಅಂತ. ಸೊ ಈ ಒಂದು ಇನ್ ಬಿಟ್ವೀನಲ್ಲೇ ಇಡೀ ಸಿನಿಮಾ ಬರ್ತಿದ್ದು. ಲ್ಯಾಂಡ್ ಲಾರ್ಡ್ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟದ ಸುದ್ದಿ ಅಂತೂ ಮಾಡುತ್ತೆ. ಯಾಕೆಂದರೆ ಅಷ್ಟು ಕೆಲಸ ಮಾಡಿದ್ದಾರೆ. ಒಂದು ಲೇಯರಲ್ಲಿ ನಮಗೆ ವಿಜಯ್ ಮತ್ತು ರಾಜ್ಬಿ ಶೆಟ್ಟರ್ ಕಾಣಿಸಿದ್ರೆ, ಅವ್ರ ಕೆಳಗಡೆ ಲೇಯರಲ್ಲಿ ಇವ್ರ ಟೀಮು ಅವ್ರ ಟೀಮು. ಒಂದು ನೇರವಾಗಿ ಹೇಳಬೇಕು ಅಂದರೆ ಸಂವಿಧಾನ ವಿರುದ್ಧ ಸ್ವಾಯತ್ತತೆ ಅಂದರೆ ಪ್ರಜಾಪ್ರಭುತ್ವ ಮತ್ತೆ ರಾಜಪ್ರಭುತ್ವ ಇವೆರಡರ ಮಧ್ಯೆ ನಡೆಯುವಂಥ ಕತೆ ಆ ಕಾಲಘಟ್ಟದಲ್ಲಿ ಚಿತ್ರಿತವಾಗಿರೋದು. ಸೊ ಎಲ್ಲ ಟೆಕ್ನಿಷಿಯನ್ಸು, ಎಲ್ಲ ಆ್ಯಕ್ಟ್ರುಗಳು ಎಲ್ಲರೂ ತುಂಬ ಚೆನ್ನಾಗಿ ಆ ಪಾತ್ರದಲ್ಲಿ ಮುಳುಗಿದ್ದಾರೆ. ಸೊ ಅಂಥ ಒಂದು ಸಿನಿಮಾಗೆ ನಮ್ಮ ನಿರ್ಮಾಪಕರು ಇಬ್ಬರು, ಯಾವಾಗಲೂ ಅವರಿಬ್ಬರನ್ನ ನಾನು ನೋಡೋದು ತಂದೆ ಮಗ ತದ್ವಿರುದ್ಧವಾಗಲೇ ಇರ್ತಾರೆ. ಅವ್ರ ಅಪ್ಪ ಹೇಳ್ದಂಗೆ ಅವ್ರ ಮಗ ಕೇಳಲ್ಲ ಅಂತ. ಆದರೆ ಇವರಿಬ್ಬರದು ಮಾತ್ರ ಅದು ಎಷ್ಟು ಚೆನ್ನಾಗಿ ಅವರಿಬ್ಬರು ಮಾತಾಡಿಕೊಂಡು ಇದು ಹಿಂಗೆ ಮಾಡೋಣ ಅಂತ. ಎಲ್ಲರೂ ಹೇಳ್ತಾ ಇದ್ರು ಸಾರಥಿ ಆದಮೇಲೆ ಯಾಕೆ ಸಿನಿಮಾ ಮಾಡಲಿಲ್ಲ ಅಂತ. ಕತೆಗಳು ಅವ್ರು ಕೇಳ್ತಾ ಇದ್ರು, ಅವ್ರಿಗೆ ಎಲ್ಲೋ ಒಂದು ಕಡೆ ಇದಕ್ಕೆ ನಾನು ಕನೆಕ್ಟ್ ಆಗಲ್ಲ, ಇಲ್ಲ ಅವರು ನನಗೆ ಕನೆಕ್ಟ್ ಆಗ್ತಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿದ್ದರು. ಸೊ ಇಬ್ರು ಇಷ್ಟು ವರ್ಷಗಳ ನಂತರ ಸಾರಥಿ ನಂತರ ಒಂದು ಲ್ಯಾಂಡ್ ಲಾರ್ಡ್ ಮಾಡ್ತಿದ್ದಾರೆ ಅಂದರೆ ನಿಜಕ್ಕೂ ಅವ್ರದ್ದು ಕರೆಕ್ಟ್ ಜಡ್ಜ್ಮೆಂಟ್ ಅಂತ ನನಗೆ ಅನ್ನಿಸ್ತು. ಅದು ಕರೆಕ್ಟಾಗಿ ಜಡೇಶ್ ಅವರು ಬರೆದಿರೋದು. ನನಗೆ ಜಡೇಶ್ ಅವ್ರ ಕತೆಗಳು ಅಂದಾಗ ಫಸ್ಟು ನಾನು ಯಾವುದೇ ಒಂದು ಕೆಲಸ ಇರಲಿ ಓಡೋಗ್ಬಿಟ್ಟು ಆ ಕತೆ ಕೇಳೋ ನನಗೆ ಇಂಟ್ರೆಸ್ಟು. ಆಯಪ್ಪ ನೆಲದ ಕತೆಗಳನ್ನ ಹಂಗೆ ಅಗದು ಮಾಡ್ತಾನೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ,
ಗುರು ಒಂದು ಬಾವಿ ಅಗಸ್ತ್ಯ ನೀರು ಸಿಕ್ಕಿದ ಮೇಲೆ ತಿರ್ಗಾ ಗಡಪಾರಿ ಕೊಡ್ತಿಲ್ಲ ಗುರು ಇನ್ನೂ ಹಾಗೆ ಅಂತ. ನೀರು ಸಿಕ್ಕಿದ ಮೇಲೆ ಏನು ಅಂದ್ರೆ ಇಲ್ಲ ಅದ್ರ ಒಳಗಡೆ ಇನ್ನೇನೋ ಸಿಗ್ಬೋದು ಅಂತ. ಸೊ ಆ ಮಟ್ಟದ ಕೆಲಸ ತಗೋತಾರೆ. ಸೊ ಕಲಾವಿದರುಗಳಂತೂ ರೋಸ್ ಹೋಗ್ಬಿಟ್ಟಿರ್ತಾರೆ. ನಾನು ಸೆಟ್ಗೆ ಹೋದಾಗ ರಾಜ್ಬಿ ಶೆಟ್ಟರ್ ನೋಡಿದೆ. ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನಮಗೆ ಇವರು ಚೆನ್ನಾಗಿ ಹೇಳ್ತಾ ಇದ್ರು ರಾಕೇಶ್. ಅಂದ್ರೆ ಆ ಒಂದು ಸ್ಟೇಟಲ್ಲಿ ಇರ್ತಾರಲ್ಲ, ಜನಗಳನ್ನ ಥಿಯೇಟ್ರಿಗೆ ಕರೆಸೋದು ಎಲ್ಲರಿಗೂ ಯಕ್ಷ ಪ್ರಶ್ನೆ ಹೆಂಗೆ ಜನನ ಕರೆಸೋದು ಅಂತ. ಅದು ಕರೆಸೋದಲ್ಲ ಗುರು, ಅದು ಕಲೆ ಮತ್ತೆ ಆ ಒಂದು ಕೃಷಿಯಿಂದ ಮಾತ್ರ ಸಾಧ್ಯ. ಈಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಒಂದು ಹಳ್ಳಿಯಲ್ಲಿ ಒಬ್ಬ ಆಲೂಗಡ್ಡೆ ಬೆಳೆದ ಅಂದ್ರೆ ಅವನೊಂದು ಹೀರೋ ಹೊಂಡ ತಗೋತಿರ್ತಾನೆ. ಇಡೀ ಊರವರೆಲ್ಲ ಆಲೂಗಡ್ಡೆ ಬೆಳೆದು ಬಿಡೋದು, ಅದು ಆಲೂಗಡ್ಡೆ ರೇಟ್ ಬಿದ್ದೋಗುತ್ತೆ. ನೀನ್ ಟಮಾಟ ಹಾಕರು ಶೆಟ್ರ್ ಅದೇ ಮಾಡ್ತಾ ಇರೋದು. ಅವ್ರು ಹೀರೋ ಹೊಂಡ ತಗೊಂಡಿದ ತಕ್ಷಣ ನೆಕ್ಸ್ಟ್ ಟ್ರ್ಯಾಕ್ಟರ್ ಕೈ ಹಾಕ್ತಾರೆ. ಶೆಟ್ರು ಈ ಆಲೂಗಡ್ಡೆ ಹಾಕೋದು ಅಂತ ಎಲ್ಲ ಆಲೂಗಡ್ಡೆ ಹಾಕ್ಬಿಟ್ರು. ಹಂಗಾಗಲ್ಲ. ಬಟ್ ಅವ್ರ ಕೃಷಿ ನನಗೆ ವಿಜಯ್ ಅವರು ಮತ್ತೆ ರಾಜ್ಬಿ ಶೆಟ್ಟಿ ಏನಕ್ಕೆ ಇಷ್ಟ ಅಂದ್ರೆ ಇಂದ ಸಿನಿಮಾ ಮಾಡ್ಕೊಂಡು ಬಂದು ಇವತ್ತು ತಿದ್ದಿ ಅವ್ರನ್ನ ಅವರೇ ತಿದ್ಕೊಂಡು, ಹೌದು ಅವರು ನೋಡಿದ್ದಾರೆ, ಸೋಲುಗಳನ್ನ ಅವರು ಕಂಡಿದ್ದಾರೆ, ಗೆಲುವುಗಳನ್ನ ಅವರು ಸಂಭ್ರಮಿಸಿದ್ದಾರೆ. ಬಟ್ ಯಾವತ್ತೂ ತಲೆಗೆ ತಗೊಂಡಿಲ್ಲ. ತಲೆಗೆ ತಗೊಳ್ಳದೆ ಕೆಲಸ ಮಾಡ್ಕೊಂಡು ಹೋಗೋದು, ಜನಗಳನ್ನ ಕರೆಸ್ಬೇಕು. ಹೌದು ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಯಾವುದೋ ಮಲಯಾಳಂ ಸಿನಿಮಾಗೆ ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಅಂದ್ರೆ ಹೌದು ಖುಷಿ ಆಗುತ್ತೆ, ಹೌದು ಕಂಟೆಂಟ್ ಚೆನ್ನಾಗಿದೆ, ಬಂದಿದ್ದಾರೆ, ನಮಗೂ ಬರ್ತಾರೆ, ನಮ್ಮ ಜನ ತಾನೇ ನೋಡೋದು. ಬಟ್ ಕನ್ನಡದಲ್ಲಿ ಯಾವತ್ತೂ ಆ ಕಂಟೆಂಟ್ ಇದ್ರೆ ಖಂಡಿತವಾಗ್ಲೂ ಬರ್ತಾರೆ, ಜನ ಆಶೀರ್ವಾದ ಮಾಡ್ತಾರೆ. ಆ ಒಂದು ಭರವಸೆ ಅಂತೂ ಲ್ಯಾಂಡ್ ಲಾರ್ಡ್ ಸಿನಿಮಾ ಮೇಲಿದೆ. ಅದಕ್ಕೆ ಹಣ ಹೊಡೆದಂಥ ನಮ್ಮ ನಿರ್ಮಾಪಕರು ಹೇಮಂತ್ ಗೌಡ್ರು ಮತ್ತೆ ನಮ್ಮ ಸತ್ಯಪ್ರಕಾಶ್ ಸರ್ ತುಂಬಾನೇ ಮಿತ್ರ ಅವ್ರು ಹೇಳಿದ್ರು ಅವ್ರ ಕೈ ತುಂಬ ಕಾಸು ಬರುತ್ತೆ ಅಂತ. ಖಂಡಿತವಾಗ್ಲೂ ಅವ್ರು ಬಂದ್ರೆ ಎರಡೂ ಕೈಯಲ್ಲಿ ತಿರ್ಗಾ ಸಿನಿಮಾಗೆ ಹಾಕ್ತಾರೆ. ಸೊ ಆ ಒಂದು ಪ್ರೀತಿ ಅಂತೂ ಇದೆ. ಮತ್ತೆ ಕಲಾವಿದರು ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಮತ್ತೆ ನಮ್ಮ ಸಹ ಬರಹಗಾರರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ನಮ್ಮ ಅಭಿ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಮತ್ತೆ ನಾವು ಡೈಲಾಗ್ ರೈಟರ್ಗಳು ಯಾವುದೇ ಒಂದು ಮಾತು ತುಂಬಾ ಇನ್ಸ್ಪೈರ್ ಆಗಿ ತಗೋತೀವಿ. ಫಾರ್ ಎಕ್ಸಾಂಪಲ್ ರಾಕೇಶ್ ಅವರು ಒಂದು ಮಾತು ಹೇಳಿದ್ರು, ಒಂದು ರೀಲ್ ಆಗಿತ್ತು, ಕನ್ನಡನ ಬೆಳೆಸ್ಬೇಕು ಅಂತ. ಅವ್ರು ಎಷ್ಟು ಚೆನ್ನಾಗಿ ವಿಡಂಬನಾತ್ಮಕವಾಗಿ ಹೇಳಿದ್ರು, ಗುರು ನೀವ್ ಯಾರು ಬೆಳೆಸ್ಬೇಡ ಗುರು, ಅದು ಅಲ್ಲಿದೆ, ನೀನ್ ಅದ್ರ ಹೆಸರು ಹಾಕೊಂಡು ನೀನ್ ಯಾಕೆ ಬೆಳಿತೀಯ ಅಂತ ಹೇಳಿದ್ರು. ಅಲ್ಲಿ ಎಷ್ಟು ವೈರಲ್ ಆಗಿತ್ತು ಅಂದ್ರೆ, ಸೊ ನಾವು ರೈಟರ್ಗಳು ಯಾರು ಏನೇ ಮಾತಾಡಿದ್ರು ಅದರಲ್ಲಿ ಒಂದು ಇನ್ಸ್ಪೈರ್ ಆಗ್ತೀವಿ. ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ, ಅದು ಯಾರೇ ಮಾತಾಡಿರ್ಬೋದು, ಆ ಮಾತನ್ನ ಗ್ರಹಿಸ್ತೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ. ಮತ್ತೆ ಜಡೇಶ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಇಂಥ ಇಬ್ಬರು ಕಲಾವಿದರನ್ನ ನಿಮ್ಮ ಒಂದು ಪಾತ್ರಗಳಿಗೆ ದುಡಿಸ್ಕೊಂಡಿರೋದು, ಮತ್ತೆ ಅವರಿಬ್ಬರನ್ನು ವಿರುದ್ಧ ದಿಕ್ಕಿನಲ್ಲಿ ನಿಲ್ಲಿಸಿರೋದು, ಅದು ನಿಜಕ್ಕೂ ಎಲ್ಲರನ್ನೂ ಖುಷಿ ಕೊಡುತ್ತೆ. ಈ ಸಿನಿಮಾ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಕೊಡುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ಮತ್ತೆ ನಮ್ಮ ಜನ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ವೆರಿ ನೈಸ್. ಅನುಭವದ ಜೊತೆಗೆ ವಾಸ್ತವಿಕತೆ ಜೊತೆಗೆ ಎಲ್ಲ ಸೇರಿಸಿ ಮಾತಾಡ್ಬಿಟ್ರು. ಸೊ ನೀವೇನಾದ್ರೂ ಆ್ಯಡ್ ಆನ್ ಮಾಡೋದಾದ್ರೆ ಒಂದೊಂದು ಲೈನಲ್ಲಿ ಆ್ಯಡ್ ಆನ್ ಮಾಡ್ಬಿಡಿ. ಶ್ರೀಕಾಂತ್ ಅವರು ಹಾಗೆ ಮಂಜುನಾಥ್ ಅವರು. ಫಸ್ಟ್ ಡೈಲಾಗ್ ಅದು ನನ್ನೊಂದು ಎಲ್ಲ ಆರ್ಟಿಸ್ಟ್ಗಳಿಂದ ಒಂದು ಕಂಪ್ಲೇಂಟ್ ಏನಂದ್ರೆ ಜಾಸ್ತಿ ಬರೀತೀಯ ಅಂತ ಹೇಳ್ಬಿಟ್ಟು, ನಾನು ಅದನ್ನೊಂದು ಸ್ವೀಟ್ ಕಾಂಪ್ಲಿಮೆಂಟ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಈ ಥರದೊಂದು ಕತೆ ಹೇಳಬೇಕು ಅಂದ್ರೆ ಸ್ವಲ್ಪ ವಿವರಣೆ ಕೊಡಬೇಕಾಗತ್ತೆ. ಬಟ್ ಅದನ್ನ ಒಂದು ರೈಟ್ ಸ್ಪಿರಿಟಲ್ಲಿ ಎಲ್ಲರೂ ತೊಗೊಂಡ್ಬಿಟ್ಟು ಅದನ್ನ ಕ್ಯಾರಿ ಮಾಡಿರೋದು ತುಂಬ ಥ್ಯಾಂಕ್ಸ್. ಒಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ. ಲಾಸ್ಟ್ ಟೈಮ್ ಸರ್ದೊಂದು ಟೀಸರ್ ರಿಲೀಸ್ ಮಾಡಿದಾಗ ಕಮೆಂಟ್ ಸೆಕ್ಷನಲ್ಲೆಲ್ಲ ಸ್ವಲ್ಪ ಓದ್ತಾ ಇದ್ದೆ ನಾನು. ಅವಾಗಲ್ಲೆಲ್ಲ ಬರ್ದಿರೋದು, ಇದು ಯಾವುದೋ ಹೊಸರಂ ಥರ ಇದೆ, ಯಾವುದೋ ರಂಗಸ್ಥಳಂ ಥರ ಇದೆ. ಅಲ್ಲ, ನಂದು ಪ್ರಶ್ನೆ ಒಂದೇ ಏನಂದರೆ, ನಾವು 6 ಕೋಟಿ ಜನಸಂಖ್ಯೆ, ಇಷ್ಟು ದೊಡ್ಡ ಕರ್ನಾಟಕ, ಇಷ್ಟು ವೆರೈಟಿ ಆಫ್ ಕಲ್ಚರ್ಸ್ ಇದೆ, ನಮ್ಮಲ್ಲಿ 1000 ಕಥೆಗಳಿದೆ. ನಾವು ಇನ್ನೊಬ್ಬರಿಂದ ಇನ್ಸ್ಪೈರ್ ಆಗುವಂಥದ್ದು ಏನೂ ಇಲ್ಲ. ಸೊ ನಮಗೆ ರೈಟಿಂಗಲ್ಲಿನೂ ಅಷ್ಟೊಂದು ಫ್ರೀಡಮ್ ಕೊಟ್ಟಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್ ಆಯಿತು, ನಮ್ಮ ಆರ್ಟಿಸ್ಟ್ಗಳಾಯಿತು. ಒಂದು ನಾನ್ ಸೆನ್ಸ್ ಸಿನಿಮಾ ಮಾಡೋಕ್ಕೆ ಏನು ಬೇಕೋ ಅದನ್ನು ಬರ್ಕೊಂಡಿದ್ವಿ. ಸೊ ಇಬ್ಬರು ದೊಡ್ಡ ಆರ್ಟಿಸ್ಟ್ಗಳನ್ನ ಆಕ್ಸೆಪ್ಟ್ ಮಾಡಿಕೊಂಡು ಆ್ಯಕ್ಟ್ ಮಾಡ್ತಿದ್ದಾರೆ ಅಂತಂದರೆ ಇಟ್ಸ್ ಅ ಗುಡ್ ಸಿನಿಮಾ ಓವರ್ ಆಲ್ ಆಗಿ. ಸೊ ಅಲ್ಲಿ ಯಾರೋ ಕಮೆಂಟ್ ಮಾಡಿದವರು ಸಿನಿಮಾ ರಿಲೀಸ್ ಆದಮೇಲೆ ಅದಲ್ಲ ಅಂತ ಗೊತ್ತಾದ್ಮೇಲೆ ಅದನ್ನ ಡಿಫೆಂಡ್ ಮಾಡೋಕ್ಕೂ ವಾಪಸ್ ಬರಲ್ಲ ಅವರು. ಸೊ ಬಿಫೋರ್ ಕಮೆಂಟಿಂಗ್ ಯೋಚನೆ ಮಾಡಿ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಸಪೋರ್ಟ್ ಮಾಡಿದ್ದೀವಿ. ಥ್ಯಾಂಕ್ ಯು. ವೆರಿ ನೈಸ್, ಥ್ಯಾಂಕ್ ಯು. ಇನ್ನು ಟ್ರಾನ್ಸ್ಲೇಟರ್, ಎಸ್, ನಿಮ್ಮ ಭಾಷೆನಲ್ಲಿ ಹೇಳಿ. ಇಲ್ಲ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜು ಅಂತ. ಎಲ್ರಿಗೂ ನಮಸ್ಕಾರಗಳು. ನಾನು ಈ ಸಿನಿಮಾದಲ್ಲಿ ಕೋಲಾರ ಭಾಷೆ ಬರೆದಿದ್ದೀನಿ. ಇದು ಕರ್ನಾಟಕ ಮತ್ತು ಆಂಧ್ರ ಗಡಿ ಭಾಗದಲ್ಲಿ ಬರುವಂಥ ಭಾಷೆ. ಅದಕ್ಕೆ ಸ್ವಲ್ಪ ಇದು ಉತ್ತರ ಕರ್ನಾಟಕ ಥರ ಇರುತ್ತೆ, ಆದರೆ ಇದು ಕೋಲಾರ ಭಾಷೆ.
ಇನ್ನು ಈ ಸಿನಿಮಾಗೆ ಬಂದ್ರೆ ವಿಜಯ್ ಸರ್ಗೆ ಮತ್ತೆ ರಿತನ್ಯ ಮೇಡಮ್ ಅವ್ರಿಗೆ ಕೋಲಾರ ಭಾಷೆ ಗೊತ್ತಿರೋದ್ರಿಂದ ಅವ್ರಿಗೆ ಕಷ್ಟ ಆಗಲಿಲ್ಲ. ಉಳಿದ ಆರ್ಟಿಸ್ಟ್ಗೆಲ್ಲ ತುಂಬಾ ಕಷ್ಟ ಆಯ್ತು. ಅದಕ್ಕೋಸ್ಕರ ಎಲ್ಲರೂ ಒಂದ್ ದಿವಸ ಮೊದಲೇ ಸೀನ್ ತಗೊಂಡು ವಾಯ್ಸ್ ನೋಟ್ ಕಳಿಸ್ಕೊಂಡು ರೆಡಿಯಾಗಿ ಬಂದು ಆಕ್ಟ್ ಮಾಡಿದ್ದಾರೆ. ಮತ್ತೆ ರಾಜ್ ಸಾರ್ ಆಕ್ಚುಲಿ ಈ ಸಿನಿಮಾದಲ್ಲಿ ಅವ್ರು ಮಂಗಳೂರವರಾದ್ರೂ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಇವರು ಕೋಲಾರವ್ರೆ ಅನ್ನೋ ತರ ಮಾತಾಡಿದ್ದಾರೆ. ತುಂಬಾ ಖುಷಿ ಆಯ್ತು ಸರ್, ಥ್ಯಾಂಕ್ ಯು. ಆಮೇಲೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟ ಜಡೇಶ್ ಸರ್ಗೆ ಮತ್ತೆ ನಮ್ಮ ಪ್ರೊಡ್ಯೂಸರ್ಸ್ಗೆ ಮತ್ತೆ ಯಾವಾಗ್ಲೂ ಸಪೋರ್ಟ್ ಆಗಿ ನನಗೆ ಸಪೋರ್ಟ್ ಮಾಡಿದ ನಮ್ಮ ಡೈರೆಕ್ಷನ್ ಟೀಮ್ಗೂ ಥ್ಯಾಂಕ್ಸ್ ಹೇಳ್ತಾ, ಲ್ಯಾಂಡ್ ಲಾರ್ಡ್ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದ ಲ್ಯಾಂಡ್ ಮಾರ್ಕ್ ಆಗಲಿ ಅಂತ ಹೇಳ್ತಾ, ಇದ್ರಲ್ಲಿ ಕೆಲಸ ಮಾಡಿದ ಎಲ್ಲ ಆರ್ಟಿಸ್ಟು ಟೆಕ್ನಿಷಿಯನ್ಸು ನಮ್ಮ ಜಡೇಶ್ ಸಾರು ನಿರ್ಮಾಪಕರ ಹೆಸರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಲ್ಯಾಂಡ್ ಮಾರ್ಕ್ ಗುಳಿಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಅಭಿ ಅವರೇ, ನಿಮ್ಮ ಎಕ್ಸ್ಪೀರಿಯನ್ಸ್ ಒಂದು ಲೈನಲ್ಲಿ ಹೇಳಬೇಕು ಅಂದರೆ. ಎಲ್ರಿಗೂ ನಮಸ್ತೆ. ಮೊದಲನೇದಾಗಿ ಈ ಒಂದು ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಟ್ಟಿರೋದಕ್ಕೆ ಜಡೇಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಕಾಲ್ ಮಾಡಿ ಈ ಥರ ಒಂದು ಹಾಸ್ಟೆಲ್ ಹುಡುಗರು ಅಂತ ಒಂದು ಸಿನಿಮಾ ಮಾಡಿದೆ. ಸೊ ಅದರಿಂದ ಕಾಲ್ ಮಾಡಿ ಅವರು ಒಂದು ಸಿನಿಮಾ ಮಾಡಬೇಕು ಅಂದಾಗ ಲೈಕ್ ಯಾರು ಸರ್ ಲೀಡ್ ಅಂದಾಗ ವಿಜಯ್ ಸರ್ ಹಾಗೂ ರಾಜ್ಭಿಷೇಕ್ ಹೇಳ್ತಾರೆ ಅಂತ ಒಂದು ಸೆಕೆಂಡ್ ತುಂಬ ಖುಷಿ ಆಯಿತು. ಏನಕ್ಕೆ ಅಂತ ಅಂದರೆ ಒಂದ್ಸಲ ನಾನು ಹೈಸ್ಕೂಲ್ ಟ್ಯೂಷನ್ಗೆ ಹೋಗ್ತಾ ಇದ್ದೆ ಮೈಸೂರಲ್ಲಿ. ಸರ್ ವಿಜಯ್ ಸರ್ ಬಂದು ಕರಿಚಿರತೆ ಶೂಟಿಂಗ್ ನಡೆಸ್ತಾ ಇದ್ರು. ಅವಾಗ ಒಂದು ಆಟೋಗ್ರಾಫ್ ಇಸ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿಂದ ಈ ಸಿನಿಮಾದಲ್ಲಿ ಒಂದು ಪಂಚ್ ಹೊಡೆಸ್ಕೊಳ್ಳೋ ತನಕ ನೋಡ್ಕೊಂಡ್ರೆ ಓ ಮೈ ಗಾಡ್ ಅಂತ ತುಂಬ ಖುಷಿ ಆಯಿತು. ಆ್ಯಂಡ್ ರಾಜ್ ಸರ್ ಸೆಟ್ ಟೈಮಲ್ಲಿ ಮಾತಾಡಬೇಕಾದ್ರೆ ಒಂದು ಸಿನಿಮಾ ಎನ್ಸೈಕ್ಲೋಪೀಡಿಯಾ ಅಂತ ಹೇಳ್ಬೋದು. ಒಂದಷ್ಟು ವಿಷಯನ ತಿಳ್ಕೊಂಡ್ವಿ. ಆ್ಯಂಡ್ ತುಂಬ ಲಕ್ಕಿ ಸರ್ ನಿಮ್ಮಿಬ್ಬರ ಜೊತೆ ಆ್ಯಕ್ಟ್ ಮಾಡೋಕ್ಕೆ. ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಜೊತೆನೂ ಅಷ್ಟೇ, ರಾಕೇಶ್ ಬ್ರೋ. ಆ್ಯಂಡ್ ತುಂಬ ಖುಷಿ ಆಯಿತು. ಸ್ವಾಮಿ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದೀರಾ, ನಮ್ಮೆಲ್ಲರನ್ನೂ ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಆ್ಯಂಡ್ ಸೂರಜ್ ಸರ್ ಹಾಗೂ ಸತ್ಯ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು Jan 23ಗೆ ತುಂಬಾ ಕಾಯ್ತಾ ಇದ್ದೀನಿ, ಫುಲ್ ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ನಾವು ಕೂಡ ಕಾಯ್ತಾ ಇದ್ದೀವಿ ಇನ್ನೊಂದಷ್ಟು ಡೈಲಾಗ್ಸ್ ಎಲ್ಲ ಕೇಳಬೇಕು ಅಂತ. ಇಲ್ಲಿ ಬನ್ನಿ ಫೋಟೋ. ಎಲ್ಲರೂ ಕೂಡ ತಂತ್ರಜ್ಞರಾಗಿರ್ಬೋದು ಅಥವಾ ಕಲಾವಿದರಾಗಿರ್ಬೋದು, ಎಲ್ಲರೂ ಮಾತಾಡ್ತಿರುವಾಗ ಹೆಟ್ಟದಿದ್ದು ಒಂದೇ ಹೆಸರು ಜಡೇಶ್ ಅವರೇ. ನಿಮ್ಮ ಒಂದು ಪ್ರಯತ್ನಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಇದ್ರು. ಇವರ ಹಿಂದಿನ ಸಿನಿಮಾಗಳು ನಾವು ನೋಡೋಕೆ ಹೋದ್ರೆ ಜೆಂಟಲ್ಮೆನ್ ಆಗಿರ್ಬೋದು, ಗುರು ಶಿಷ್ಯರು ಆಗಿರ್ಬೋದು, ಸಬ್ಜೆಕ್ಟ್ಸ್ ಒಂದಕ್ಕಿಂತ ಒಂದು ಸಂಪೂರ್ಣವಾಗಿ ವಿಭಿನ್ನ. ಒಂದು ಸಿನಿಮಾಗೂ ಇನ್ನೊಂದು ಸಿನಿಮಾಗೂ ಕನೆಕ್ಷನ್ನೇ ಇರಲ್ಲ. ಪ್ರತಿಯೊಂದು ಸಿನಿಮಾದಲ್ಲೂ ಹೊಸ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಇನ್ನು ಈ ಸಿನಿಮಾ ಲ್ಯಾಂಡ್ ಲಾರ್ಡ್ ಬಗ್ಗೆ ಅಂತೂ ಮಾತಾಡೋದೇ ಇಲ್ಲ. ಡೆಫಿನೆಟ್ಲಿ ಸಾಕಷ್ಟು ಸವಾಲುಗಳು, ಸಾಕಷ್ಟು ಚಾಲೆಂಜಸ್ನ ಫೇಸ್ ಮಾಡಿರ್ತಾರೆ. ಎಲ್ಲದನ್ನ ಅವರಿಂದಾನೇ ಕೇಳೋಣ. ಸೊ ಜಡೇಶ್ ಅವರೇ ಬನ್ನಿ ವೇದಿಕೆ ಮೇಲೆ. ಸಿನಿಮಾದ ನಿರ್ದೇಶಕರು ಇಷ್ಟೆಲ್ಲ ಒಂದು ದೊಡ್ಡ ಜವಾಬ್ದಾರಿಯನ್ನ ಒಂದು ಸಕ್ಸಸ್ಫುಲ್ ಆಗಿ ತೂಗಿಸ್ಕೊಂಡು ನಿಭಾಯಿಸಿದ್ದೀರಾ. ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ಎಲ್ಲರಿಗೂ ಥ್ಯಾಂಕ್ ಯು. ಇದು ಲೇಟ್ ಆಯ್ತು, ನಾವು ಪತ್ರಿಕೆ ಜೊತೆನೇ ಮಾತಾಡ್ತೀನಿ. ಇಲ್ಲ, ಒಂದು ವಿಷಯ ಹೇಳ್ಬೇಕು. ಯಾಕಂದರೆ ವಿಜಯ್ ಸರ್ ಒಂದು ಗ್ರೇಯಲ್ಲಿ 50 ವರ್ಷದ ಒಂದು ಪಾತ್ರ ಅಂದಾಗ ಅವರು ಒಪ್ತಾರೆ, ಮಾಡ್ತಾರೆ. ರಚಿತಾ ಮೇಡಮ್ ಈ ಥರ ಒಂದು ಮಗುವಿನ ತಾಯಿ ಅಂದಾಗ ಅವರು ಒಪ್ಪಿ ಮಾಡ್ತಾರೆ. ಅದೇ ಥರ ನನಗೆ ಚಾಲೆಂಜಿಂಗ್ ಅನಿಸಿದ್ದು ರೂಲರ್ ಕ್ಯಾರೆಕ್ಟ್ರು. ಸೊ ಅವ್ರ ಹತ್ರ ಹೋಗಿ ಫಸ್ಟ್ ಅವರು ನಾನು ಬ್ಯುಸಿ ಇದ್ದೀನಿ ಮಾಡಲ್ಲ ಆ ಥರದ್ದು ಒಂದು ಇದು ಬಂತು. ನಾನು ಎದುರುಗಡೆ ಹೋಗಿ ಅದರಲ್ಲಿ ಒಂದು ಸರ್ ನೀವು ಈ ಪಾತ್ರ ಮಾಡಲಿಲ್ಲ ಅಂದರೆ ನನಗೆ ಈ ಸಿನಿಮಾ ಒಂದು ಫ್ರೆಶ್ನೆಸ್ ಕೊಡಲ್ಲ, ಒಂದು ರೆಗ್ಯುಲರ್ ಫಾರ್ಮೆಟಲ್ಲಿ ಹೋಗ್ಬಿಡುತ್ತೆ ಅಂತ ಎಲ್ಲ ಕತೆ ಹೇಳಿ ಒಂದು ಎಮೋಷ್ನಲ್ ಆಗಿ ಅವ್ರಿಗೆ ಹೇಳ್ಕೊಂಡಾಗ ಅವರು ಒಂದು ಸಿನಿಮಾ ಪ್ಯಾಷನ್ ಅಂದರೆ ಈ ಹುಡುಗ ಎಷ್ಟು ಒಂದು ಇಷ್ಟಪಟ್ಟು ಬಂದಿದ್ದಾನಂತ ಅವ್ರಿಗೆ ಕಾಣಿಸ್ತು. ಅದು ಒಪ್ಪಿ ಮಾಡಿದರು. ಸೊ ಅವ್ರು ಹೇಳ್ದಂಗೆ ಅವ್ರ ಕತೆ ಹೇಳ್ದಂಗೆ ನಾನು ಈ ಸಿನಿಮಾದಲ್ಲಿ ತೆಗೆದಿದ್ದೀನಿ. ಆ ಥರ ಅವರು ಕಾಣಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವತ್ತು ನನಗೊಂದು ರೆಸ್ಪೆಕ್ಟ್ ಕೊಟ್ಟು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಸೊ ಇವತ್ತು ಸಿನಿಮಾ ನೋಡಿದಾಗ ಅದು ಒಂದು ಕಾಣುತ್ತೆ. ನಾನು ಏನು ಜಡ್ಜ್ ಮಾಡಿ ನಿಮ್ಮ ಹತ್ರ ಕೇಳ್ಕೊಂಡಿದ್ದೋ ಅದೇ ಈ ಸ್ಕ್ರೀನಲ್ಲಿ ಹೊಸದಾಗಿ ಕಾಣುತ್ತೆ. ಥ್ಯಾಂಕ್ ಯು. ಅಂದರೆ ಎಲ್ಲರೂ ಒಪ್ಕೊಂಡಿದ್ದಾರಲ್ಲ, ಅದೇ ನನ್ನ ಗ್ರೇಟ್ನೆಸ್, ಅದೇ ನನ್ನ ದೊಡ್ಡ ಸಕ್ಸಸ್. ಅಂದರೆ ವಿಜಯ್ ಸರ್ ಆ ಏಜ್, ಆ ಗೆಟಪ್ಪಲ್ಲಿ, ಇವರು ಆ ನೆಗೆಟಿವ್ ರೋಲಲ್ಲಿ, ರಚಿತಾ ಮೇಡಮ್, ಆಮೇಲೆ ಭಾವನಾ, ಆ ಪಾತ್ರಗಳು ಒಪ್ಕೊಂಡಿದ್ದಾರೆ. ಅಂದರೆ ಅವ್ರು ಇದಕ್ಕೂ ಮುಂಚೆ ಆ ಥರದ್ದು ಒಂದು ಮಾಡದೇ ಇರುವಂಥ ಒಂದು ಪಾತ್ರಗಳು ಮಾಡಿದಾರಲ್ಲ, ಅದೇ ನನ್ನ ದೊಡ್ಡ ಸಕ್ಸಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಪ್ರೊಡಕ್ಷನ್ ನನಗೆ ಇದುವರೆಗೂ ಯಾಕೆ ಏನು ತೆಗಿತಿದ್ದೀರಾ ಅಂತಲೂ ಗೊತ್ತಿಲ್ಲ. ಇನ್ಕ್ಲೂಡಿಂಗ್ ಟೀಸರ್ ಕೂಡ ಅವರು ಇವಾಗೇ ನೋಡ್ತಾ ಇರೋದು. ಸೊ ಅದಕ್ಕೆ ದೊಡ್ಡ ಅಭಾರಿ. ಈ ಥರದೊಂದು ಮೂವಿ ಮಾಡೋಕ್ಕೆ ಆ ಥರದ್ದು ಒಂದು ನಂಬಿಕೆ ಇರಬೇಕು. ಆ ನಂಬಿಕೆ ಇಟ್ಕೊಂಡಿದ್ದಾರೆ. ಈ ಸಿನಿಮಾ ಥ್ರೂ ಔಟ್ ನನ್ನ ಕನಸು. ಯಾರು ಅವ್ರದ್ದೇ ಆದ ಏನೂ ಹೇರಿಲ್ಲ, ಪ್ರೊಡಕ್ಷನಿಂದಾಗಲಿ, ಆರ್ಟಿಸ್ಟ್ ಕಡೆಯಿಂದಾಗಲಿ, ಟೆಕ್ನಿಷಿಯನ್ ಎಲ್ಲ ನನ್ನ ಕನಸು, ನನ್ನದೇ. ಇದು ಏನೇ ಆದ್ರೂ ಅದು ನನಗೆ, ಅದು ಕೆಟ್ಟದ್ದಾಗಿರ್ಬೋದು ಒಳ್ಳೇದಾಗಿರ್ಬೋದು, ಅದು ನಾನೇ ಜವಾಬ್ದಾರಿ ಆಗಿರ್ತೀನಿ. ಥ್ಯಾಂಕ್ ಯು ಸರ್.
ಪತ್ರಿಕೆ ಮಾತಾಡೋಣ ಆಮೇಲೆ. ಖಂಡಿತವಾಗ್ಲೂ ಒಳ್ಳೇದೇ ಆಗುತ್ತೆ. ಇನ್ನು ನಿರ್ಮಾಪಕರ ಬಗ್ಗೆ ಮಾತಾಡ್ತಾ ಇದ್ವಿ, ನಿರ್ಮಾಪಕರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಯುವ ನಿರ್ಮಾಪಕರಾಗಿ ಇವತ್ತು ಒಂದು ದೊಡ್ಡ ಜವಾಬ್ದಾರಿಯನ್ನ ಹೊತ್ಕೊಂಡಿರುವಂತಹ ಹೇಮಂತ್ ಗೌಡ ಸರ್, ಬನ್ನಿ ವೇದಿಕೆ ಮೇಲೆ. ನಿಜಕ್ಕೂ ಇವತ್ತು ಒಂದು ಕನ್ನಡ ಚಿತ್ರವನ್ನ ಇಷ್ಟು ಅದ್ಧೂರಿ ಮಟ್ಟದಲ್ಲಿ ನಿರ್ಮಾಣ ಮಾಡಬೇಕು ಅಂದ್ರೆ ಅದಕ್ಕೆ ಒಂದು ಜವಾಬ್ದಾರಿ ಬೇಕು. ಸಿನಿಮಾವನ್ನ ಅರ್ಥ ಮಾಡ್ಕೋಬೇಕು, ಸಿನಿಮಾ ರಂಗವನ್ನ ಅರ್ಥ ಮಾಡ್ಕೊಳ್ಬೇಕು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಯುವ ನಿರ್ಮಾಪಕರಾಗಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಭರವಸೆ ಮೂಡಿಸ್ತಾ ಇದ್ದೀರಿ. ಹೇಳಿ ಲ್ಯಾಂಡ್ ಲಾರ್ಡ್ ಬಗ್ಗೆ. ಎಲ್ರಿಗೂ ನಮಸ್ಕಾರ. ತುಂಬ ಸಂತೋಷ ಆಗ್ತಾಯಿದೆ ನಿಮ್ಮನ್ನೆಲ್ಲ ನೋಡಿ. ಬಂದಿರುವಂಥ ವಿಜಯಣ್ಣವರು, ರಾಘವಿ ಶೆಟ್ಟರು, ಮಾಸ್ತಿಯವರು, ಭಾವನಾ ಮೇಡಮ್, ಎಲ್ಲ ನಮ್ಮ ಚಿತ್ರತಂಡದವರು, ಆ್ಯಕ್ಟ್ ಮಾಡಿರೋ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ಖುಷಿ ಆಗುತ್ತೆ. ಇದೇ ನವೆಂಬರ್ 1 ಹೋದ ತಿಂಗಳು ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ವಿ, ಸರ್ವೈವರ್ನ ತೋರಿಸಿದ್ವಿ. ಇವತ್ತು ನಮ್ಮ ಚಿತ್ರದ ರೂಲರ್ ಯಾರು ಅಂತ ತೋರಿಸ್ತಾ ಇದ್ದೀವಿ. ಸೊ ಸಿನಿಮಾ ವಿಶೇಷತೆ ಏನು ಅಂತ ಹೇಳೋದಕ್ಕಿಂತ ಅವರಿಬ್ಬರು ಇದ್ದಾರೆ ಅನ್ನೋದೇ ತುಂಬ ದೊಡ್ಡ ವಿಶೇಷತೆ ಈ ಸಿನಿಮಾದಲ್ಲಿ. ತಾರಾಗಣ. ನಾವು ಇಷ್ಟು ವರ್ಷದಿಂದ ಮನೇಲಿ ಕೂತಿದ್ವಿ, ಸಿನಿಮಾ ಮಾಡ್ತಾ ಇರಲಿಲ್ಲ, ಯಾಕೆ ಮಾಡ್ತಾ ಇರಲಿಲ್ಲ, ಎಷ್ಟೊಂದು ಪ್ರಶ್ನೆಗಳಿತ್ತು. ಬಟ್ ಅದಕ್ಕೆಲ್ಲ ಈ ಸಿನಿಮಾ ಉತ್ತರ ಕೊಡುತ್ತೆ ಅಂತ 100% ನಾನು ಹೇಳ್ತೀನಿ. ಸೊ ಇನ್ನು ಮುಂದಕ್ಕೆ ಇನ್ನು ಹಾಡುಗಳು ಬಾಕಿ ಇದೆ, ಲಾಸ್ಟಿಗೆ ಒಂದು ಟ್ರೈಲರ್ ಕೂಡ ಇರುತ್ತೆ. ಸೊ ಸಿನಿಮಾ ನಿರೀಕ್ಷೆನ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗ್ತಾನೆ ಇರ್ತೀವಿ. ಇವತ್ತು ಎಲ್ಲೂ ಯಾರಿಗೂ ಬೇಜಾರಾಗಲ್ಲ, ಬೇಸರ ಅಂತೂ ಆಗಲ್ಲ. ನಮ್ಮ ಸಿನಿಮಾ ಜನವರಿ 23, 2026 ರಿಲೀಸ್ ಆಗ್ತಾ ಇದೆ. ನೀವೆಲ್ಲ ಥಿಯೇಟರ್ ನೋಡಿ, ನಿಮ್ಮ ಸಹಕಾರ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳ್ಕೊಂತ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಹೇಮಂತ್ ಅವರೇ. ಆಲ್ ದಿ ಬೆಸ್ಟ್ ನಿಮಗೆ. ತುಂಬಾನೇ ಒಳ್ಳೇದಾಗತ್ತೆ ಡೆಫಿನೆಟ್ಲಿ. ಎಲ್ಲರ ಒಂದು ಶುಭ ಹಾರೈಕೆಗಳು, ಅವರ ನಗುಮುಖ, ಅದರಲ್ಲಿ ಅವರ ಆಶೀರ್ವಾದ ಅನ್ನೋದು ನಿಮಗೆ ಸಿಗ್ತಾ ಇದೆ, ಕಲಾವಿದರು, ತಂತ್ರಜ್ಞರು. ಅಂಡ್ ಡೆಫಿನೆಟ್ಲಿ ಲ್ಯಾಂಡ್ ಲಾರ್ಡ್ ವಿಲ್ ಬಿ ಅ ಇಮೆನ್ಸ್ ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ಅವರು. ಹಾಗೆ ಇನ್ನು ಇವತ್ತು ರೂಲರ್ ಟೀಸರ್ ರಿಲೀಸ್ ಮಾಡಿದ್ವಿ. ಇವತ್ತು ನಮ್ಮ ರೂಲರ್ ಇಲ್ಲೇ ಇದ್ದಾರೆ. ರೂಲರ್ ಮಾತ್ರ ಅಲ್ಲ, ಇವತ್ತಿನ ಒಂದು ಕಾರ್ಯಕ್ರಮದ ಈ ವೇದಿಕೆಯ ಕೇಂದ್ರ ಬಿಂದು ಅಂತ ಹೇಳ್ಬೋದು. ಎಸ್ ರಾಜ್ಬಿ ಶೆಟ್ಟಿ ಸರ್, ಬನ್ನಿ ವೇದಿಕೆ ಮೇಲೆ. ರೂಲರ್ ಬಗ್ಗೆ ಮಾತಾಡೋಣ. ಎಲ್ಲದಕ್ಕಿಂತ ಮೊದಲನೇ ಪ್ರಶ್ನೆ ನಂದು, ನಿಮ್ಮ ಪಾತ್ರದ ಬಗ್ಗೆ ಹೇಳ್ತೀರಿ, ಮಾತಾಡ್ತೀರಿ, ಎಕ್ಸ್ಪೀರಿಯನ್ಸ್. ಸರ್, ನಿಮ್ಮ ಗೆಟಪ್ ಬಗ್ಗೆ ಹೇಳಿ ಸರ್, ಹೇರ್ ಸ್ಟೈಲ್ ಬಗ್ಗೆ ಹೇಳಿ ಸರ್. ಈ ಒಂದು ಲುಕ್ ನಮಗೆ ಸಖತ್ ಕಿಕ್ ಕೊಡ್ತಾ ಇದೆ. ಲುಕ್ ನೋಡಿ ಹೇಗಿದೆ ಅಂತ, ಅದ್ಭುತವಾಗಿದೆ. ಲುಕ್ ಬಗ್ಗೆ ಹೇಳಿ ಫಸ್ಟ್ ಆಫ್ ಆಲ್. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಸ್ವಲ್ಪ ನಿದ್ದೆ ಇಲ್ಲದೆ ಬಂದಿದ್ದೀನಿ. ನೈಟ್ ಶೂಟಿಂಗ್ ಇತ್ತು ಮಂಗಳೂರಲ್ಲಿ, ಬೆಳಿಗ್ಗೆ ದಿಲ್ಲಿಗೆ ಬಂದೆ, ಮತ್ತೆ ನೈಟ್ ಶೂಟ್ ಇದೆ, ಅಲ್ಲಿಗೆ ಓಡಬೇಕು. ಈ ಸಿನಿಮಾದಲ್ಲಿ ಒಬ್ಬ ಶೋಷಕ ವರ್ಗದಲ್ಲಿರುವಂತಹ ಒಬ್ಬ ಅಧಿಕಾರವನ್ನ ಎಂಜಾಯ್ ಮಾಡುವಂತ, ಅದಕ್ಕೆ ಯಾವ ಎಕ್ಸ್ಟೆನ್ಷನ್ ಕೂಡ ಹೋಗುವಂತ ಒಬ್ಬ ವ್ಯಕ್ತಿಯ ಪಾತ್ರ. ನಾವೆಲ್ಲರೂ ಕೂಡ ಅದೇ ಎಲ್ಲೋ ಒಂದು ಕಡೆ. ಆ್ಯಂಡ್ ಜಡೇಶ್ ಅವರು ಹೇಳಿದ್ರು ಈ ಪಾತ್ರ ಕೂದಲಿರುತ್ತೆ ಅಂತ. ನಾನು ನಿಜವಾಗ್ಲೂ ಬೇಕಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಸರ್ ಹಂಗೆ ಕಾಣಿಸ್ಬೇಕಾದ್ರೆ ದಯವಿಟ್ಟು ನಾನು ಕೆಲವರು ಆರ್ಟಿಸ್ಟ್ ಹೇಳ್ತೀನಿ, ಅಂದ್ರೆ ದಯವಿಟ್ಟು ಅವರಿಂದ ತಗೊಂಬರೋಣ, ಇಲ್ಲಾಂದ್ರೆ ನಾನು ಆ್ಯಕ್ಟ್ ಮಾಡ್ತಾ ಇರ್ತೀನಿ, ವಿಗ್ ಇನ್ನೊಂದು ಕಡೆ ಇರುತ್ತೆ. ಸೊ ಅದು ಬೇಡ, ನಾನು ವಿಗ್ಗು ಒಟ್ಟಿಗೆ ಆ್ಯಕ್ಟ್ ಮಾಡಬೇಕು. ಆ ಥರದ ಆರ್ಟಿಸ್ಟ್ ಇದ್ರೆ ಓಕೆ ಅಂತ. ಅದಕ್ಕೆ ಆಮೇಲೆ ಆ ಥರದ ಆರ್ಟಿಸ್ಟು ಅವ್ರ ಬಿಲ್ ನೋಡಿ ಸ್ವಲ್ಪ ಭಯ ಬಿದ್ರು. ಬಟ್ ಈಗ ಸಿನಿಮಾ ನೋಡುವಾಗ ಅದು ನಾನೇ ಅನಿಸುತ್ತೆ. ಆ್ಯಂಡ್ ಈ ಪಾತ್ರಕ್ಕೆ ಆ ಕೂದಲು ಅಗತ್ಯ ಇತ್ತು ಅಂತ ನಾವು ಅನಿಸುತ್ತೆ. ಸೊ ಇದು ಆ ವೀಕಿನ ಸ್ಟೋರಿ ಅಷ್ಟೇ ಕೇಳಿದ್ದೆ. ಎರಡನೇ ಪ್ರಶ್ನೆ ಇದೆಯಲ್ಲ, ಮೊದಲಿಗೆ ನಾನು ಈ ಸಿನಿಮಾ ಮಾಡೋದಕ್ಕೆ ಮೊದಲ ಕಾರಣ ಜಡೇಶ್ ಅವರು. ಅಂದ್ರೆ ನಾನು ಯಾವತ್ತೂ ಕೂಡ ಒಬ್ಬ ನಿರ್ದೇಶಕ ಗೆಲ್ಲಬೇಕು, ತುಂಬಾ ದೊಡ್ಡ ಮಟ್ಟಕ್ಕೆ ಗೆಲ್ಬೇಕು. ಯಾಕಂದ್ರೆ ನಾವೆಲ್ಲ ನಿರ್ದೇಶಕರು, ನಮಗೆ ಗೊತ್ತು ಎಷ್ಟು ಕಷ್ಟ ಅಂತ. ನಾವು ಸಿನಿಮಾ ಮಾಡಿ ಮನೆಗೆ ಹೋಗ್ತೀವಿ, ಡಬ್ಬಿಂಗ್ ಮಾಡ್ಬೇಕಾದ್ರೆ ಮತ್ತೆ ಬರ್ಬೇಕಾ ಅಂತ ಕೇಳ್ತೀವಿ, ಪ್ರಮೋಷನ್ ಬೈಕೊಂಡು ಬರ್ತೀವಿ. ಬಟ್ ನಿರ್ದೇಶಕ ಹಾಗಲ್ಲ, ಅವನು ಫಸ್ಟ್ ಇಂದ ಲಾಸ್ಟ್ ತನಕ ನಿಲ್ಲಬೇಕು. ಸೊ ನಾನು ಜಡೇಶ್ ಅವರು ಗೆಲ್ಬೇಕು ಅಂತ ಯಾವತ್ತೂ ಭಾವಿಸಿದೆ. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಗೆಲ್ಬೇಕು, ಯಾಕಂದ್ರೆ ಅವ್ರು ಡಿಸರ್ವ್ ಮಾಡ್ತಾರೆ. ಹಾಗಾಗಿ ನಾನು ಹೇಳಿದೆ, ಈ ಸಿನಿಮಾ ನಾನು ಮಾಡಿದ್ರೆ ನಿಮ್ಗೋಸ್ಕರ ಮಾಡ್ತೀನಿ, ಯಾಕಂದ್ರೆ ನೀವು ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ. ಯಾಕಂದ್ರೆ ಏನಾಗುತ್ತೆ, ಕೆಲವು ಸಲ ನೆಗೆಟಿವ್ ರೋಲ್ ಮಾಡಿದಾಗ ಅದು ಬರೀ ಪ್ರಮೋಷನ್ ಮಾತ್ರ ಸೀಮಿತ ಆಗುತ್ತೆ. ಬಟ್ ಇದ್ರಲ್ಲಿ ಆ ಥರ ಇರಲಿಲ್ಲ. ಈ ಪಾತ್ರಕ್ಕೆ ಬಹಳ ಒಂದು ಅಸ್ಮಿತೆ ಇದೆ. ಅಂದ್ರೆ ಅವನಿಂದನೂ ಕತೆ ಮುಂದುವರಿಯುತ್ತೆ. ಸೊ ಎಲ್ಲಾ ಪಾತ್ರದ ತರ ಈ ಪಾತ್ರ ಬಹಳ ಇಂಪಾರ್ಟೆಂಟ್. ಆದ್ರೆ ಕೆಲವು ಸಲ ಏನಾಗುತ್ತೆ, ಬರವಣಿಗೆಯಲ್ಲಿ ಮಾತ್ರ ಈ ಪಾತ್ರ ಇರುತ್ತೆ. ಯಾವಾಗ ಪಕ್ಕದಲ್ಲಿರುವಂತಹ ನಾಯಕ ಅವನ್ ಸ್ವಲ್ಪ ಇನ್ಸೆಕ್ಯೂರಿಟಿ ತೋರಿಸ್ತಾನೆ, ಆಗ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಾರೆ. ಬಟ್ ವಿಜಯ್ ಸರ್ ಹಂಗಲ್ಲ. ಯಾವತ್ತೂ ಕೂಡ ಯಾಕೆ ಅವ್ನ್ ವಿಗ್ ಚೆನ್ನಾಗಿದೆ ಅಂತ ಕೇಳಿದವರಲ್ಲ, ಅದು ಅವನಿಗೆ ಯಾಕೆ ಬಿಲ್ಡಪ್ ಇದೆ ಅಂತ ಕೇಳಿದವರಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇಲ್ಲಿ ನಮ್ಮನ್ನೇನೋ ಹೈಲೈಟ್ ಮಾಡ್ತಾ ಇಲ್ಲ, ನಾವೇನೋ ನಾನ್ ರೂಲರ್ ಅಲ್ಲ, ಪಾತ್ರ ರೂಲರ್ ಅಷ್ಟೇ. ಹಾಗಾಗಿ ಅವರು ಅದನ್ನು ಒಪ್ಕೊಂಡು ಯಾವುದೇ ಇನ್ಸೆಕ್ಯೂರಿಟಿ ಇಲ್ಲದೆ ಮಾಡಿದ್ದಕ್ಕೆ ಸರ್ ನಿಮಗೆ ತುಂಬಾ ದೊಡ್ಡ ಥ್ಯಾಂಕ್ ಯು ಸೋ ಮಚ್.
ಆ್ಯಂಡ್ ಜೊತೆಗೆ ನಿರ್ಮಾಪಕರಿಗೆ, ಅಂದರೆ ಒಂದು ಕನ್ನಡ ಸಿನಿಮಾನ ಮಾಡೋದು ಕಷ್ಟದ ಕೆಲಸ. ಅಂದರೆ ನಾವು ಹಲವಾರು ಅಡಚಣೆಗಳನ್ನು ನಾವು ಎದುರಿಸ್ಬೇಕು, ಮುಂದುವರಿತಾನೆ ಇರಬೇಕು. ಸೊ ನಮ್ಗೆ ಎಷ್ಟೇ ಕಷ್ಟ ಆದರೂ ಕೂಡ ಇಲ್ಲಿ ತನಕ ಸಿನಿಮಾ ತಗೊಬಂದಿದ್ದೀರಾ. ಆ್ಯಂಡ್ ನಾನು ಯಾವತ್ತೂ ಭಾವಿಸೋದು, ನಾನು ಅಥವಾ ಯಾರಾದರೂ ಕನ್ನಡ ಸಿನಿಮಾಗಳನ್ನ ಯಾರೆಲ್ಲ ಮಾಡ್ತಾರೆ ಅವರೆಲ್ಲ ಗೆಲ್ಲಬೇಕು. ಅಟ್ಲೀಸ್ಟ್ ಹಾಕಿದ್ದಕ್ಕಿಂತ ₹1 ಜಾಸ್ತಿ ತಗೊಂಡು ಹೋಗ್ಬೇಕು. ಇದೀಗ ಹಾಕಿದ್ದಕ್ಕಿಂತ ಡಬಲ್ ಟ್ರಿಪಲ್ ಇನ್ನೂ ಜಾಸ್ತಿ ತಗೊಂಡು ಹೋಗಿ. ಆ್ಯಂಡ್ ವಿಜಯ್ ಸರ್ ಜೀವನದಲ್ಲಿ ಅತಿ ದೊಡ್ಡ ಸಿನಿಮಾ ಆಗಲಿ ಅಂತ ನಾನು ಪ್ರೇ ಮಾಡ್ತೀನಿ. ಆ್ಯಂಡ್ ಜಡೇಶ್ ಸರ್ ಒಳ್ಳೇದಾಗಲಿ ನಿಮಗೆ. ನಾನು ಹೈಯೆಸ್ಟು ಅಂದರೆ ಇವರೆಲ್ಲ ಹೇಳಿರಲ್ಲ ಬ್ರದರ್ ಥರ ಟ್ರೀಟ್ ಮಾಡಿದ್ರು, ಬ್ರದರ್ ಥರ. ಡೈರೆಕ್ಷನ್ ಟೀಮ್ ಹತ್ರ ಕೇಳಿದ್ರೆ ನಾನು ಎಷ್ಟು ಜಗಳ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ. ಸೊ ನಾನು ಜಗಳನೂ ಮಾಡ್ತೀನಿ, ನಾನು ಬ್ರದರ್ ಥರ ಟ್ರೀಟ್ ಮಾಡೋದು ಮಾತ್ರ ಅಲ್ಲ. ಒಂದು ಹೈಯೆಸ್ಟ್ ಶ್ರೀಕಾಂತ್ ಅದರಲ್ಲಿ, ನನ್ನ ಶ್ರೀಕಾಂತ್ ಮಗ ಯಾಕೋ ಮಗ ಇಷ್ಟು ಉದ್ದ ಡೈಲಾಗ್ ನನಗೆ, ಅಂದರೆ ಡೈಲಾಗ್ ಅಂದರೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ನಾನು ಬರೆದಿರೋ ಅಂತ ಅಂದರೆ ನಾನು ಇಡೀ ಗರುಡ ಗಮನ ಸಿನಿಮಾ 60 ಪೇಜಿಗೆ ಬಂದರೆ ಇದು ಮೇ ಬಿ ಒಂದು 2-3 ಸೀನ್ ಕೇಳಿದ್ರೆ ಒಂದು 10 ಪೇಜಿಗೆ ಬರ್ತಾ ಇತ್ತು. ನಾನು ಹೇಳಿದೆ ಗುರು ಇದು ಬೇಡ ಗುರು, ಇಷ್ಟು ಡೈಲಾಗು ಬೇಡ ಇದು ಹೇಳಿದ್ದೀನಿ. ಆ ಸೀನಲ್ಲಿ ಅದನ್ನೇ ಹೇಳಿದ್ದೀನಿ, ಈ ಸೀನಲ್ಲಿ ಅದನ್ನೇ ಹೇಳಿದ್ದೀನಿ, ಜಗಳ ಆಡ್ತಾ ಇದ್ದೆ. ಬಿಕಾಸ್ ಫೈನಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ನಾವೆಲ್ಲರೂ ಕೂಡ ಒಂದೇ ಗೋಲಿಗೆ ಕೆಲಸ ಮಾಡ್ತಾ ಇದ್ದೀವಿ. ಆ ಗೋಲ್ ಏನು ಅಂತ ಹೇಳಿದ್ರೆ ಈ ಸಿನಿಮಾ ಆದಷ್ಟು ಒಳ್ಳೆ ಸಿನಿಮಾ ಆಗ್ಬೇಕು. ಯಾಕಂದ್ರೆ ಎಲ್ಲ ಟೈಮಲ್ಲಿ ಅವಕಾಶ ಸಿಗಲ್ಲ. ಅಂದ್ರೆ ಇಷ್ಟು ಅಂದ್ರೆ ವಿಜಯ್ ಸರ್ ಇರ್ಬೋದು, ಭಾವನಾ ಅವರಿದ್ದಾರೆ, ಜೊತೆಗೆ ನಮ್ಮೆಲ್ಲ ಹುಡುಗರಿದ್ದಾರೆ, ಮಿತ್ರಾ ಸರ್ ಇದ್ದಾರೆ, ಗೋಪಾಲಕೃಷ್ಣ ದೇಶಪಾಂಡೆ ಅವರಿದ್ದಾರೆ, ಆಮೇಲೆ ರಿತನ್ಯ ಇದ್ದಾಳೆ, ಜೊತೆಗೆ ಮಗ ನೀನಿದೆಯಾ, ಮಾಂತೇಸ ನೀನಿದೆಯಾ. ಸೊ ಇವರೆಲ್ಲ ಇರ್ಬೇಕಾದ್ರೆ ಆ ಸಿನಿಮಾ ಗೆದ್ರೆ, ಒಂದು ಕನ್ನಡ ಸಿನಿಮಾ ಆಗಿ ಗೆದ್ದಾಗ ಒಂದು ದೊಡ್ಡ ಲಾಭ ಇದೆ. ರಚಿತಾ ರಾಮ್ ಅವರಿದ್ದಾರೆ, ಆಮೇಲೆ ಬೈಬೋದು ಅವರು. ಸೊ ಎಲ್ಲರೂ ಇದ್ದಾಗ ಒಂದು ಸಿನಿಮಾ ಗೆದ್ರೆ ತುಂಬಾ ಲಾಭ ಇದೆ. ಸೊ ಈ ಸಿನಿಮಾ ಗೆಲ್ಲುತ್ತೆ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಮಾಸ್ತಿ ಅವರು ಬಹಳ ಚೆನ್ನಾಗಿ ಬರ್ದಿದ್ದಾರೆ ಸರ್ ಡೈಲಾಗು. ಸೊ ಒಳ್ಳೇದಾಗ್ಲಿ ಎಲ್ರಿಗೂ ಕೂಡ, ಅಷ್ಟೇ. ಕೋಲಾರ ಸ್ಲ್ಯಾಂಗ್ ಬಗ್ಗೆ ಸರ್, ಕೋಲಾರ ಸ್ಲ್ಯಾಂಗ್ ಆ ಮಂಜ ಇಲ್ಲಿ ಅವನು ಈ ಮಗ ನೀನು ಒಂದು ಡೈಲಾಗು ಇಲ್ಲಿ ನಮಸ್ಕಾರಗಳು ಅಲ್ಲಿ ಮುಗಿದಿತ್ತು, ಆಮೇಲೆಲ್ಲ ಬೆಂಗಳೂರಲ್ಲೇ ಬಂತಲ್ಲ ಮಗ. ಬಟ್ ಬಹಳ ಕಷ್ಟಪಟ್ಟಿದ್ದಾನೆ ಪಾಪ ಅವನು. ಅಂದರೆ ಪ್ರತಿ ಸತಿ ಕೂಡ ನಿಂತು ಅವನು ಆ ಡೈಲಾಗ್ನೆಲ್ಲ ಪಾಲಿಷ್ ಮಾಡಿ, ನಾನು ಸ್ವಲ್ಪ ಜಾಸ್ತಿ ಇರಿಟೇಟ್ ಮಾಡ್ತೀನಿ, ಸರಿ ನಾ ಇದು ಕರೆಕ್ಟಾಗಿ ಬಂತ ಅಂತ. ಸೊ ಥ್ಯಾಂಕ್ ಯು ಮಗ. ಅಂದರೆ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ಕರೆಕ್ಟಾಗಿ ಬಂದಿದೆಯಾ ಅಂತ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ಜೊತೆಗೆ ಒಬ್ಬ ಟೆಕ್ನಿಷಿಯನ್ ಹೆಸರು ಹೇಳಲೇಬೇಕು, ಬಹಳ ನನಗೆ ಖುಷಿ ಕೊಟ್ಟಂಥ ಟೆಕ್ನಿಷಿಯನ್ ಸ್ವಾಮಿ ಅವರು ತುಂಬ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ. ಅಂದರೆ ಅವರು ದುಡ್ದಂಥ ರೀತಿ ಇದೆಯಲ್ವ, ನಂಗೆ ಬಹಳ ಖುಷಿ ಆಯಿತು. ಸ್ವಾಮಿಗೂ ಬಹಳ ಒಳ್ಳೇದಾಗಲಿ ಅಂತ ಕೇಳ್ತಾರೆ. ಅಷ್ಟೇನಾ, ಬೇರೆ ಹೆಸರು ಮಿಸ್ ಮಾಡ್ದ ಇಲ್ಲಲ್ವಾ? ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ನೀವು ವೇದಿಕೆ ಮೇಲೆ ಇರಿ. ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಸರ್ವೈವರ್ ವಿಜಿ ಸರ್ನ ಕೂಡ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಈ ಮೂಲಕ ಲ್ಯಾಂಡ್ ಲಾರ್ಡ್ ಸಿನಿಮಾದ ಮೂಲಕ ನಮ್ಮ ಕನ್ನಡ ಚಿತ್ರರಂಗದ ಸರ್ವೈವರ್ ಕೂಡ ಆಗಬೇಕು. ಅವರು ಅಷ್ಟು ದೊಡ್ಡ ಮಟ್ಟದಲ್ಲಿ ಸಿನಿಮಾ ಆಗಬೇಕು. ಸರ್ ಬನ್ನಿ ದಯವಿಟ್ಟು ವೇದಿಕೆ ಮೇಲೆ. ಲ್ಯಾಂಡ್ ಲಾರ್ಡ್ ಸಿನಿಮಾದ ನಾಯಕ ನಮ್ಮ ಸ್ಯಾಂಡಲ್ವುಡ್ ಸಲಗ ವಿಜಯ್ ಸರ್. ಎಸ್ ಸರ್, ಲ್ಯಾಂಡ್ ಲಾರ್ಡ್ ಟೀಸರ್, 2 ಟೀಸರ್ ನೋಡಿದ್ವಿ. ನಿಜಕ್ಕೂ ಸರ್ವೈವರ್ ಹಾಗೂ ರೂಲರ್ ಇಬ್ಬರ ಮಧ್ಯೆ ನಡುವಂತಹ ಜಟಾಪಟಿ ನಮ್ಮ ಒಂದು ಥಿಯೇಟರ್ನಲ್ಲಿ ಧೂಳು ಎಪ್ಸೋದಂತೂ ಗ್ಯಾರಂಟಿ. ಸೊ ನಿಮಗೆ ವೈಯಕ್ತಿಕವಾಗಿ ಇರುವಂತಹ ಲ್ಯಾಂಡ್ ಲಾರ್ಡ್ ಬಗೆಗಿನ ಎಕ್ಸ್ಪೆಕ್ಟೇಷನ್ಸ್, ಅನುಭವಗಳು, ಸಿನಿಮಾ ಬಗ್ಗೆ ಮಾತುಗಳು. ಎಲ್ಲ ಪತ್ರಕರ್ತರಿಗೂ, ಟಿವಿ ಮಾಧ್ಯಮದವರಿಗೂ ಮತ್ತು ಯೂಟ್ಯೂಬರ್ಸ್ಗೆ ನನ್ನ ಪ್ರೀತಿಯ ನಮಸ್ಕಾರ. ಪಾಪ ಶೆಟ್ಟರಿಗೆ ನಿದ್ದೆ ಇಲ್ಲ, ಬಂದಾಗಲೇ ಹೇಳಿದ್ರು. ನಾನು ಅದೇ ಅಂದ್ಕೊಂಡು ಅವರ ಎನರ್ಜಿ ಅವರು ಒದ್ದಾಡ್ತಾ ಇದ್ದಾರೆ. ಯಾಕಂದರೆ ಅದು ಆರ್ಟಿಸ್ಟಿಗೆ ಮಾತ್ರ ಗೊತ್ತಾಗುತ್ತೆ. ಆ ನಿದ್ದೆ ಕೆಟ್ಟು ಒಂದು ಫಂಕ್ಷನ್ ಅಂತ ಬಂದು ತಿರ್ಗಾ ಶೂಟಿಂಗ್ ಹೋಗೋದು, ಅದು ಸಾರಿ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಲ್ಲಿ ಒಂದು ಕಾಲದಲ್ಲಿ, ಈ ಒಂದು ಕಾಲ ಅಂದರೆ ಒಂದು 20 ವರ್ಷದ ಮುಂಚೆ ನಂತಾವಿರೋದು ₹15 ಎಳ್ಳೆ ಟೊಮೊಟೊ ಕನ್ನಡ ಅಂತ ನಾನು ಬಂದೆ. ಒಂದು ಮೊಟ್ಟೆಯ ಕತೆ ಅಂತ ಇವ್ರು ಬಂದರು. ಅವತ್ತು ನನ್ನನ್ನೇ ಯಾವ ಮಟ್ಟಕ್ಕೆ ಆಡ್ಕೊಂಡಿದ್ರು ಅದೇ ಮಟ್ಟಕ್ಕೆ ಆಡ್ಕೊಂಡ್ರೆ ನಾನು ಕೇಳಿಸ್ಕೊಂಡಿದ್ದೀನಿ, ನಿಮ್ಮನ್ನಿಬ್ಬರನ್ನು. ಕೊನೆಗೆ ನಾನೇ ಸರ್ವೈವರು, ನೀವೇ ರೂಲರ್ ಆದ್ರಿ. ಸೊ ಹಾಗಾಗಿ ನಮ್ಮನ್ನು ಆಡ್ಕೊಂಡಂಥ ಎಲ್ಲ ಮಹಾಶಯರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾನು ಕಪ್ಪು ಮೊಟ್ಟೆ ನೋಡಿ, 2 ಸೇರಿದ್ರೆ ಒಂದು ವರ್ಲ್ಡ್ ಕಪ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಪ್ರೂವ್ ಮಾಡಿದ್ದೀವಿ, ಮಾಡ್ತೀವಿ ಕೂಡ, ಬಿಡೋದಿಲ್ಲ. 100% ಮಾಡ್ತೀವಿ. ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಮಾಡೇ ಮಾಡ್ತೀವಿ. ಅದಕ್ಕೋಸ್ಕರನೇ ನಾವೆಲ್ಲ ಇಲ್ಲಿ ಬಂದಿರೋದು.
ಅದಕ್ಕೆ ಅಷ್ಟೊಂದು ಸಹಿಸಿರೋದು, ಅದಕ್ಕೆ ಅಷ್ಟೊಂದು ಸಹಿಸ್ತಾ ಇರೋದು, ಅದಕ್ಕೆ ಅಷ್ಟೊಂದು ತುಂಬ ಅಬ್ಸರ್ವ್ ಕೂಡ ಮಾಡ್ತಾ ಇದ್ದೀವಿ. ಇರಲಿ, ಅದು ಮುಂದೆ ಮಾತಾಡೋಣ. ಇನ್ನೂ ಸುಮಾರು ವೇದಿಕೆಗಳಿದೆ ನಾವೆಲ್ಲ ಸೇರಿ ಮಾತಾಡೋದಕ್ಕೆ. ಯಾಕೆಂದರೆ ನೀವು ಇಲ್ಲಿ ಬಂದಾಗ ಫಸ್ಟ್ ಇದನ್ನು ನಿಲ್ಲಿಸಿದಾಗ ನನ್ನ ತಲೆಗೆ ಹೋಗಿದ್ದೆ ಅದು. ಹಿಂದೆ ನಾವಿಬ್ಬರು ಅನುಭವಿಸಿದಂಥ ನೋವು, ಅವಮಾನ. ಈಗ ನಮ್ಮ ಶ್ರೀಕಾಂತ್ ಮಾತಾಡಿದ್ರು, ಕಮೆಂಟ್ಸ್ ಬಗ್ಗೆ ಮಾತಾಡಿದ್ರು ಅಂತ ಹೇಳಿದ್ರಲ್ಲ, ಅವಾಗ ಪಕ್ಕದ ಮನೆಯಲ್ಲಿ ಕಮೆಂಟ್ ಮಾಡೋರು, ಆ ರೋಡಲ್ಲಿ ಕಮೆಂಟ್ ಮಾಡೋರು, ಏರಿಯಲ್ಲಿ ಕಮೆಂಟ್ ಮಾಡೋರು ಇವತ್ತು ಈಸಿಯಾಗಿ ಕಮೆಂಟ್ ಮಾಡಿಬಿಡ್ತಾರೆ. ಸೊ ಹಂಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಶ್ರೀಕಾಂತ್, ಆರಾಮಾಗಿರು. ನೀನೇ ಕಮೆಂಟ್ ಮಾಡಿ ವಿಜಿಲ್ ಹೊಡಿಸ್ತೀಯ ಅಂದಮೇಲೆ ಯಾಕಪ್ಪ ಹೆದರ್ಕೋತೀಯ? ಹೆದರ್ಕೋಬೇಡ, ಅದು ಇದ್ದಿದ್ದೆ, ಅದು ಅಂಟು ಕಾಯಿಲೆ ಮನುಷ್ಯನಿಗೆ ಯಾವತ್ತಿದ್ರು. ಬಿಟ್ಬಿಡ್ಬೇಕು, ಅದನ್ನು ತಲೆಗೆ ಹಾಕ್ಕೋಬಾರ್ದು. ಚಟೆ ತುಂಬ ಸಮಯ ವೇಸ್ಟ್ ಮಾಡಲ್ಲ ಪಾಪ ನಾನು, ಯಾಕಂದ್ರೆ ನಾನು ಎಲ್ಲರನ್ನೂ ಮಾತಾಡಬೇಕು. ಮೊದಲನೇದಾಗಿ ಸತ್ಯಪ್ರಕಾಶ್ ಸರ್ನ ತಂದುಕೊಟ್ಟಂಥ ಜಡೇಶ್, ನಿಮ್ಗೆ ದೊಡ್ಡ ಧನ್ಯವಾದ. ಕಥೆನ ಸೆಲೆಕ್ಟ್ ಮಾಡಿದಂಥ ಸೂರಜ್, ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ನಾನು ಫಸ್ಟು ಜಡೇಶ್ ಹೇಳಿದ್ದು ಕಥೆನ ಅವ್ರ ಮಗ ಕೇಳ್ತಾರೆ ಅಂತ. ಹೌದಾ, ಅವ್ರ ಮಗ ಕೇಳ್ತಾರೆ? ಸರಿ, ಹೇಳು, ದಯವಿಟ್ಟು ಹೇಳು. ಯಾಕೆಂದರೆ ಈ ಕಥೆ ಹೆಂಗೆ ಆಯಿತು ಅನ್ನೋದನ್ನು ಒಂದು ತುಂಬ ವೆರಿ ಇಂಟ್ರೆಸ್ಟಿಂಗ್ ವಿಷಯ, ಇಂಟ್ರೆಸ್ಟಿಂಗ್ ಜರ್ನಿ. ಅಬೌಟ್ 2 years ನಾನು ಜಡೇಶ್ ಒಟ್ಟಿಗೆ. ಜಡೇಶ್ ಏನು ನೋವು ತಿಂದರು, ಎಷ್ಟು ಅನುಭವಿಸಿದ್ರು, ಹೆಂಗೆ ಒಂದು ಪುಟ್ಟು ಮಗು ಥರ ಕೊಟ್ಟರು, ಅದೆಲ್ಲ ನೆನೆಸ್ಕೊಂಡಾಗ ನಾನು ಆವತ್ತಿನ ದಿವಸ ನಾನು ಇಂಥ ದಡ್ರ ಹತ್ರ ಸೇರ್ಕೊಂಡ್ರಪ್ಪ ಅಂತ ಅನ್ಸ್ಕೊಂಡ್ವಿ. ನಾನು ಅಂದ್ಕೊಂಡೆ ಮನಸ್ಸಲ್ಲಿ. ಆದರೆ ಇಲ್ಲ, ಒಬ್ಬ ಬುದ್ಧಿವಂತನ ಕೈಯಲ್ಲಿ ಹೋಗಿ ಹೇಳಿದ್ದೆ ಅನ್ನೋಕ್ಕೆ ಅವ್ರಿಗಿನ್ನ ನೀನು ದೊಡ್ಡವರಾದೆ ಕಣಪ್ಪ, ವಯಸ್ಸಲ್ಲಿ ಚಿಕ್ಕವನಾದ್ರೆ ತುಂಬ ದೊಡ್ಡವನಾದೆ ನೀನು. ಸತ್ಯಪ್ರಕಾಶ್ ಅವ್ರ ಬಗ್ಗೆ ನೀವೇನು ರೆಗ್ಯುಲರ್ ಗಾಂಧಿನಗರದವ್ರ ಥರ ಇಲ್ಲ. ಅವ್ರು ಒಂದೇ, ನಾನು 23ಕ್ಕೆ ಬರ್ತೀನಿ, ಅವ್ರು ಯಾರ ಬರಲಿ, ಬಂದೇ ಬರ್ತೀನಿ, ಏನಿವಾಗ ಈ ಹಠಾನೇ ನಮ್ಮನ್ನು ಕರ್ಕೊಂಬಂದಿರೋದು. ಹಂಗಾಗಿ ನಿಮ್ಮನ್ನು ನಾನು ಯಾವಾಗಲೂ ಜ್ಞಾಪಿಸ್ಕೋಬೇಕು, ಈ ಮರೆಯಾಗಿಲ್ಲ ನಿಮ್ಮನ್ನು ನಾನು ಯಾವತ್ತೂ. ಅದು ಬಿಟ್ಟು ಇನ್ನೆಲ್ಲ ಕಲಾವಿದ್ರಂದರೆ ಇಲ್ಲಿ ನಾನು ಶೆಟ್ರು ಸೇರಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಾ. ಅದಕ್ಕಿಂತ ಹೆಚ್ಚಾಗಿ ನಾವಿಬ್ಬರು ಮಾಡಿರೋ ಜೊತೆ ನೀವೆಲ್ಲ ಮಾಡಿರೋದಕ್ಕೆ ಇವತ್ತಿಷ್ಟು ದೊಡ್ಡ ಕಳೆ ತುಂಬಿಕೊಂಡಿದೆ. ಇದು ಮಿತ್ರ ಆಗ್ಬೋದು, ಶಿಶಿರ ಆಗ್ಬೋದು, ಇದೆ ಸ್ವಲ್ಪ ಮಹಾಂತೇಶ, ನಮ್ಮ ಅಮ್ಮ ಭಾವನಾ ಅವರು, ಏನಪ್ಪ ಅಭಿ, ಮತ್ತು ನಮ್ಮ ಇನ್ನೊಬ್ಬ ರಾಕೇಶ್ ಇದ್ದಾರೆ ಅಲ್ವದ, ರಾಕೇಶ್ ಒಂದು ಭಯಂಕರವಾದ ನಟ, ಆಮೇಲೆ ಒಳ್ಳೆ ನಿರ್ದೇಶಕ ಕೂಡ. ಅವನಲ್ಲಿ ಒಬ್ಬ ಒಳ್ಳೆ ನಿರ್ದೇಶಕ ಇದ್ದಾನೆ. ಹಾಗಾಗಿ ಎಲ್ಲ ಸೇರಿ ಆ್ಯಕ್ಟ್ ಮಾಡಿದ್ದಕ್ಕೆ ಇವತ್ತು ನಾವಿಬ್ಬರು ಇಲ್ಲಿ ನಿಂತ್ಕೊಂಡಿದ್ದೀವಿ. ನೀವೆಲ್ಲ ನಮಗೆ ಸಪೋರ್ಟ್ ಆಗಿ ನಿಂತಿದ್ದೀರ, ನೀವೆಲ್ಲ ಎಲ್ಲಿ ಕೊಟ್ಟಿದ್ದಕ್ಕೆ ನಾವು ಆ ಸ್ಥಾನಕ್ಕೆ ಬಂದಿಲ್ಲಿ ಇವತ್ತು. ಅದನ್ನು ಹೊರಗಡೆ ಇನ್ನೇನು 23ನೇ ತಾರೀಕು ಹೊರಗಡೆ ಬಂದು ಮಾತಾಡ್ತೀವಿ. ಸೊ ಹಾಗಾಗಿ ನಿಮ್ಗಳಿಗೆ ಮೊದಲನೇ ಥ್ಯಾಂಕ್ಸ್ ಹೇಳಬೇಕು. ಹೆಣ್ಮಕ್ಳ ವಿಷಯ ಬಂದರೆ ಭಾವನಾ ಅವರು, ರಚಿತಾ ರಾಮ್ ಅವರು, ನನ್ನ ಮಗಳು ರಿತನ್ಯ, ಮತ್ತು ಮಾಡಿದಂಥ ಮಿಕ್ಕಿದೆಲ್ಲ ಹೆಣ್ಮಕ್ಳಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಮತ್ತು ಮಾತು ಕಡಿಮೆ ಇದ್ರೂ ತುಂಬ ಅರ್ಥಗರ್ಭಿತವಾಗಿರಬೇಕು ಅನ್ನೋದಕ್ಕೆ ನಮ್ಮ ಮಾಸ್ತಿ, ಶ್ರೀಕಾಂತು, ಮತ್ತು ನಮ್ಮ ಮಂಡ್ಯದ ನಮ್ಮ ಮಂಜು, ಎಲ್ರಿಗೂ ಧನ್ಯವಾದಗಳು. ಮತ್ತು ಇಡೀ ಟೀಮ್, ನೀವು ಯಾರು ವರ್ಕ್ ಮಾಡಿದ್ರು ನಿಮ್ಮ ಜೊತೆಯಲ್ಲಿ. ನಾವು ಆ್ಯಸ್ ಇಟ್ ಈಸ್, ಈಗ ನಾನು ಶೆಟ್ರು ಇಬ್ಬರೂ ಡೈರೆಕ್ಷನ್ ಟೀಮ್ ಮೇಲೆ ರೇಗ್ತಾನೆ ಇರ್ತೀವಿ. ಲಾಸ್ಟ್ ಡೇನೂ ಅವನ ಮೇಲೆ ರೇಗ್ಬಿಟ್ಟೆ ನಾನು, ಅವಿನಾಶ್ ಮೇಲೆ. ಎಲ್ಲ ಕಡೆ ಅವನು ಅವಿನಾಶ್ ನಿಲ್ಲಿ ಅಂತ ಒಂದೇ ಕಣಪ್ಪ. ಸ್ವಲ್ಪ ನಾವು ಯಾರೋ ನಮ್ಮನ್ನು ಅಂದಂದು ಪರ್ಫೆಕ್ಟ್ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಅದ್ರ ಕಡೆ ಗಮನ ನೋಡ್ತಾ ಇರ್ತೀವಿ, ಇನ್ನೊಂದಷ್ಟು ಪರ್ಫೆಕ್ಟ್ ಆಗೋಣ ಅಂತ. ಸೊ ತುಂಬ ಪರ್ಫೆಕ್ಟ್ ಆಗಿದ್ದಾಗ ಏನು ಸಣ್ಣದೇನೋ ತಪ್ಪಿಕೊಂಡ್ರೆ ವೈದ್ಯರು ಕ್ಷಮಿಸ್ಬಿಡಿ, ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬಿಡಿ. ನೀವೆಲ್ಲ ದೊಡ್ಡ ನಿರ್ದೇಶಕರಾಗಬೇಕು. ನಮಗೆ ಇದರ ಜೊತೆಯಲ್ಲಿ ನನಗೆ ಒಂದೇ ಆಸೆ ಇತ್ತು, ಈ ಥರದ್ದು ಒಂದು ಸಬ್ಜೆಕ್ಟ್ ನಾನು ಮಾಡಬೇಕು ಅಂದಾಗ. ಇನ್ಫ್ಯಾಕ್ಟ್ ತಮ್ಮ ಸಿನಿಮಾಗಳು ಬಂದಾಗಲೂ ನಾನು ಆ ಒಂದು ಮೊಟ್ಟೆ ಕಥೆ ಎಲ್ಲ ನೋಡಿ, ಇಂಥ ಕಲಾವಿದನ ಎಷ್ಟು ಡೇರ್ನೆಸ್ ಇವೆ, ಅಷ್ಟು ಚೆನ್ನಾಗಿ ಅವ್ರು ಪೋರ್ಟ್ರೇ ಮಾಡ್ಕೊಂಡು ಹೊರಗಡೆ ಬಂದ್ರಲ್ಲ ಅಂತ ಆಸೆ ಇತ್ತು. ಬಹುಶಃ ನಾನೇನೋ ಅಂದ್ಕೊಂಡಿದ್ದು ಅಂದರೆ ಯಾರ್ಯಾರು ಕಷ್ಟಪಟ್ಟು ಮೇಲೆ ಬರ್ತಾರೋ ಅವರೆಲ್ಲ ನೋಡಿ ನನ್ನ ಅಲ್ಲಿಗೆ ನಾನು ಹಿಂಗೆ ಅನುಭವಿಸ್ದೆ ಅಲ್ವಾ ಅಂದ್ಕೊಂಡಾಗ ಯಾರು ಇಷ್ಟಪಡ್ತೀನಿ ಅವ್ರ ಜೊತೆಲೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಆ ವಿಷಯದಲ್ಲಿ ನಿಮ್ಮ ಬಗ್ಗೆ ನಾನು ಮಾತಾಡೋಗಿಲ್ಲ. ಲೈಕ್ ಶೆಟ್ರ್ ಬಗ್ಗೆ ನಾನು ಹೇಳ್ಬೇಕಂದ್ರೆ, ಈಸ್ ಅ ಮ್ಯಾಗ್ನೆಟ್. ಈ ಮ್ಯಾಗ್ನೆಟ್ ಇರುತ್ತಲ್ಲ, ಹಂಗೆ ನೋಡಿದ ತಕ್ಷಣ ಒಂದು ಅಂಟ್ಕೋಬೇಕು ಅನಿಸುತ್ತೆ. ಆ ಥರ ಒಂದು ಶಕ್ತಿ ಇರೋಂಥ, ಆ ಥರ ಒಂದು
ಬ್ಲೆಸ್ಸಿಂಗ್ ಇರುವಂಥ ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ಯಾವುದು ನಾಟಕವೂ ಅಲ್ಲ, ಅದ್ಯಾವುದು ಸುಮ್ಮನೆ ಸುಳ್ಳು ಅಲ್ಲ ಶೆಟ್ಟರು ಮಾತಾಡೋದು. ಒಂದು ಸೇಕ್ರೆಡ್ ಸೋಲ್ ಅಂತ ಹೇಳ್ಬೋದು, ಅದು ನಾನು ನಿಮ್ಮಲ್ಲಿ ಕಂಡಿದ್ದೀನಿ. ಸೊ ಹಂಗಾಗಿ ಅಲ್ಲೊಂದು ಎನರ್ಜಿ ಇದೆ. ಆ ಎನರ್ಜಿ ನಾವಿಬ್ಬರು ಇನ್ನೂ ತುಂಬ ಸಾಧಿಸೋದಿದೆ, ಸಾಧನೆ ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ. ನಾನು ನಿಮಗೆ ಚಿರಋಣಿ ಆಗಿದ್ದೀನಿ ನಾನು ಆ ವಿಷಯದಲ್ಲಿ. ನಾನು ಯಾವತ್ತೂ ಈ ಥರ ಬಿಲ್ಡಪ್ ತೆಗಿತಾರೆ ಆ ಥರ ಎಲ್ಲ ದಯವಿಟ್ಟು ತೆಗಿಯಪ್ಪ. ನಾನು ಯಾವತ್ತೂ ನನಗೆ ಪಾತ್ರಗಳು ಮುಖ್ಯವಾಗಿರಬೇಕು ಹೊರತು ಅವ್ರ್ಯಾರೋ ನನ್ನ ಓವರ್ಟೇಕ್ ಮಾಡ್ತಾರೆ, ನನಗೆ ಯಾವತ್ತೂ ಅದಿಲ್ಲ. ನನ್ನ ಮನಸ್ಸಲ್ಲಿ ಯಾವತ್ತೂ ನಾನು ಅಂದ್ಕೊಳ್ಳೋದು ಇಲ್ಲ. ನನಗೆ ನೀವು ಬಂದು ನಿಂತಾಗಲೇ ವಾವ್ ಅನ್ನಿಸ್ತು. ಆಮೇಲೆ ನಿಮ್ದು ಇನ್ನೊಂದು 2-3 ಶಾರ್ಟ್ ನೋಡಿದೆ ನಾನು ಜಡೇಶ್ ತೋರಿಸಿದಾಗ. ಅದು ನೋಡ್ಬಿಟ್ಟು ಹೇಳಿದೆ ಈ ಥರ ನಮಗೊಂದು ಕತೆ ಮಾಡೋಣ ಈ ಥರ ಅಂತ. ಸೊ ಇನ್ನೇನು 23ನೇ ತಾರೀಕು, ತುಂಬ ದಿವಸಗಳಿಲ್ಲ. ಈಗಾಗಲೇ ಇಡೀ ಟೀಮ್ ಪ್ರಮೋಷನಲ್ಲಿ ಕೂತಿದ್ದೀವಿ ಈಗ. ಸೊ ಹಾಗಾಗಿ ಶೆಟ್ಟರೆ ತಾವು ಕೂಡ ಅಪ್ ಟು 23ವರೆಗೂ ಒಂದೊಂದೇನೋ ಸಿನಿಮಾ ಬಗ್ಗೆ ಮರೀದಿರ ನನಗೋಸ್ಕರ ಒಂದೇನೋ ವಿಷಯ ಆಗ್ತಾ ದಯಮಾಡಿ ತಮ್ಮ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಇಲ್ಲ ಇವತ್ತಿಂದ ಹಾಕಕ್ಕೆ ಶುರು ಮಾಡೋಣ. ಇವತ್ತು ಹೌದು, ನಾನು ಸ್ವಲ್ಪ ಈ ಸಿನಿಮಾ ಹತ್ರ ಬಂದಾಗ ಅದು ತುಂಬ ತಲೆ ಕೆಡಿಸ್ಬೇಕು. ಇವತ್ತಿಂದ ನಾನು ಪ್ರಾಮಿಸ್ ಮಾಡಿ ಅಲ್ಲ ಇಷ್ಟು ಕ್ಯಾಮ್ರಾ ಮುಂದೆ ಆಗೋಯ್ತು, ಫೋನಲ್ಲಿ ಆಗಿರೋ ಸಂಭಾಷಣೆ ಎಲ್ಲ ಕ್ಯಾಮ್ರಾ ಮುಂದೆ ಆಗೋಯ್ತು. ಇವಾಗ ಏನು ಆಪ್ಷನ್ ಇಲ್ಲ ಸರ್ಗೆ. ಸೊ ಹಾಗಾಗಿ ಇವತ್ತಿಂದ ಪ್ರಮೋಷನ್ ಇಬ್ಬರೂ ಅಪ್ ಟು 23ವರೆಗೂ ಬಿಡೋದು ಬೇಡ. ಆದರೆ ಫಸ್ಟ್ ಡೇ ಎಲ್ಲರೂ ಬನ್ನಿ, ಎಲ್ಲರೂ ಒಟ್ಟಿಗೆ ಸಿನಿಮಾ ನೋಡೋಣ. ದಯಮಾಡಿ ತಾವು ಸಮಯ ಮಾಡ್ಕೊಳ್ಳಿ, ಬನ್ನಿ, ಒಟ್ಟಿಗೆ ಸಖತ್ತಾಗಿರುತ್ತೆ, ಎಲ್ಲ ಅಲ್ಲಿ ಎಂಜಾಯ್ ಮಾಡೋಣ. ಒಂದು ನಿಜವಾಗ್ಲೂ ಒಂದು ದೊಡ್ಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿರುವಂಥ ಜಡೇಶ್, ನಾನು ಕೂಡ ನಿಮ್ಗೆ ತುಂಬ ಆಭಾರಿಯಾಗಿ ಥ್ಯಾಂಕ್ಸ್ ಹೇಳ್ತಾ ನಿನಗೂ ಕೂಡ ಚಿರಋಣಿಯಾಗಿರ್ತೀನಿ. ಸತ್ಯಪ್ರಕಾಶ್ ಸರ್, ಒಂದೇ ಒಂದು ಕಿವಿ ಮಾತು ನೋಡಿ, ಇವಾಗಲೂ ಹೇಳ್ತೀನಿ, ಜಡೇಶ್ ಈಗಲೇ ಅಡ್ಜಸ್ಟ್ ಮಾಡ್ಕೊಂಡು ಇನ್ನೊಂದು ಕತೆ ರೆಡಿ ಮಾಡ್ಕೊಳ್ಳಿ. ಅಲ್ಲಲ್ಲ ಮಾಡ್ಕೊಳ್ಳಿ, ಯಾಕೆಂದರೆ ನಮ್ಮಲ್ಲಿ ಯಾವಾಗಲೂ ಆಗೋದು ಇದೇನೆ, ಕಾಂಬಿನೇಷನ್ಗಳು ಕಟ್ಟಿ ಒಂದು ಮ್ಯಾಚ್ ಹೊಡಿತೀವಲ್ಲ, ತಕ್ಕಂಥ ಎಲ್ಲ ಪ್ಲೇಯರ್ಸು ದೂರ ಆಗೋಗ್ಬಿಡ್ತೀವಿ. ಆ ದೂರ ಆಗಿರೋದೇ ನಮ್ಮ ವೀಕ್ನೆಸ್ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಅದಕ್ಕೆ ನಾವೇನು ಹೇಳ್ಬೋದು ಅಂದರೆ, ನಿರ್ದೇಶಕರನ್ನ ಬಿಡಬೇಡಿ, ಚೆನ್ನಾಗಿ ಸಾಕ್ಕೊಳ್ಳಿ. ಯಾಕಂದರೆ ನೀವು ನಾಟಕ ಮಾಡಲ್ಲ, ಮೋಸ ಮಾಡಲ್ಲ, ಸ್ವಲ್ಪ ಮುಂಚ್ಕೊತೀರಾ, ಇಲ್ಲ ಫೋನ್ ಎತ್ತಲ್ಲ, ಇಲ್ಲ ಕೈ ಸಿಕ್ಕಲ್ಲ, ಮೂರೇ ತಾನೆ. ಇದು ನಮಗೆ ಕಾಮನ್ ಆಗ್ಬಿಟ್ಟಿದೆ. ಹಂಗನ್ಬಿಟ್ಟು ನೀವು ಕೆಟ್ಟವರಲ್ಲ, ನೀವು ದಿಲ್ದಾರ, ನಿಮ್ಮ ದಿಲ್ಲಿಗೆ ನನ್ನ ಹ್ಯಾಟ್ಸ್ ಆಫ್, ನಿಮ್ಮ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ನನ್ನ ಕಡೆಯಿಂದ. ಯಾರು ಬಂದ್ರೂ ನಾನು ನಿಂತ್ಕೊತೀನಿ ಅಂತೀರಲ್ಲ, ಅದೇ ನಿಮ್ಗೆ ದೊಡ್ಡ ಶಕ್ತಿ. ಸೊ ಹಂಗಾಗಿ ಇವಾಗಲೇ ಜಡೇಶ್ನ ಲಾಕ್ ಮಾಡಿ, ಬೀಗದ ಕೈಯೆಲ್ಲ ನಾವು ಇದೀವಿ, ನಮ್ಮನ್ನು ಯೂಸ್ ಮಾಡಿ ಬಿಡಬೇಡಿ. ಸ್ವಾಮಿ ಬಗ್ಗೆ, ಸ್ವಾಮಿ ಜೊತೆಲಿ ಕರ್ಣ, ಸ್ವಾಮಿ ಗೊತ್ತಿಲ್ಲ, ಕೆಲವ್ರದ್ದು ಕೈ ರುಚಿ ಅಡುಗೆಯಲ್ಲಿ ಸುಮ್ಮನೆ ಹಂಗೆ ಹಾಕಿದ್ರೆ ಅಡುಗೆ ಆಗುತ್ತೆ, ತುಂಬ ರುಚಿ ಅಂತಾರಲ್ಲ, ಹಂಗೆ ಎಲ್ಲ ಕೊಟ್ಟಿದ್ದೀವಿ ಇದರಲ್ಲಿ, ಎಲ್ಲನೂ ಕೊಟ್ಟಿದ್ದಾರೆ ಪ್ರೊಡ್ಯೂಸರು. ಸ್ವಾಮಿ ಹಂಗೆ ಇಟ್ಕೊಂಡ ಅಂದರೆ ಕ್ಯಾಮ್ರಾನ, ಅದೇನೋ ಗೊತ್ತಿಲ್ಲ, ಅದೊಂದು ಮ್ಯಾಜಿಕ್ ಅದು, ಅಷ್ಟು ಅದ್ಭುತವಾಗಿ ನನಗೊಬ್ಬ ತಮ್ಮ ಅವನು. ಸೊ ಹಂಗಾಗಿ ನಾನು ಅವನು ಇವನು ಅಂತ ಮಾತಾಡ್ತೀನಿ, ಯಾಕಂದರೆ ಅವ್ನು ಚಿಕ್ಕವನಿಂದ ನಾನು ನೋಡಿದ್ದೀನಿ. ಜೊತೆಲಿ ಕಾರಣ ಅವರಿಬ್ಬರು ಪಾರ್ಟ್ನರ್ಶಿಪ್ ಹೆಂಗಿದೆ ಅಂದರೆ, ಅದ್ರ ರಿಸಲ್ಟೇ ನಮ್ಮ ಈ ಟೀಸರ್ ಆಗ್ಬೋದು, ಸಿನಿಮಾ ಆಗ್ಬೋದು. ಅದ್ಭುತವಾದ DOP ನಮ್ಮ ಸ್ವಾಮಿ. ಒಂದು ಸೆಕೆಂಡ್ ಕಾರಣ, ನೀನು ಕೂಡ ಬಂದಿಲ್ಲ, ಸುಮಾರು ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಯಲ್ಲಿ ಜಡೇಶ್ನ ತುಂಬ ಒಳ್ಳೆ ಗೆಳೆಯನಾದ ಸುಧಾಕರ್ ಆಚೆ ಬರಲ್ಲ, ಬಾಯ್ಲಿ ಸುಧಾಕರ್ ಆಚೆ ಬರಲ್ಲ, ಮಾತಾಡಲ್ಲ, ಏನೂ ಮಾಡಲ್ಲ, ಬರೀ ಜಡೇಶಿಗೆ ಸಪೋರ್ಟ್ ಮಾಡ್ಕೊಂಡಿರ್ತೇನೆ. ಇಷ್ಟು ಕೆಲಸಗಳ ಹಿಂದೆ ಒಂದು ಬೆನ್ನೆಲುಬಾಗಿ ನಿಂತಿರುವಂಥ ಒಂದು ಅದ್ಭುತವಾದ ಮನುಷ್ಯ. ತುಂಬ ಖುಷಿ ಆಗುತ್ತೆ ಶೆಟ್ಟರ್ ನನಗೆ. ಏನನ ಆಗಲಿ ಆತನ ಪಾಡಿನ ಆತ ಜೊತೆಯಲ್ಲೇ ನಿಂತ್ಕೊಂಡು ಎಲ್ಲ ವಹಿಸ್ಕೊಂಡು ಮಾಡೋದು. ನಿಜವಾಗ್ಲೂ ನಿಮ್ಮಂಥವ್ರು ನಮಗೂ ಕೂಡ ಬೇಕು. ಸಿಗೋದು ಕಷ್ಟ, ನಮಗೆ ಏನು ಮಾಡೋದು, ಈ ಅಷ್ಟು ಭಯಂಕರವಾದ ಕಾಲ ಇವಾಗ. ನನಗೊಂದು 2-3 ಕೋಟಿ ದಯವಿಟ್ಟು. ಈ ಮಧ್ಯೆ ಇನ್ನೂ ಒಂದು
ಇನ್ನು 2-3 ಸಾಂಗ್ ರಿಲೀಸ್ ಮಾಡ್ತೀವಲ್ಲ, 3 ಸಾಂಗ್ ರಿಲೀಸ್ ಮಾಡ್ತೀವಿ. 13ನೇ ತಾರೀಕು ಯಾವ ಸಾಂಗಪ್ಪ? 13ನೇ ತಾರೀಕು ನಿಂಗವ್ವ ನಿಂಗವ್ವ ಅಂತ ತುಂಬ ಒಳ್ಳೆಯ ಸಾಂಗ್ ರಿಲೀಸ್ ಮಾಡ್ತಾ ಇದ್ವಿ. ಅವತ್ತು ಕೂಡ ಹಿಂಗೆ ಎಲ್ಲೂ ಹೀಗೆ ಸೇರಿ ಅದನ್ನು ಎಂಜಾಯ್ ಮಾಡೋಣ. ಅದಾದಮೇಲೆ ರಿತನಿ ಅದೊಂದು ಸಾಂಗ್ ಮಾಡ್ತೀವಿ. ಅದಾದಮೇಲೆ ಟ್ರೈಲರ್ ಲಾಂಚ್ ಮಾಡ್ತೀವಿ. ಈ ಥರದ ಎಲ್ಲ ಮತ್ತೆ ಸೇರಿ ಫುಲ್ಲು ಎಂಗೇಜಿಂಗ್ ಆಗಿರ್ತೀವಿ. ನಿಮ್ಮೆಲ್ಲರ ಆರೈಕೆ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ಎಲ್ಲ ಕಲಾವಿದ್ರ ಮೇಲೆ ಇರಲಿ. ನೀವೆಲ್ಲ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದೀರಾ ಅಂತ ಕೇಳ್ಕೊತಾ ಈ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಷ್ಟು ಕ್ಯೂಟ್ ಕನ್ವರ್ಸೇಷನ್ ಅಲ್ಲ, ವೆರಿ ನೈಸ್. ಇನ್ನು ಪತ್ರಿಕಾಗೋಷ್ಠಿ ಆರಂಭ ಮಾಡೋಣ ಸರ್. ಅವ್ರದ್ದು ಟೀಸರ್ ಬಗ್ಗೆ ಆಗಿರ್ಬೋದು, ಕೆಲವೊಂದು ಪ್ರಶ್ನೆಗಳಿರುತ್ತೆ. ಎಲ್ಲ ಪತ್ರಕರ್ತರಿಗೆ ವೇದಿಕೆಯನ್ನು ಓಪನ್ ಮಾಡೋಣ. ಸೊ ಯಾರ್ಯಾರ್ದು ಪ್ರಶ್ನೆಗಳಿದೆ ನಿಮ್ಮ ಕಡೆಯಿಂದ ಕೇಳ್ಬೋದು. ಹಾಗೆ ಟೀಮಿಂದ ಇನ್ನೂ ಕೆಲವರು ಕೂಡ ನಮ್ಮನ್ನ ಜಾಯಿನ್ ಆಗ್ತಾರೆ. ವೇದಿಕೆ ಮೇಲೆ ಬರಮಾಡ್ಕೊಂಡು ಬಿಡೋಣ. ರಾಕೇಶ್ ಅಡಿಗ ಅವರು ಬನ್ನಿ, ಮಿತ್ರ ಅವರು ಕೂಡ ವೇದಿಕೆ ಮೇಲೆ ಬನ್ನಿ. ಹಾಗೆ ಸಿನಿಮಾದ ನಿರ್ಮಾಪಕರು ಕೂಡ ವೇದಿಕೆ ಮೇಲೆ, ಹಾಗೆ ನಿರ್ದೇಶಕರು ಕೂಡ ವೇದಿಕೆ ಮೇಲೆ ಬರಬೇಕು. ಭಾವನಾ ಅವರು ಕೂಡ ಜಾಯಿನ್ ಆಗಬೇಕು ವೇದಿಕೆ ಮೇಲೆ. ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಎಲ್ಲರೂ ಕೂಡ ಎಸ್. ಇನ್ನು ಲೆಟ್ಸ್ ಓಪನ್ ಫಾರ್ ಪ್ರೆಸ್ ಮೀಟ್. ಏನ ಇಲ್ಲಿ ಫ್ರೆಂಡ್ ಇಲ್ಲೇ ಮುಂದೆ ಸಾರಿ ಶೆಟ್ರು ಮತ್ತು ನಿಮ್ಮ ಕಾಂಬಿನೇಷನ್ ಸಕ್ಕತ್ತಾಗಿತ್ತು. ನೋಡಿದ್ದು ಟೀಸರ್ ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಹೇಗೆ ಅನ್ಸಿತ್ತು ಕಾಂಬಿನೇಷನ್ ಕೆಲಸ ಮಾಡಿದ್ದು? ನಮ್ಮೆಲ್ಲರದ್ದು ಬೆಣ್ಣೆನು ಗುಲ್ಕನ್ ಅಷ್ಟು ರುಚಿಯಾಗಿರುತ್ತೆ ನೋಡೋದಕ್ಕೆ. ಯಾರು ಸರ್ ಬೆಣ್ಣೆ? ಒಂದ್ಸತಿ ಅವರು ಒಂದ್ಸರಿ ನಾನು. ಇಬ್ಬರು ಡೈರೆಕ್ಟರ್ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಆ ಎಕ್ಸ್ಪೀರಿಯನ್ಸು ಸ್ಕ್ರೀನ್ ಶೇರ್ ಇಲ್ಲ. ಈಗ ನಾವಿಬ್ಬರು ನಿರ್ದೇಶಕರು ಅಂತ ಏನು ಕೆಲಸ ಮಾಡಲಿಲ್ಲ. ಒಬ್ಬ ನಿರ್ದೇಶಕನ ಕೈ ಕೆಳಗಡೆ ಇಬ್ಬರು ಏನು ಗೊತ್ತಿಲ್ಲದಿರೋ ನಟರ ಥರ ಕೆಲಸ ಮಾಡಿದ್ದೀವಿ. ಅದೇ ಇಲ್ಲ ಅಂದ್ರೆ ನಿರ್ದೇಶಕರು ಅಂದ್ರೆ ಪೇಮೆಂಟ್ ಕೊಟ್ಟಿಲ್ಲ ನಿರ್ದೇಶಕರಿಗೆ, ನಾವು ಬರೀ ಆಕ್ಟರ್ ಆಗಿದ್ವಿ. ಅಂದ್ರೆ ಹಾಗಲ್ಲ, ಅಂದ್ರೆ ಎಲ್ಲಾ ಕಡೆ ನಮಗ್ ಗೊತ್ತಿರೋ ಸಿನಿಮಾನೇ ನಾವು ಮಾಡಕ್ ಹೋಗೋದಲ್ಲ. ಅಂದ್ರೆ ಬೇರೆಯವರು ಅವರ ಮನಸ್ಸಲ್ಲಿ ನೋಡಿದಂತ ಸಿನಿಮಾನ ನಾವು ಎನ್ವಿಷನ್ ಮಾಡೋದಕ್ಕೂ ಅವ್ರ ಜೊತೆ ಸೇರ್ತಾ ಇದೀವಿ ಅಷ್ಟೇ. ಜಡೇಶ್ ಅವ್ರು ಬಹಳ ಚೆನ್ನಾಗಿ ಮಾಡಿದ್ರು. ಏನಾದ್ರೂ ನಮಗ ಅದು ಸರಿ ಅನ್ಸಿಲ್ಲ ಅಂದ್ರೆ ಡೌಟ್ ಕೇಳ್ತಾ ಇದ್ವಿ. ಹೌದಾ ಸರ್, ಇದು ಹೇಗೆ, ಇದು ಹಾಗೆ ಅಂತ. ಅವರು ಕೂಡ ತುಂಬಾ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಕೆಲವು ಸಲ ಅವರಿಗೂ ಡೌಟ್ ಇದ್ದಾಗ, ಸರ್ ನಾನು ಹೀಗೆ ಅನ್ಕೊಂಡಿದ್ದೀನಿ, ಇದು ಸರಿ ಕಾಣಿಸುತ್ತಾ ಅಂತ ಅವ್ರು ಕೇಳಿ. ಸೊ ಇಟ್ಸ್ ಅಂದ್ರೆ ದೊಡ್ಡವರು, ಇವನು, ನಾನು, ಅವರು ಅನ್ನೋದಕ್ಕಿಂತ ಒಂಥರ ಓಪನ್ ಪ್ಲಾಟ್ಫಾರ್ಮ್ ತರ ಇತ್ತು. ಸೊ ಸ್ವಾಮಿಯಿಂದ ಹಿಡಿದು ಜಡೇಶ್ ಅವ್ರ ತನಕ ನಾವೆಲ್ಲ ಮಾತಾಡ್ತಾ ಇದ್ವಿ. ಇದು ನಾನು ಹೀಗೆ ಮಾಡ್ಬೋದಾ, ಇಲ್ಲಿ ಮೂವ್ ಆಗ್ಬೋದಾ, ಈ ತರ ಮಾಡ್ಬೋದಾ ಅಂತ. ಸೊ ಇಲ್ಲಿ ಡೈರೆಕ್ಟರ್ ಆಗಿ ನಮ್ದು ಯಾವುದೇ ಕೆಲಸ ಇಲ್ಲ, ಬರೀ ನಟರಾಗಿ ಮಾತ್ರ ಮಾಡಿದ್ದು. ಬಟ್ ನನಗೆ ಬಹಳ ಚಾಲೆಂಜ್ ಆದಂತ ಪಾತ್ರ. ಸೊ ಈ ಸಿನಿಮಾದಲ್ಲಿ ಗೆಟಪ್ ತುಂಬಾ ಚೆನ್ನಾಗಿದೆ ನಿಮ್ದು. ನೀವು ನೋಡ್ಕೊಂಡಾಗ ಹೇಗೆ ಅನಿಸ್ತು ಮೇಕಪ್ ಮಾಡಿದಾಗ? ಕೂದಲಿದ್ರೆ ಚೆನ್ನಾಗಿತ್ತು ಅಂತ ಅನ್ಸ್ತು. ಬಟ್ ಆದ್ರೆ ಕೂದಲಿದ್ರೆ ನಾನು ಆಕ್ಟರ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾನು ಒಂದು ಮೊಟ್ಟೆ ಕತೆ ಮಾಡಿದ್ದೆ, ನನ್ ಕೂದಲಿಲ್ಲ ಅಂತ. ಇಲ್ಲ ನಂಗೆ ಆಕ್ಟರ್ ಆಗ್ಬೇಕು ಅಂತ ಯಾವ ಆಸೆನೂ ಇರ್ಲಿಲ್ಲ. ಹಾಗಾಗಿ ನೋಡಿ, ನನ್ ಕೂದಲು ಇಲ್ಲದೆ ಇರೋದು ವೀಕ್ನೆಸ್ ಅಲ್ಲ, ಅದರಿಂದ ನಾನು ಇವತ್ತಿಗೆ ಕೂತಿದ್ದೀನಿ. ಬಹಳ ಖುಷಿ ಆಯ್ತು. ಒಂದೇನಂತ ಹೇಳಿದ್ರೆ, ನಮ್ಮ ಜೀವನ ಬಹಳ ಬೇರೆ ಬೇರೆ ರೀತಿಯ ಜೀವನಗಳು. ಅಂದ್ರೆ ಸರ್ ಯಾವತ್ತೂ ಕೂಡ ಸಿನಿಮಾ ರಂಗದಲ್ಲಿ ತೊಡಗಿಸ್ಕೊಳ್ಬೇಕು ಅಂತಾನೆ ಇದ್ದವರು.
ನನಗೂ ಸಿನಿಮಾ ರಂಗಕ್ಕೂ ಸಂಬಂಧನೇ ಇಲ್ಲ, ಎಲ್ಲೋ ಮಂಗಳೂರು ಮೀನ್ ತಿನ್ಕೊಂಡು ನಾನು ಬದುಕಿದವನು. ಬಟ್ ಆದ್ರೆ ನಮ್ಮ ಇಂಟೆನ್ಷನ್ ಒಂದೇ, ಅಂದ್ರೆ ಸಿನಿಮಾದಲ್ಲಿ ಏನೋ ಒಂದು ನಾವಿಲ್ಲಿ ತನಕ ಮಾಡದಿರೋದು ನಮಗೆ ಚಾಲೆಂಜ್ ಆಗಿರುವಂತ ಮಾಡ್ಬೇಕು ಅಂತ. ಸೊ ಜೊತೆಗೆ ನಿಂತಾಗ ವಿಜಯ್ ಸರ್ ಜೊತೆ ಅಂದ್ರೆ ಫೈಟ್ ಆದಾಗ ಹೇಳಿದೆ ಮೈ ಒಂದು ಬಿಟ್ಬಿಡಿ ಮತ್ತೆ ಕೇಸ್ ಆಗುತ್ತೆ ಮೇಲೆ ಅಂತ. ಸೊ ಬಟ್ ಅದನ್ನ ಬಿಟ್ಟು ಎಲ್ಲಾ ಸೀಕ್ವೆನ್ಸ್ಗಳಲ್ಲೂ ಕೂಡ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಅಂದ್ರೆ ನಾವು ವರ್ಕ್ ಮಾಡ್ತಾ ಇದ್ವಿ, ಅಂದ್ರೆ ನಮ್ಮ ಮೂವ್ಮೆಂಟ್ ಇಂದ ಹಿಡಿದು ನಾನು ಈ ತರ ಮಾಡ್ಬೋದಾ, ನೀವ್ ಈ ತರ ಮಾಡ್ಬೋದಾ. ಅಂಡ್ ಜೊತೆಗೆ ಜಡೇಶ್ ಅವ್ರು ಬರ್ದಿರೋ ರೀತಿಲೂ ಕೂಡ ಅಂದ್ರೆ ಅದೊಂದು ಬಹಳ ದೊಡ್ಡ ಒಂದು ಟಗ್ ಆಫ್ ವಾರ್ ಇದೆ ಇವ್ರ ಮಧ್ಯೆ. ಒಂದ್ಸಲ ಇವ್ನ ಹೇಳಿದ್ರೆ ಒಂದ್ಸಲ ಆ ಕಡೆ ಹೇಳಿದ್ದಾರೆ. ಸೊ ಆ ವಾರ್ಗಳ ಇದರಲ್ಲಿ ಬಹಳ ಚೆನ್ನಾಗಿತ್ತು, ಒಂಥರ ಇಟ್ ವಾಸ್ ಫನ್, ಖುಷಿ ಆಯ್ತು. ಇಬ್ರು ರೆಡಿ ಆಗ್ತಿದ್ವಿ, ಒಂದ್ಸರಿ ನಗ್ತಿದ್ವಿ, ಶಾರ್ಟ್ ಆಗಿದ ತಕ್ಷಣ ನಕ್ಕು ಬಿಡ್ತಾ ಇದ್ವಿ, ಆಮೇಲೆ ತಿರ್ಗಿ ಹಂಗೆ ಮೂಡ್ಗೆ ಹೋಗ್ತಿದ್ವಿ. ಅಲ್ಲಿ ಒಬ್ಬರು ಪೈಪೋಟಿ ಮಾಡಿದಿರ ಒಬ್ರಿಗೊಬ್ರು ನಮ್ಗೇನು ನಿರ್ದೇಶಕರು ಹೇಳಿದ್ರು ಅದನ್ನ ಒಪ್ಪಿಸ್ತಾ ಸಪೋರ್ಟ್ ಮಾಡ್ತಾ ಹೋದ್ವಿ. ಯಾಕಂದ್ರೆ ಜನರಲಿ ಏನಾಗುತ್ತೆ, ಈಗ ಶೆಟ್ರ್ ಹೇಳಿದಂಗೆ ಕೆಲವರು ಸಹಿಸಲ್ಲ, ನಿಜ ಅದು, ಕೆಲವರು ವಿಲನ್ಗಳು ನಿಂತರೇ ಸಹಿಸಲ್ಲ. ಇಲ್ಲಿ ನಾವು ಹಂಗೆ ಯಾರೂ ಮಾಡಲಿಲ್ಲ. ನಾವಿಬ್ಬರೂ ಅವರ ಏನು ಬರವಣಿಗೆ ಇತ್ತೋ ಅದನ್ನು ತುಂಬ ಮನಸ್ಪೂರ್ವಕವಾಗಿ ಹೃದಯ ತುಂಬಿ ಅದನ್ನು ಮಾತಾಡಿದ್ದೀವಿ ಅಷ್ಟೇ. ಸೊ ಹಂಗಾಗಿ ಅದು ತುಂಬ ಮುದ್ದಾಗಿ ಬಂದಿದೆ ಅನ್ಕೋತೀನಿ. ಇಬ್ಬರು ಒಬ್ರಿಗೊಬ್ರು ಲೈಕ್ ಫಸ್ಟು ಬಿಫೋರ್ ಆ್ಯಕ್ಷನ್ ಹೇಳೋಕ್ಕಿಂತ ಮುಂಚೆ ಎಲ್ಲ ಪ್ರಿಪೇರ್ ಆಗ್ತಿದ್ವಿ, ನಗ್ತಿದ್ವಿ, ಶೆಟ್ರ ಹಿಂಗಿದೆ ಬನ್ನಿ ಆಯಿತು ಅಂತ ಟಕ್ಕತ್ತಾಗೆ ಸೀರಿಯಸ್ ಆಗ್ತಿದ್ವಿ. ಶಾರ್ಟ್ ಆದಮೇಲೆ ಇದು ಥಿಯೇಟ್ರಲ್ಲಿ ಹಿಂಗೆ ಮಾತಾಡ್ಬೋದಲ್ವಾ ಅಂತ ಇಬ್ಬರು ಡಿಸ್ಕಸ್ ಮಾಡ್ತಿದ್ವಿ. ಅಂದ್ರೆ ಏನಾಗುತ್ತೆ ಕೆಲವು ಸಲ, ಅಂದ್ರೆ ನಾವು ಸೀನ್ ತಿಂದಾಕಕ್ಕೆ ಟ್ರೈ ಮಾಡ್ತೀವಿ. ಐ ಥಿಂಕ್ ಅದು ಒಬ್ಬ ನಟನಿಗಿರುವಂತಹ ಬಹಳ ದೊಡ್ಡ ವೀಕ್ನೆಸ್ ಅಂತ. ಅಂದ್ರೆ ತಿಂದಾಕ್ಬೇಕು ಅಂತಿಲ್ಲ, ಅವ್ನು ಡೈರೆಕ್ಟರ್ ಏನ್ ಮಾಡಿದಾನೆ ಅದನ್ನ ಸರ್ವ್ ಮಾಡಿದ್ರೆ ಸಾಕು. ನಾವು ಸೀನ್ನ ಸೇವಕರು, ನಾವಲ್ಲಿ ಎಲ್ಲದರಲ್ಲೂ ಸ್ಕೋರ್ ಮಾಡೋಕ್ಕಿರೋದಲ್ಲ. ಕೆಲವು ಕಡೆ ನಾನು ಸೋಲ್ಲೇಬೇಕು, ಅದು ಸೋತ್ರೇನೆ ಚಂದ ಸ್ಕ್ರೀನ್ ಪ್ಲೇಲಿ. ಕೆಲವು ಕಡೆ ಸರ್ ಸೋಲ್ಬೇಕು, ಅಲ್ಲಿ ಸೋತ್ರೇನೆ ಚಂದ. ಇಲ್ಲಾಂದ್ರೆ ಆಡಿಯನ್ಸ್ಗೆ ಆ ಎಕ್ಸ್ಪೀರಿಯನ್ಸ್ ಇರಲ್ಲ, ಯಾಕೆ ಗೆಲ್ಬೇಕು ಅನ್ಸುತ್ತೆ, ಒಬ್ಬ ಸೋತವ್ನು ಗೆಲ್ಬೇಕು ಅಂತ ಅನ್ಸುತ್ತೆ. ಬಟ್ ಅದನ್ನ ನಾವು ಯಾವ ರೀತಿ ಬರಬೇಕು, ಸರ್ ಅವ್ರು ಸೋಲ್ಬೇಕಾದ್ರೆ ಸ್ವಲ್ಪ ಡೀಪಾಗಿ ಸೋಲ್ತೀನಿ ಅಂತ ಅವ್ರು ಒಪ್ಕೋತಾ ಇದ್ರು, ನಾನು ಹಿಂಗ್ ಮಾಡ್ಬಿಡ್ತೀನಿ ಅಂತ. ಜಡೇಶ್ ಸರ್ ಅಷ್ಟು ಸೋಲ್ಬಿಡಿ, ಇವೆಲ್ಲ ನಾನು ಸೋಲ್ತೀನಿ ಅಂತ ಅವ್ರು. ಸೊ ಈ ತರ ಇದ್ದಾಗ ಏನಾಗುತ್ತೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ಮುಖಾಮುಖಿ ಅನ್ನೋದಕ್ಕಿಂತ ಅಂದ್ರೆ ನಾವೇನ್ ಅನ್ಕೋತೀವಿ ಸಿನಿಮಾದಲ್ಲಿ ಮುಖಾಮುಖಿ ಅಲ್ಲ, ಸಿನಿಮಾದಲ್ಲಿ ನಾವು ಡ್ಯಾನ್ಸ್ ಮಾಡೋದ್ರ ಜೊತೆಗೆ ಮುಖಾಮುಖಿ ಅನ್ನುವಂತ ಕಾನ್ಸೆಪ್ಟೇ ಸಿನಿಮಾದಲ್ಲಿ ಇಲ್ಲ. ಅದು ಸ್ಕ್ರೀನ್ ಅಲ್ಲಿ ಮುಖಾಮುಖಿ ತರ ಕಾಣಿಸುತ್ತೆ. ಬಟ್ ಬರ್ಬೇಕಾದ್ರೆ ನೀನ್ ಹಾಂಗ್ ಮಾಡಿದ್ರೆ, ನಾ ಹೆದರಿದ್ರೆ ಮಾತ್ರ ಆಕ್ಚುಲಿ ಆ ಲುಕ್ಕಿಗೆ ಪವರ್. ನಾನು ಮುಖಾಮುಖಿ ಅಂತ ನಾನು ಆ ರಿಯಾಕ್ಷನ್ ಕೊಟ್ರೆ ಆಗ ಸೀನ್ ಸೋತೋಗುತ್ತೆ. ಐ ಥಿಂಕ್ ಆ ಕಾಂಪಿಟೇಷನ್ ಇರ್ಲಿಲ್ಲ, ಇಟ್ ವಾಸ್ ಲೈಕ್ ಅ ಡ್ಯಾನ್ಸ್. ಸೊ ಅವ್ರೊಂದು ಸ್ಟೆಪ್ ಇಡ್ತಿದ್ರು, ನಾನೊಂದು ಸ್ಟೆಪ್ ಇಡ್ತಿದ್ದೆ. ಸೊ ಇಟ್ ಬಿಕೇಮ್ ಅ ಡ್ಯಾನ್ಸ್. ವಿಜಯ್ ಸರ್, ಟೀಸರ್ ನೋಡ್ತಾ ಇದ್ರೆ ಆ ಕಾಟೇರ ನೆಕ್ಸ್ಟ್ ವರ್ಷನ್ ಏನಪ್ಪಾ ಅಂತ ಅನಿಸ್ತಾ ಇತ್ತು. ಸೊ ಬಿಕಾಸ್ ಅಲ್ಲೂ ಕೂಡ ರೈತರಿಗೆ ಪರವಾಗಿ ಒಂದು ಮೆಸೇಜ್ ಕೊಡ್ತಾರೆ. ಸೊ ಇಲ್ಲೂ ಕೂಡ ಟೀಸರ್ ನೋಡಿದಾಗ ಆ ರೀತಿಯಾಗಿ ಏನಾದ್ರು ಸ್ಟ್ರಾಂಗ್ ಮೆಸೇಜ್ ರವಾನೆ ಆಗಿದೆಯಾ? ಬಿಕಾಸ್ ರೈತರ ಕಷ್ಟ ಅನ್ನೋದು ಹೇಳತಿರೋದಾಗಿದೆ. ಅಲ್ಲೂ ಕೂಡ ಜಡೇಶ್ ಕೆ ಹಂಪಿ ಅವರೇ ಡೈಲಾಗ್ ರೈಟರ್ ಆಗಿರ್ತಾರೆ. ಸೊ ಇಲ್ಲಿ ಅನ್ನದಾತರ ಪರವಾಗಿ ಒಂದು ಸ್ಟ್ರಾಂಗ್ ಮೆಸೇಜ್ ಏನಾದ್ರು ರವಾನೆ ಆಗ್ತಾ ಇದೆಯಾ ಅಂತ ಸಿನಿಮಾ ಮುಖಾಂತರ? 100% ಇದು ಒಬ್ಬ ಪ್ರಾಮಾಣಿಕ ರೈತರ ಕಥೆನೇ ಇದು. ಅವರೆಲ್ಲ ನೋವು ನಲಿವುಗಳನ್ನ ಮತ್ತೆ ಇನ್ನೊಂದಷ್ಟು ಡೀಪಾಗಿ ಹೋಗಿ ಏನು ನಡೆದಿತ್ತು, ಏನು ನಡಿಬೋದಾಗಿತ್ತು, ಏನು ಆಗಬೇಕು ಅನ್ನೋದನ್ನ ತುಂಬ ವಿವರವಾಗಿ ಹೇಳಿರುವಂಥ ಒಂದು ಮುದ್ದಾದ ಕತೆ, ತುಂಬ ಮುದ್ದಾಗಿದೆ. ಇವಾಗ ರೀಸೆಂಟ್ ಆಗಿ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದ್ರು. ಬೆಳಗಾವಿಯಲ್ಲಿ ತುಂಬಾ ಅತಿರೇಕಕ್ಕೆ ಹೋಯ್ತು ಹೋರಾಟ ಅನ್ನುವಂಥದ್ದು. 3,500 ರೂಪಾಯಿಗೆ ಬೆಲೆ ನಿಗದಿ ಮಾಡಿ ಅಂತ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ, ಬರೀ 300 ರೂಪಾಯಿ ಮುಖ ನೋಡ್ಕೊಂಡು. ನಾನು ಒಬ್ಬ ರೈತಾಪಿ ಕುಟುಂಬದಿಂದ ಬಂದಿರೋದಕ್ಕೆ ಕೇಳ್ತಾ ಇದ್ದೀನಿ, ಪಿಜ್ಜಾ ಬರ್ಗರ್ಗೆ ನಾವು ಬೆಲೆ ನೋಡಲ್ಲ, ಎಷ್ಟು ಕೇಳಿದ್ರು ಕೊಟ್ಬಿಟ್ಟು 500 ರೂಪಾಯಿ ಇದ್ರು ತಿಂತೀವಿ, 1,000 ರೂಪಾಯಿ ಇದ್ರು ತಿಂತೀವಿ. ಬಟ್ ರೈತರಿಗೆ ಯಾಕೆ ಸಂಕಷ್ಟ ಅಂತ ಅಟ್ಲೀಸ್ಟ್ ನಿಮ್ಮ ಮೂವಿ ನೋಡಿ ಎಚ್ಚೆತ್ಕೊಳ್ಬಹುದಾ ಸರ್ಕಾರ? ಇಲ್ಲ, ತುಂಬಾ ಒಳ್ಳೆ ಪಾಯಿಂಟ್ ಮಾತಾಡಿದ್ರಿ ನೀವು. ನಮ್ಮಲ್ಲಿ ನಾವು ಒಗ್ಗಟ್ಟಾಗಿ ಹಂಗೆ ಬೆಲೆ ಕಡಿಮೆ ಆದಾಗ ನಾವೆಲ್ಲರೂ ಹೋಗಿ ಕೊಂಡ್ಕೊಂಡ್ರೆ ಆ ರೈತನ ಮನೇಲಿ ಆತ್ಮಹತ್ಯೆ ಆಗೋದಿಲ್ಲ. ಅದನ್ನು ನಾವು ಮಾಡಲ್ಲ. ಮತ್ತೆ ಆನ್ಲೈನಲ್ಲಿ ಆರ್ಡರ್ ಮಾಡಿ ಬೇಕಾಗಿರೋ ಜಂಕ್ ಫುಡ್ ತರಿಸ್ಕೊಂಡು ತಿಂತಾ ಇರ್ತೀವಿ. ನಮ್ಮಲ್ಲೇ ಇದೆ, ನಾವು ಮಾಡಬೇಕಾಗಿರೋದು. ಈಗ ಸರ್ಕಾರದ ಜವಾಬ್ದಾರಿನೂ ಇದೆ, ಸರ್ಕಾರದ ಹೊಣೆನೂ ಇದೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಾನು ನೀವು ಹೌದು, ಇವತ್ತು ರೈತರು ನಾವು ಇಷ್ಟೊತ್ತು ಈ ಮಟ್ಟಕ್ಕೆ ಕೂರಕ್ಕೆ ನಿಲ್ಲಕ್ಕೆ ರೈತರೇ ಕಾರಣ ಅನ್ನೋದೇ ಆದರೆ ನಾವೆಲ್ಲರೂ ಅಂಥ ಸಮಯದಲ್ಲಿ ನಮ್ಮ ಕೈಯಿಂದ ನಾವೇ ದುಡ್ಡು ಕೊಟ್ಟು ತಂದು ಮನೇಲಿ ತಿನ್ನಬೇಕು.
ಅದು ನಡೆದಾಗ ಮಾತ್ರ ಚೆಂದ. ನಾವು ಅವ್ರನ್ನ ಬಿಟ್ಕೊಡ್ಬಾರ್ದು ಯಾವತ್ತೂ. ಯಾಕಂದರೆ ಯಾವತ್ತು ನಾವು ಅವ್ರನ್ನ ಬಿಟ್ಕೊಡ್ತೀವಿ, ಅವ್ರ ಮನೆ ಒಬ್ಬ ರೈತ ಕೋಟ್ಯಾಂತರ ಜನಕ್ಕೆ ಅನ್ನ ಹಾಕೋ ಶಕ್ತಿ ಇದ್ದಾಗ ಅವನು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ. ಅದು ನಡಿಬಾರ್ದು ಅಂದರೆ ನಾವು ನೆಟ್ಟಿಗಿರ್ಬೇಕು ಫಸ್ಟ್. ಜಡೇಶ್ ಸರ್, ಮೀನುಳಿ ತಗೊಂಡೋಗಿ ಪಕ್ಕ ನಾಟಿ ಕೋಳಿ ಸಾರು ಮಾಡಿದ್ದೀರಾ, ಯಾಕೆ ಥಾಟ್ ಬಂತು ನಿಮಗೆ ಸೆಟ್ರು ಆ ಥರ? ಅವರಿಗೆ ಸೀಗಡಿ ತಿನ್ಬೇಕು ಅಂತ ಆಸೆ ಇತ್ತು, ಸೊ ಅದಕ್ಕೆ ಎರಡು ಮಿಕ್ಸ್ ಮಾಡಿ ಸೀಗಡಿ ಮಾಡಿ ತಿಂದಿದ್ದಾರೆ. ಈಗ ಯಾಕೆ ಬಂದರು ಸರ್ ಶೆಟ್ರು ನಿಮ್ಮ ತಾಟ್ಗೆ? ಶೆಟ್ರು ನಿಮ್ಮ ತಾಟ್ಗೆ ಏನಕ್ಕೆ ಬಂದರು ಆ ಪಾತ್ರ? ಯಾಕಂದ್ರೆ ಅವ್ರ ಪಾತ್ರಗಳೆಲ್ಲ ಬೇರೆ ಥರದ ಪಾತ್ರಗಳು. ಮೀನುಳಿ ನಾಟಿಕೋಳಿ ಅನ್ನೋದು ಗೊತ್ತಿಲ್ಲ. ಈ ಪಾತ್ರಕ್ಕೆ ನನಗೆ ರಾಜು ಸರ್ ಬಿಟ್ಟರೆ ಬೇರೆ ಹೊಳಿಲೇ ಇಲ್ಲ. ನಾನು ಬರೆಯುವಾಗಾದರೆ ಏನಿತ್ತೋ ಅದಕ್ಕೋಸ್ಕರ ಅವ್ರ ಹಿಂದೆ 10 ಕರೆದು ಏನೋ ಮಾಡಿ ಅವ್ರನ್ನೇ ಕರ್ಸ್ಕೊಂಡಿದ್ದೀನಿ. ಇಲ್ಲ, ಸಿನಿಮಾ ಮಾಡೋಕ್ಕಿಂತ ಮುಂಚೆ ಹುಳಿ ಇಟ್ಟಿರ್ತಾರಲ್ಲ, ಅವ್ರ ಬಾಯಿಗೆ ಒಳ್ಳೆ ಹಸುವಿನ ಹಾಲು ಕೊಡೋಣ ಅನ್ನೋ ಆಸೆಗೋಸ್ಕರ ಮಾಡಿರೋದಷ್ಟೇ. ಯಾಕಂದರೆ ಪ್ರತಿಯೊಬ್ಬ ಸ್ಟಾರ್ ಸಿನಿಮಾ ಮಾಡೋವಾಗಲೂ ಆದಷ್ಟು ಹುಳಿ ಇಟ್ಟಿರ್ತಾರೆ ಅದರಲ್ಲಿ. ಆಮೇಲೆ ಅವರು ಮೇಡಮ್ ಅವರು ಪ್ರಶ್ನೆ ಕೇಳಿದ್ರಲ್ಲ ಕಬ್ಬಿಂದು, ಈ ಕಥೆನೇ ಮೂಲ ಅದೇ. ಯಾಕಂದರೆ ಕೆಲಸಕ್ಕೆ ತಕ್ಕ ಕಾಸು ಅಂದರೆ ಅವಾಗೆಲ್ಲ ಧಾನ್ಯಗಳು ಎಕ್ಸ್ಚೇಂಜ್ ಇತ್ತು. ಕಾಸು ಬೇಕು ಅನ್ನೋದೇ ಮೊದಲನೇ ಅವರು. ಅಂದರೆ ಇವತ್ತು ಜಾಸ್ತಿ ಕಾಸು ಬೇಕು ಅನ್ನೋದು ಹೋರಾಟ ನಡೀತಿದೆ. ಈ ಸಿನಿಮಾ ಇರೋದು ಕಾಸು ಕೊಡಿ ಅನ್ನೋದು. ಅವಾಗೊಂದು ಕಾಸಿನ ಕ್ರಾಂತಿ ನಡೀತು. ಸೊ ಕಾಸೇ ಕೊಡ್ತಾ ಇರಲಿಲ್ಲ, ಇವಾಗ ಜಾಸ್ತಿ ಕಾಸು ಅನ್ನೋದು ಪಾಯಿಂಟ್ ಇವಾಗ. ಸೊ ಎಷ್ಟೇ ದೂರ ಹೋದ್ರೂ ಮೂಲ ಅದೇ. ಸೊ ಈ ಸಿನಿಮಾದ ಉದ್ದೇಶನೂ ಅದೇ. ಇನ್ನು ಬೇರೆ ಬೇರೆ ಆಯಾಮಗಳು ಇದ್ದಾವೆ, ಅದು ಒನ್ ಆಫ್ ದಿ ಮೇಜರ್ ಪಾಯಿಂಟ್ ನಮ್ಮ ಸಿನಿಮಾದಲ್ಲಿ. ಹಲೋ ಸರ್. ಸರ್, ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಬೇಕಂತಲೇ ಬಂದದ ಅಥವಾ ದಾರಿ ತಪ್ಪಿ ಬಂದದ? ಬೇಕಂತ ಬಂದದ, ದಾರಿ ತಪ್ಪಿ ಬಂದದ ಅಲ್ಲ. ಆ್ಯಕ್ಚುಲಿ ನಾನು ಸೈಡಿಗೆ ನಿಂತಿದ್ದೆ, ಅವ್ರು ಎಳ್ಕೊಂಬಂದ್ರು ಫಸ್ಟಿಗೆ. ಆಮೇಲೆ ಸರ್ ನನಗೆ ಡೇಟ್ ಇಲ್ಲ ಸರ್, ನನಗೆ ಅಷ್ಟು ನಾನು ಏನು ಮಾಡೋದು ಸರ್ ಹಂಗೆ ಹಿಂಗೆ ಅಂತ. ಆಮೇಲೆ ಅವರು ಒಂದು ಥ್ರೆಟನ್ ಮಾಡಿದ್ರು, ಆಮೇಲೆ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರು. ಲಾಸ್ಟಿಗೆ ಒಬ್ಬ ನಿರ್ದೇಶಕ ಅಂದರೆ ಹಂಗಾದಾಗ ಫಸ್ಟ್ ಆಫ್ ಆಲ್ ಅಂದರೆ ಕತೆ ಪಾತ್ರದ ಬಗ್ಗೆ ಹೇಳ್ತಾ ಇಲ್ಲ, ಅದರಿಂದ ಆಗಲ್ಲ. ನನಗೆ ಆ ಟೈಮ್ ನಾನು ಇದು ಮಾಡೋಕ್ಕಾಗಿಲ್ಲ, ಅಂದರೆ ಟೈಮ್ ನನಗೆ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸರ್ ನನಗೆ ಆಗಲ್ಲ ಸರ್ ಅಂತ ಹೇಳಿದ್ರು. ನಾನು ಮಾಡ್ತೀನಿ ಅಂದರು, ಟೈಮ್ ಮ್ಯಾನೇಜ್ ಮಾಡಿಲ್ಲ ಅವರು, ಬೇರೆ ಪ್ರಶ್ನೆ. ಸ್ಟಾರ್ಟ್ ಮಾಡಿದ್ರು, ಈಗ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಲ್ಲಿಂದ ಬಂದು. ಬಟ್ ಆದರೆ ನನಗೆ ಅದೇ ಈಗ ಮಾಡಿದಾಗ ನಾನು ಈಗ ಏನಾಗುತ್ತೆ, ನಮ್ಮ ಪ್ರೊಡಕ್ಷನಲ್ಲಿ ಅಥವಾ ನಮ್ಮ ಡೈರೆಕ್ಷನಲ್ಲಿ ಮಾಡಿದಾಗ ಒಂದು ತೃಪ್ತಿ ಸಿಗುತ್ತೆ. ಪಾತ್ರ ಮಾಡಿದಾಗ ನಾನು ಮಾಡಿದ್ದೀನಿ, ಯಾಕಂದ್ರೆ ತುಂಬಾ ಚಾಲೆಂಜಿಂಗ್ ಆಗಿರೋದು. ನಮ್ಗೆ ಗೊತ್ತಿಲ್ಲದೆ ಇರೋದನ್ನ ಬರ್ಕೋಬಹುದು. ಅಂದ್ರೆ ಒಂದು ಮೊಟ್ಟೆ ಕತೆ ನಾನೇನು ಗೊತ್ತಿಲ್ಲದೆ ಇರೋದು ಮಾಡಿದೆ, ಗರುಡ ಗಮನದಲ್ಲಿ ಮಾಡ್ಬೇಕಾದ್ರೆ ಅದು ಉಲ್ಟಾ ಆಯ್ತು. ಅಂದ್ರೆ ನಂಗೆ ಗೊತ್ತೇ ಇರಲಿಲ್ಲ ಹೆಂಗೆ ಅಪ್ರೋಚ್ ಮಾಡೋದು ಅಂತ. ಸೊ ಈ ಸಿನಿಮಾದಲ್ಲೂ ಕೂಡ ನಾನು ಮಲಯಾಳಮಲ್ಲಿ ಒಂದ್ ಕಡೆ ಹೋಗಿ ವಿಲನ್ ಮಾಡಿ ಬಂದಿದ್ದೀನಿ, ಬಟ್ ಇದರಲ್ಲಿ ಏನ್ ಮಾಡಿದ್ದೀನಿ ಅದ್ರಲ್ಲಿ ನನ್ಗೆ ಗೊತ್ತಿರ್ಲಿಲ್ಲ ಹೆಂಗ್ ಮಾಡೋದು ಅಂತ. ಸೊ ಇಟ್ ವಾಸ್ ಚಾಲೆಂಜಿಂಗ್. ಹಾಗಾಗಿ ಇದು ಮಾಡಿದ್ಮೇಲೆ ನನಗೆ ಖುಷಿ ಇದೆ. ಅಂದ್ರೆ ಓಕೆ, ನನಗೆ ಇಲ್ಲಿ ತನಕ ನಟನಾಗಿ ನನಗೆ ಗೊತ್ತಿಲ್ಲದೆ ಇರೋದು ಮಾಡಿದ್ದೀನಿ, ಸೊ ಹೇಗೆ ಕಾಣಿಸುತ್ತೆ ಅಂತ ನೋಡ್ಬೇಕು ಅಂತ ನಾನು ಕುತೂಹಲಿದ್ದೆ. ಸರ್, ಈಗ ನಿಮ್ಮ ಮಂಗಳೂರು ಸ್ಲ್ಯಾಂಗ್ ನಮ್ಗೆ ಇಷ್ಟ ಆಗುತ್ತೆ, ನೀವು ಬೆಂಗಳೂರು ಭಾಷೆನೂ ಮಾತಾಡ್ತೀರಿ. ಇಲ್ಲಿ ಕೋಲಾರ ಸ್ಲ್ಯಾಂಗ್ ಅದು ಕೇಳೋದು ಉತ್ತರ ಕರ್ನಾಟಕ ಥರನೂ ಇದೆ. ಸೊ ಅದೆಷ್ಟು ಟಫ್ ಆಯಿತು ಅಂತ, ಯಾಕಂದ್ರೆ ಆಡಿಯನ್ಸ್ಗೆ ಅದು ರೀಚ್ ಆದ್ರೆ ಮಾತ್ರ ಕ್ಯಾರೆಕ್ಟರ್ ವೇಟೇಜ್ ಜಾಸ್ತಿ ಆಗಿದೆ. ಹೌದು. ಸೊ ಆ ವರ್ಕ್ ಹೇಗಿತ್ತು, ಆ ಲ್ಯಾಂಗ್ವೇಜ್ ಎಷ್ಟು ಪರ್ಫೆಕ್ಟ್ ಆಗಿ? ಅಂದ್ರೆ ನಾನು ಯಾವತ್ತೂ ಕೂಡ ಈಗ ಡೈಲಾಗ್ ಶೀಟ್ ನಾನು ರಾತ್ರಿ ಆದ್ರೂ ಅವ್ರಿಗೆ ಫೋನ್ ಮಾಡಿ ಜಗಳ ಮಾಡ್ತೀನಿ, ನಂಗೆ ಡೈಲಾಗ್ ಶೀಟ್ ಬೇಕೇ ಬೇಕು ಅಂತ. ಅದೇ ಅಂದ್ರೆ ಏನಂದ್ರೆ ನಮ್ಗೆ ಆಡಿಯನ್ಸ್ ದುಡ್ಡು ಕೊಡೋದು ನಾವು ಡೈಲಾಗ್ ಬಾಯ್ ಹೊಡಿಯಕ್ಕಲ್ಲ, ನಾವಲ್ಲಿನ ಪಾತ್ರ ತರ ಕಾಣಿಸೋದಕ್ಕೆ. ಸೊ ಹಾಗಾಗಿ ನಾನು ಲಾಸ್ಟ್ ಮೂಮೆಂಟಿಗೆ ನಾನು ಏನೋ ಹೇಳಿದ್ರೆ ಅದು ಸರಿ ಆಗಲ್ಲ ಅಂತ ನನಗೆ ಇದಿತ್ತು. ಯಾಕಂದ್ರೆ ಈಗ ನಾನು ಮಂಗಳೂರು ಕನ್ನಡ ಸಿನಿಮಾಗಳನ್ನ ಮಾಡ್ಬೇಕಾದ್ರೆ ಮಂಗಳೂರು ಕನ್ನಡದ ನಟರನ್ನೇ ಆಯ್ಕೆ ಮಾಡ್ತೀನಿ, ಯಾಕಂದ್ರೆ ಆ ಒಂದು ಸ್ಲ್ಯಾಂಗ್ ಬರಬೇಕು ಅಂತ. ಸೊ ನಾವಿಲ್ಲಿನ ಜಾಗದವರು ಅದು ಮಾಡ್ಬೇಕಾದ್ರೆ ನಾವು ಅಷ್ಟು ಜಾಗ್ರತೆ ವಹಿಸ್ಬೇಕಾದ್ರೆ, ನಾವು ಬೇರೆ ಸ್ಲ್ಯಾಂಗ್ ಮಾಡ್ಬೇಕಾದ್ರೆ ಅದು ಮಾಡಿದ್ರೇನೆ ಚಂದ, ಇಲ್ಲಾಂದ್ರೆ ಅದು ಅನ್ಯಾಯ ಆಗುತ್ತೆ. ಹಾಗಾಗಿ ನಾನು ಮಂಜನ್ನ ಫಸ್ಟಿಗೆ ಅವ್ರು ಬರ್ಬೇಕಾದ್ರೆ ಅವ್ರು ಬರ್ಬೇಕು, ಕ್ಯಾರವಾನಿಗೆ ಬರ್ಬೇಕು, ಇದು ಎಲ್ಲಿ ಕಾ ಬರುತ್ತೆ, ಎಲ್ಲಿ ಇದು ಬರುತ್ತೆ, ಓ ಇದಾ ಅದ ಅಂತ. ಮತ್ತೆ ಡೈಲಾಗ್ ಬೇರೆ ಲೆಂತಿ ಇತ್ತು. ಫಸ್ಟ್ ದಿವಸ ಅಂತೂ ನಂಗೆ ತಲೆಯೆಲ್ಲ ಹಾಳಾಗೋಗಿದೆ ಅಂದ್ರೆ ಅಷ್ಟು. ಬಟ್ ಆದ್ರೆ ಅವ್ನು ತುಂಬಾ ಕಾನ್ಫಿಡೆಂಟ್ ಆಗಿ ಟಾಂಟಿಯಾಗಿ ತುಂಬಾ ಕೂಲ್ ಆಗಿ ಮಾತಾಡ್ತಿರ್ತಾನೆ, ನನ್ನ ಒಳಗಡೆ ಡೈಲಾಗ್ ಬರ್ತಾ ಇಲ್ಲ. ಬಟ್ ಅದನ್ನ ಪ್ರಾಕ್ಟೀಸ್ ಮಾಡಿರೋ ಕಾರಣದಿಂದ ಅದೆಲ್ಲ ಈಸಿ ಆಯ್ತು. ಬಟ್ ಇದೇ ಅಲ್ವಾ ಸರ್ ಆಕ್ಟರ್ ಚಾಲೆಂಜ್, ಒಬ್ಬ ನಟನಿಗೆ ಮಾತ್ರ ಈ ಒಂದು ಬದುಕಿರುತ್ತೆ. ಅಂದ್ರೆ ಹಲವಾರು ಬದುಕುಗಳನ್ನ ಅವನು ಆಗ್ಬಹುದು, ಹಲವಾರು ಭಾಗದ ಜನ ಅವನ ಆಗ್ಬೋದು. ಐ ಥಿಂಕ್ ಆ ಭಾಗ್ಯ ನಮ್ಗಿದೆ, ಅದನ್ನ ನಾವು ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂಡ್ ತುಂಬಾ ರೆಸ್ಪೆಕ್ಟ್ಫುಲ್ ಇರ್ಬೇಕು ಅದ್ರ ಬಗ್ಗೆ. ಆಗಿದ್ದೀನಿ ಅಂತ ನನಗೆ ನನ್ನ ಟೀಚರ್ಗಳು ಏನೇನು ಕೊಟ್ಟಿದ್ದಾರೆ ಅದನ್ನ ಮಾಡಿದ್ದೀನಿ ಅಂತ ಅನ್ಸುತ್ತೆ. ಅಭಿಲಾಷ್, ಹಲೋ ಅಭಿಲಾಷ್.
ಈ ಟೀಸರ್ ಟ್ರೈಲರಲ್ಲಿ ಯಾವ್ದಾದ್ರು ಕಾರಿಂದ ಅಥವಾ ಮನೆಯಿಂದ ಕಾಲು ಹೊರಗೆ ಬಂದರೆ ಅದು ರಾಜ್ ಬಿ ಶೆಟ್ಟಿ ಅಂತ ಇನ್ನು ನಾವು ಒಪ್ಕೊಳ್ಬೋದಾ? ನಾನು ಅದೇ ಹೇಳಿದೆ, ಅಂದ್ರೆ ಈಗ ಸೂಫ್ರಮ್ ಸೋ ಅಲ್ಲಿ ನಾನು ಕಾಲು ಇಡ್ಬೇಕಾದ್ರೆ ಸ್ವಲ್ಪ ಬೇರೆ ತರ ಇಡ್ತೀನಿ, ಇದ್ರಲ್ಲಿ ಕಾಲು ಇಡ್ಬೇಕಾದ್ರೆ ಅದೇ ಕಾಲೇ. ಸೊ ದೇವರದಲ್ಲಿ ಆ ಕಾಲು ಇಡ್ಬೇಕಾದ್ರೆ ಎಷ್ಟು ದುಡ್ಡು ಬಂತು ಅದಕ್ಕಿಂತ ಡಬಲ್ ಇದು ಬರಲಿ ಅಂತ ನಾನು ಬೇಡ್ಕೊಳ್ತೀನಿ. ಟರ್ಬೋಗೆ ಹೋಲಿಸಿದ್ರೆ ಆ ನೆಗೆಟಿವ್ ಪಾತ್ರ ಇದರಲ್ಲಿ ಎಷ್ಟು ಭಿನ್ನವಾಗಿದೆ? ಟರ್ಬೋದಲ್ಲಿ ನೀವಾಗಿದ್ರಿ ಅಂದ್ರೆ ವಿತೌಟ್ ಕೂದಲು, ಹೌದು, ಇದರಲ್ಲಿ ವಿತ್ ಕೂದಲು, ಬಟ್ ಎಷ್ಟು ಡಿಫರೆನ್ಸ್ ಆಗಿದೆ. ಒನ್ ಟೈಮಲ್ಲಿ ನಂಗೆ ಕೂದಲು. ಸೊ ಏನ್ ಡಿಫರೆನ್ಸ್ ಅಂದ್ರೆ ಸರ್, ಇದರಲ್ಲಿ ಅವನು ಒಬ್ಬ ಖಳನಾಯಕ ಎಲ್ಲಾ ಇಮೋಷನಲ್ ರೇಂಜ್ ಹೋಗ್ತಾನೆ. ನಾನ್ ನೋಡಿಲ್ಲ, ಐ ಥಿಂಕ್. ಅಂದ್ರೆ ನಾರ್ಮಲಿ ಏನಿರುತ್ತೆ, ನಾಯಕನಿಗೆ ಆ ಇಮೋಷನಲ್ ರೇಂಜ್ ಇರುತ್ತೆ, ಅವನೊಂದ್ಸಲ ಬೀಳ್ಬೋದು. ನಮ್ಮ ಇಂಡಸ್ಟ್ರಿಗಳಲ್ಲಿ ಅವನ ಹತ್ರ ಖಳನಾಯಕ ಅಲ್ಲ, ಅಥವಾ ಅವ್ನು ಲೋ ಆದ್ರೆ ಖಳನಾಯಕ ಅಲ್ಲ, ಅವನ ದುಃಖವನ್ನ ವ್ಯಕ್ತಪಡಿಸಿದ್ರೆ ಖಳನಾಯಕ ಅಲ್ಲ. ಅವನು ಆಕ್ಚುಲಿ ತುಂಬಾ ಕೆಟ್ಟ ವ್ಯಕ್ತಿ ಇರ್ಬೋದು, ಬಟ್ ಅವನ ದುಃಖ ಅವನಿಗೆ ದುಃಖ, ಅದು ಕರೆಕ್ಟ್ ಅಲ್ವಾ? ಆ ಎಲ್ಲದನ್ನ ಎಕ್ಸ್ಪ್ಲೋರ್ ಮಾಡುವಂತ ಸ್ಪೇಸು ಈ ಪಾತ್ರಕ್ಕೆ ಇತ್ತು. ಸೊ ಕೆಲವು ಸಲ ಅವರು ಯಾವ ತರ ಸೀನ್ ಬರಿತಾ ಇದ್ರು ಅಂದ್ರೆ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಮುಜುಗರ ಆಗ್ತಾ ಇದೆ. ಸರ್ ಈ ತರ ಒಂದು ಬರ್ತಿದ್ದೀನಿ, ನೀವು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ ಅಂತ. ಮಾಡ್ಬೋದು ಸರ್, ಮಾಡ್ಬೋದು. ಅಲ್ಲ ಸರ್ ಸ್ವಲ್ಪ ಮಾಡ್ಬೋದು ನಾನು. ಬಟ್ ಅದ್ ಮಾಡ್ಬೇಕಾದ್ರೆ ಆ ಒಂದು ಇಮೋಷನಲ್ ಒಂದು ಇದಿರುತ್ತಲ್ವ ಸರ್, ಏನು ಆ ಹೋಗೋದು, ಅದು ನಮ್ಮೆಲ್ಲರಲ್ಲೂ ಕೂಡ ಗೊತ್ತಿಲ್ಲದೇನೋ ಏನೋ ಒಬ್ಬ ಶೋಷಕ ಇದ್ದೇ ಇರ್ತಾರೆ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನಮ್ಮ ತಡೆದ ತಕ್ಷಣ ನಮ್ಮೊಳಗೆ ಏಯ್ ಅಂತ ಮಾತಾಡ್ಬಿಡ್ತೀವಿ. ಐ ಥಿಂಕ್ ನಾವು ಅದನ್ನ ನರ್ಚರ್ ಮಾಡಬೇಕು ಸಿನಿಮಾಗೋಸ್ಕರ ಮಾತ್ರ. ಐ ಥಿಂಕ್ ಅದನ್ನ ನರ್ಚರ್ ಮಾಡಿ ಆ ಒಂದು ಆಟಿಟ್ಯೂಡ್ ನಮ್ಮಲ್ಲಿ ಬಂದಾಗ ಈಸಿ ಆಗುತ್ತೆ. ಬಟ್ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಕೂಡ ಅದೇ, ಅಂದ್ರೆ ತುಂಬಾ ಬಹಳ ಚೆನ್ನಾಗಿ ಬರೆದಿದ್ರು ಈ ಪಾತ್ರ. ಅವ್ನು ಬರೀ ನೆಗೆಟಿವ್ ಅಲ್ಲ, ಅವನೊಬ್ಬ ಮನುಷ್ಯನಾಗಿ ಕಾಣಿಸ್ತಾನೆ, ಬಟ್ ತುಂಬಾ ಕೆಟ್ಟ ಮನುಷ್ಯನಾಗಿ ಕಾಣಿಸ್ತಾನೆ. ಜೊತೆಗೆ ಈ ತರ ನಾನು ಆಗ್ಬಾರ್ದು ಅಂತ ನೆನಪಿಸ್ತಾನೆ. ಐ ಥಿಂಕ್ ಸರ್ ಈ ಪ್ರಶ್ನೆ ನಂದು ರಾಜ್ ಸರ್ಗೆ ಮತ್ತು ವಿಜಯ್ ಸರ್ಗೆ ಮತ್ತು ಮಾಸ್ತಿ ಸರ್ಗೆ. ಅಂದರೆ ಯೂಶಲಿ ಒಂದು ಸಿನಿಮಾದ ಟೀಸರ್ ಆಗಲಿ ಟ್ರೇಲರ್ ಆಗಲಿ ಅಥವಾ ಒಂದು ಮೇನ್ ಗ್ಲಿಮ್ಸ್ ಆಚೆ ಬರೋದಕ್ಕಿಂತ ಮುಂಚೆ ಇಡೀ ಸಿನಿಮಾದ ಒಂದು ಕೋರ್ ಐಡಿಯಾನ ಹೇಳ್ತಾ ಇದ್ರಿ. ಅಂದರೆ ಈಗ ಹೇಗಾಗಿದೆ ಅಂದರೆ ಸಿನಿಮಾದ ಹೀರೋ, ಸಿನಿಮಾದ ವಿಲನ್ನು, ಸಿನಿಮಾದ ಮೇನ್ ಸ್ಟಾರ್ ಕಾಸ್ಟ್ ಕೂಡ ಹೀಗೆ ಇರ್ತಾರೆ ಅನ್ನೋದನ್ನು ಕ್ಯಾರೆಕ್ಟರ್ ತೋರಿಸೋದ್ರ ಮೂಲಕ ಹೇಳ್ತೀರಾ. ಈ ಫಾರ್ ಎಕ್ಸಾಂಪಲ್ ವಿಜಯ್ ಸರ್ದ ಸರ್ವೈವರ್ ಆಯಿತು, ಇಲ್ಲಿ ದ ರೂಲರ್ ಆಯಿತು. ಇದು ಎಷ್ಟು ಮಟ್ಟದ ಸೆಲೆಬ್ರೇಟ್ ಮೋಡನ್ನು ಆಡಿಯನ್ಸ್ ಮತ್ತು ಸಿನಿಮಾ ಮಧ್ಯೆ ಕ್ರಿಯೇಟ್ ಮಾಡುತ್ತೆ? ಇದು ಈಗ ಪ್ರಸ್ತುತ ಕಾಲಘಟ್ಟಕ್ಕೆ ಎಷ್ಟು ಮುಖ್ಯ ಆಗುತ್ತೆ? ಇದೆಲ್ಲವನ್ನ ಪ್ರಮೋಟ್ ಮಾಡುವಂಥ ಪಾಯಿಂಟ್ ಆಫ್ ವ್ಯೂ 3 ಜನ ಅದಕ್ಕೆ ನಾನು ಉತ್ತರ ಬಯಸ್ತೀನಿ. ಏನಂದ್ರೆ ಈಗ ಕನ್ನಡ ಚಿತ್ರರಂಗಕ್ಕೆ ನಾವು ಜನರನ್ನ ಥಿಯೇಟರ್ ಕರ್ಕೊಂಡ್ ಬರುವಂತಹ ಒಂದು ದೊಡ್ಡ ಹೋರಾಟದಲ್ಲಿ ಇದ್ದೀವಿ. ಹಾಗಾಗಿ ಯಾವುದೇ ಅವಕಾಶಗಳನ್ನ ಕೊಟ್ಟರು ಕೂಡ ನಾವು ಬಿಡಬಾರ್ದು. ಸೊ ಇದರ ಅವಕಾಶ ಏನು ಅಂತ ಹೇಳಿದ್ರೆ ಕೊಲಾಬ್ರೇಷನ್. ನಾನು ವಿಜಯ್ ಸರ್ ಯಾವತ್ತೂ ಕೊಲಾಬ್ರೇಟ್ ಆಗಿಲ್ಲ. ಸೊ ಅದೊಂದು ಸಣ್ಣ ಎಕ್ಸೈಟ್ಮೆಂಟ್ ನಮಗೆ ಮಾಡ್ಬೇಕಾದ್ರೆ, ಇದು ಹಿಂಗೆ ಕಾಣಿಸ್ಬೋದು ಅಂತ. ಜೊತೆಗೆ ನಾನು ಈ ತರ ಪಾತ್ರ ಮಾಡಿಲ್ಲ, ಸರ್ ಕೂಡ ಈ ತರ ಪಾತ್ರ ಮಾಡಿಲ್ಲ. ಹಾಗಾಗಿ ಆ ಒಂದು ಎಕ್ಸೈಟ್ಮೆಂಟ್ ನಮಗಿದ್ದಾಗ ಆಡಿಯನ್ಸ್ಗೂ ಇರುತ್ತೆ, ಯಾಕಂದ್ರೆ ನಾವು ಕೂಡ ಆಡಿಯನ್ಸ್ ನ ಒಂದು ಭಾಗ. ಹಾಗಾಗಿ ಆ ಎಕ್ಸೈಟ್ಮೆಂಟ್ ನ ಆ ಒಂದು ಈ ಕ್ಯಾರೆಕ್ಟರ್ ನ ಒಂದೇ ಒಂದು ಫೋಟೋ ಹೊರಗೆ ಬರದೇ ಇರೋ ನಾವು ಇಲ್ಲಿ ತನಕ ಆ ಗೌಪ್ಯತೆನ ಕಾಪಾಡ್ಕೊಂಡ್ ಬಂದಿದೀವಿ ಅಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಆ ಎಕ್ಸೈಟ್ಮೆಂಟ್ ಬರ್ಲಿ ಅಂತ. ಅಂದ್ರೆ ಈ ಆಕ್ಟ್ ಮಾಡಿರುವಂತ ಆಕ್ಟರ್ಗೆ ಏನೋ ಆಗ್ಲಿ ಅಂತಲ್ಲ, ಆದ್ರೆ ಎಲ್ಲಾ ಲಾಭಗಳು ಶ್ರೇಯಸ್ಸುಗಳು ಸಿನಿಮಾಗೆ ಸಿಗ್ಲಿ ಅಂತ, ಜನ ಸಿನಿಮಾ ಬಗ್ಗೆ ಮಾತಾಡ್ಲಿ ಅಂತ. ಈಗ ಸಿನಿಮಾ ಮೊದಲು ಬೇರೆ ತರ ಇತ್ತು ಸರ್. ಮೊದಲು ಬೇರೆ ಯಾವ ತರ ಇತ್ತು ಅಂತ ಹೇಳಿದ್ರೆ, ಮೊದಲು ಒಂದು ಟ್ರೈಲರು ಇರ್ಲಿಲ್ಲ, ಸಿನಿಮಾ ಬರ್ತಿದೆ ಪೋಸ್ಟರ್ಸ್ ಜನ ಬರ್ತಾ ಇದ್ರು, ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಗಳ ಕೊರತೆ ಇತ್ತು. ಈಗ ನೀವು ಟಿವಿ ಆನ್ ಮಾಡಿದ್ರೆ 72 ಚಾನಲ್ ಇದೆ, ಯಾವ್ದು ಹಾಕೋದು ಗೊತ್ತಿಲ್ಲ. ನೀವು OTT ಪ್ಲೇ ಮಾಡಿದ್ರೆ ನಿಮ್ಗೆ ಯಾವ ಸಿನಿಮಾ ನೋಡೋದು ಗೊತ್ತಿಲ್ಲ. ಒಂದು ನೆಟ್ಫ್ಲಿಕ್ಸ್ ಓಪನ್ ಮಾಡಿದ್ರೆ ಅಷ್ಟು ಸಿನಿಮಾ ಇರುತ್ತೆ, ಯಾವ ಚಾಯ್ಸಸ್ ತುಂಬಾ ಇದೆ. ಸೊ ಈ ತರ ಇರ್ಬೇಕಾದ್ರೆ ನಾವು ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂದ್ರೆ ಎಕ್ಸೈಟ್ಮೆಂಟ್ ನ ಕ್ರಿಯೇಟ್ ಮಾಡಬೇಕು. ಸೂತ್ರಂ ಸೋ ಆದ್ರೆ ಬೇರೆ ತರ ಸಣ್ಣ ಬಜೆಟ್ ಸಿನಿಮಾ, ಅದನ್ನ ನಾವು ಒಂದು ಪ್ರೀಮಿಯರ್ ಮಾಡಿ ಆಮೇಲೆ ಕರ್ಕೊಂಡ್ ಬರ್ಬೋದು. ಬಟ್ ಇದು ಆ ತರ ಅಲ್ಲ. ಇದು ಸೆಲೆಬ್ರೇಷನ್ ಆಗಿ ಕನ್ವರ್ಟ್ ಆದ್ರೆ ಮಾತ್ರ ನಮ್ಮ ಪ್ರೊಡ್ಯೂಸರ್ಗಳು ಉಳಿತಾರೆ, ಜೊತೆಗೆ ಒಂದು ಒಳ್ಳೆ ಸಿನಿಮಾಕ್ಕೆ ಜನ ಥಿಯೇಟರ್ ಬರ್ತಾರೆ. ಹಾಗಾಗಿ ಎಲ್ಲಾ ಅವಕಾಶಗಳು. ಬಟ್ ನಾನು ಹೇಳಿದ್ದೆ ಇವರಿಗೆ, ಯಾರಿಗೆ, ಜಡೇಶ್ ಸರ್ ನನ್ನ ಕ್ಯಾರೆಕ್ಟರ್ ಟೀಸರ್ ಬೇಕಾ, ಇದೆಲ್ಲದನ್ನು ಕೂಡ ನೀವು ಟ್ರೈಲರ್ ಅಲ್ಲೇ ಬಿಟ್ರೆ ಟ್ರೈಲರ್ಗೆ ಇನ್ನೂ ಜಾಸ್ತಿ ಇಂಪ್ಯಾಕ್ಟ್ ಸಿಗುತ್ತಲ್ವಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಸರ್ ನಾನು ಇಲ್ಲಿಂದಾನೆ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅಂತ. ಐ ಥಿಂಕ್ ದ ಪಾತ್ ಇಸ್ ರೈಟ್. ಸೊ ಇದು ಯಾರನ್ನೋ ಸೆಲೆಬ್ರೇಟ್ ಮಾಡೋದಕ್ಕಲ್ಲ, ಸಿನಿಮಾ ಸೆಲೆಬ್ರೇಟ್ ಮಾಡೋದಕ್ಕೆ ಇದೆಲ್ಲದೂ ಕೂಡ ಒಂದು ಮಾರ್ಗಗಳು ಅಂತ ಅನ್ಸುತ್ತೆ. ವಿಜಯ್ ಸರ್ ಇಲ್ಲಿ, ವಿಜಯ್ ಸರ್ ವಿಜಯ್ ಸರ್ ಇಲ್ಲಿ. ಸರ್ ಹೇಳಿದಕ್ಕೆ ಯಾವುದೇ ಒಂದು ಪಾತ್ರ, ಈಗ ಅವರು ರೂಲರ್ ಪಾತ್ರ ಟೀಸರ್ ಬೇಕಂತ ಪ್ರಶ್ನೆ ಕೇಳ್ತಾರೆ. ಬಟ್ ನಿರ್ದೇಶಕರಿಗೆ ಅದೊಂದು ಗೊತ್ತಿರುತ್ತೆ. ಇಲ್ಲ ಈ ಎರಡು ಪಾತ್ರ, ಈಗ ಫಾರ್ ಎಕ್ಸಾಂಪಲ್ ತುಂಬಾ ಚೆನ್ನಾಗಿ ಹೇಳ್ಬೇಕು ಅಂದ್ರೆ ಈ ಮಾರುತಿ ಸುಜುಕಿ ಅಂತ, ಆವಾಗ ನಮ್ಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಮಾರುತಿ ಸುಜುಕಿ ಅನ್ನೋದು ಒಂದು ಕಂಪನಿ ಆದ್ರೆ, ಆ ಸುಜುಕಿ ಅನ್ನೋದು 51% ಅಂತೆ, ಮಾರುತಿ ಅನ್ನೋದು 49%.
ಸೊ 1% ಅಲ್ಲಿ ಅದೊಂದು ಹೀರೋಯಿಸಮ್ ನಂಗೆ ಎಲ್ಲಾದ್ರೂ ಇವಾಗ ಇದೇ ರೂಲರ್ ಟೀಸರ್ ನೋಡಿದಾಗ ರಾಜ್ಬಿ ಶೆಟ್ಟಿ ನಂಗೆ ತೋರಿಸಿದಾಗ ಅದು ಅವ್ರ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾನು ಕೆಟ್ಟವನಾಗಿದ್ರು ಅದು ವರ. ಎಲ್ಲಾದ್ರೂ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ನಿಂದೇನೋ ಹೊಸದ್ ಕಾನೂನು ಅನ್ನೋದು ನನ್ನ ಪಾಯಿಂಟ್ ಆಫ್ ವ್ಯೂ ಅಂತ ಅವ್ರು ಹೇಳೋದು. ಇಲ್ಲ ಅದ್ರ ಮಧ್ಯೆ ನಾನು ಎದ್ದು ನಿಂತ್ಕೋತೀನಿ. ಈಗ ಕಬ್ಬು ಬೆಳೆಗಾರರ ಬಗ್ಗೆ ಅವರು ತುಂಬಾ ಚೆನ್ನಾಗಿ ಕೇಳಿದ್ರು. ಎಲ್ಲರೂ ಹಂಗೆ ನಡ್ಕೊಂಡು ಹೋಗ್ತಾ ಇದೆಯಲ್ಲ, ಎಷ್ಟು ದುಡ್ಡು ಬರ್ತಾ ಇದೆಯಲ್ಲ ಆಗೋದಲ್ಲ, ಯಾಕೆ ಕೊಡಲ್ಲ ನೀವು 300 ರೂಪಾಯಿ ಅನ್ನೋದು ತುಂಬಾ ಅದನ್ನ ಪ್ರಶ್ನೆ ಮಾಡೋನೊಬ್ಬ ಬೇಕು. ಸೊ ಅದನ್ನ ನಮ್ಮ ಜಡೇಶ್ ಅವರು ಒಂದು ಪಾತ್ರನ ಇದು ಮಾಡಿ ಅದನ್ನ ಎತ್ತುತ್ತಾರೆ. ಅದು ಇವ್ರಿಗಾಗಲ್ಲ. ಎಲ್ಲ ಪಾಠ ನಡ್ಕೊಂಡು ಹೋಗ್ತಾರೆ, ನೀನು ಯಾರು ಕೇಳಕ್ಕೆ ಅನ್ನೋದೇ ಪ್ರಶ್ನೆ. ಇದೊಂದು ತಿಕ್ಕಾಟ ಅಂತೂ ನಡೆಯುತ್ತೆ. ಸೊ ಇದು ಸಾರ್ ಹೇಳ್ದಂಗೆ ಇದು ಸೆಲೆಬ್ರೇಷನ್ ಆಗಿ ಈಚೆ ಬಂದು ನಮ್ಮ ಜನಗಳು ಹೌದು ಅಂತ ಇದನ್ನ ಕಥೆಯಾಗಿ ಒಪ್ಕೊಳ್ದೆ ಒಂದು ಅನುಭವವಾಗಿ ಒಪ್ಕೋಬೇಕು. ಮತ್ತೆ ಒಂದು ಮಾರ್ಪಾಡು ಆ ಕಾಲದಲ್ಲಿ ಹೆಂಗಾಗಿತ್ತು ಅನ್ನೋದನ್ನ ಈ ಒಂದು ವಿಧದಲ್ಲಿ ತೋರಿಸುವಂತ ಪ್ರಯತ್ನ. ನನಗೆ ಯಾವಾಗಲೂ ಸಿನಿಮಾ ವಿಷಯದಲ್ಲೇ ಯೋಚನೆ ಮಾಡ್ತಾ ಇರ್ತೀನಿ, ಕಥೆಯ ವಿಷಯದಲ್ಲಿ ಯೋಚನೆ ಮಾಡ್ತಾ ಇರ್ತೀನಿ. ಅಂದರೆ ನಾಯಕ ಖಳನಾಯಕ ಅನ್ನೋಕ್ಕಿಂತ ಹೆಚ್ಚಾಗಿ ಇಬ್ಬರ ಉದ್ದೇಶಗಳು ಒಂದೇ ಆಗಿರುತ್ತೆ, ಒಬ್ಬ ತಂತ್ರಿ ಒಬ್ಬ ಕುತಂತ್ರಿ. ಸೊ ಹಾಗಾಗಿ ಪ್ರತಿಯೊಬ್ಬರ ಲೈಫಲ್ಲೂ ಈ ನೋವು ಇದ್ದೇ ಇರುತ್ತೆ. ಈ ಸಿನಿಮಾದ ನೋವು ಬೇರೆ ಬೇರೆ ರೂಪದಲ್ಲಿರುತ್ತೆ. ಅದು ಅವಾಗ ಏನು ಮಾಡಿದ್ರೆ ಚೆನ್ನ ನನ್ನ ನಂಬಿ ನಮ್ಮನ್ನೆಲ್ಲ ನಂಬಿ ಬರುವಂಥ ಒಬ್ಬ ಪುಣ್ಯಾತ್ಮ ಪ್ರೇಕ್ಷಕ ತನಗೆ ಸಾಲ ಬಡ್ಡಿ ಎಷ್ಟೇ ಇದ್ರೂ ಮನೆ ನೋವನ್ನ ಮರೆತು ನನಗೋಸ್ಕರ ನಮಗೋಸ್ಕರ ಬಂದು ಒಬ್ಬ ಟಿಕೆಟ್ ತೊಗೊಂಡು ಕೂತಾಗ ಅವ್ರಿಗೆ ಅನ್ಸ್ಬೇಕಿದ್ದು ನನಗೆ ತುಂಬ ಲೇಟ್ ಆಗಿದೆ, ಏಟಿಗೆ ಎದುರೇಟಿದ್ರೆ ಮಾತ್ರ ನಾನು ಬದುಕೋಕ್ಕೆ ಸಾಧ್ಯ ಅಂತ. ಆ ಆ್ಯಂಗಲಲ್ಲೇ ಯೋಚನೆ ಮಾಡ್ತಾ ಇರ್ತೀನಿ, ಕಮರ್ಷಿಯಲ್ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾ ಇರ್ತೀನಿ ಯಾವಾಗಲೂ ನಾನು. ಅದು ನನಗೆ ತುಂಬ ಇಷ್ಟ. Rajvi sir, on your left. So the teaser is electrifying. Congrats on that. ಈಗ ವಿಜಯ್ ಸರ್ ಕೈಯಲ್ಲಿ ಬೇರೆಯವ್ರನ್ನ ಕೊಲ್ಲುವಂತಹ ಆಯುಧ ಇದೆ, ನಿಮ್ಮ ಕೈಯಲ್ಲಿ ಸುಡುವಂತಹ ಆಯುಧ ಇದೆ. ನಿಮ್ಮನ್ನು ನೀವೇ ಸುಟ್ಕೊಳ್ತೀರಾ, ಬೇರೆಯವ್ರನ್ನ ಸುಡ್ತೀರಾ? ಐ ಥಿಂಕ್ ಒಳಗಿರೋ ಯಾವತ್ತೂ ಕೂಡ ಫಸ್ಟ್ ನಮ್ಮನ್ನು ಸುಡುತ್ತೆ. ಸೊ ಈ ಥರದ ಪಾತ್ರಗಳು ಫಸ್ಟ್ ಅವ್ರನ್ನ ಸುಡ್ಕೋತಾರೆ, ಬಟ್ ಗೊತ್ತಿರಲ್ಲ ಅಷ್ಟೇ. ಸೊ ಎಲ್ಲ ಖಳನಾಯಕರು ಅದೇ ರೀತಿ. ಸೊ ನಾವು ಕೂಡ ಎಲ್ಲೋ ಒಂದು ಕಡೆ ಯಾರೋ ಒಬ್ಬರಿಗೆ ಖಳನಾಯಕರಾಗಿರ್ತೀವಿ, ಬಟ್ ಅವ್ರನ್ನ ಸುಡಬೇಕು ಅನ್ನುವಂತಹ ಒಂದು ಇಂಟೆನ್ಷನಲ್ಲಿ ನಮ್ಮನ್ನು ನಾವು ಸುಡ್ಕೋತಾ ಇದ್ವಿ. ಪಾಸ್ಟಲ್ಲೂ ಮಾಡ್ಕೊಂಡಿದ್ದೀವಿ ನಾವು ನಮಗೆ ಹತ್ರ. ಸೊ ಈ ಪಾತ್ರ ಬೇರೆಯವರು ಬೇಡ ವೆಪನ್. ಐ ಥಿಂಕ್ ಹೊರಗಡೆ ಅನ್ಕೊಳ್ಳೋದಕ್ಕೆ ಬೇರೆ ಬೇಕು, ನಮ್ಮನ್ನು ಸಾಯಿಸೋದಕ್ಕೆ ಸಿಗರೇಟ್ ಸಾಕಲ್ಲ. ಇಲ್ಲಿ ಸರ್, ಇಲ್ಲಿ ಮೊದಲಿಗೆ ನೀವು ಪಾತ್ರ ಆರಿಸ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ನಮ್ಮ ಪ್ರಕಾರ ನಿಮ್ಮ ವೃತ್ತಿ ಜೀವನದ ದೊಡ್ಡ ನಿರ್ಧಾರ ಅಂತ ನಾವು ಅನ್ಕೊಂತೀವಿ. ಹೌದು, ಯಾಕಂದ್ರೆ ಒಬ್ಬರು ಸೂಪರ್ ಸ್ಟಾರ್ ಆಗಿ ಹೌದು ಇಂಥ ಪಾತ್ರ ಆಗಿ ಅದರ ಅಭಿಮಾನಿಗಳಿಗೆ ಇಂಥ ಪಾತ್ರವನ್ನ ನಿರೀಕ್ಷೆ ಮಾಡಲ್ಲ. ಎಲ್ಲ ನಿಮ್ಮ ಅಭಿಮಾನಿಗಳು ಅವ್ರಿಗೆ ಹೆಂಗೆ ಕನ್ವಿನ್ಸ್ ಮಾಡ್ತೀರಾ? 100% ನಿರೀಕ್ಷೆ ಮಾಡ್ತಾರೆ ಸರ್. ನನ್ನ ಅಭಿಮಾನಿಗಳು ಎಲ್ಲರೂ ರೈತರ ಕುಟುಂಬದವರು, ರೈತರ ಮನೆಯಿಂದ ಬಂದು ಇಂಜಿನಿಯರ್ ಆಗಿರೋರು ಇದ್ದಾರೆ, ರೈತರ ಮನೆಯಿಂದ ಬಂದು ಸೈಂಟಿಸ್ಟ್ ಆಗಿರೋರು ಇದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗೆ. ಸರ್ ಇಲ್ಲಿ ವಿಜಯ್ ಸರ್ ಈಗ ಹೇಳ್ತಾ ಇದ್ರಿ, ಶೆಟ್ರಿಗೆ ಒಂದು ಪ್ರಶ್ನೆ. ಅಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಅನ್ನಲ್ಲ, ಅನುಭವ ಅಂತ. ಯಾವ ಅನುಭವ ನೀವು ಹೇಳ್ತಾ ಇದ್ರಿ? ಡೀಸೆಲ್ ಹೇಳಿದ್ರು. ಅಂದ್ರೆ ಏನಾಗುತ್ತೆ ಅಂದ್ರೆ ಅನುಭವ ಅನ್ನೋದು ಹೆರಿಡಿಟಿ, ವಂಶ ಪಾರಂಪರ್ಯವಾಗಿ ಅವ್ರಿಗೆ ಒಂದು ಅನುಭವ ಬಂದಿರ್ತಲ್ಲ. ಅಕ್ಷರ ಈಗಲ್ವಾ ನೀನ್ ಮಾತ್ರ ಕಲ್ತ್ಕೊಂಡಿರೋದು ಅಕ್ಷರ ಅವ್ರ ಪ್ರಕಾರ, ಬಟ್ ಅನುಭವ ನನ್ನಲ್ಲ, ನನ್ನ ತಂದೆಗೂ ಅನುಭವ ಇತ್ತು ರೂಲ್ ಮಾಡಿ, ಅವ್ರ ತಂದೆಗೂ ಅನುಭವ ಇತ್ತು ರೂಲ್ ಮಾಡಿ. ಹಾಗಾಗಿ ನೀವ್ ಅನ್ಕೋಬಹುದು ಅಂದ್ರೆ ಎಲ್ಲದಕ್ಕೂ ಅಕ್ಷರ ಸಾಕು ಅಂತ. ಅನುಭವ ಬೇಕು, ಅದು ನಮ್ಮ ಕುಟುಂಬಕ್ಕೆ ಇದೆ ಅನ್ನುವಂತ ಒಂದು ಆಟಿಟ್ಯೂಡ್. ಮೇಡಮ್, ಇಲ್ಲಿ ನಿಮ್ಮ ಪಾತ್ರ ಯಾವ ರೀತಿ, ಪ್ರೇಮಿನ ಹೆಂಡ್ತಿನ ಏನು? ಹೇಳ್ಬೇಡ ಅಂತಿದ್ದಾರೆ. ರಾಜ್ ಅವ್ರ ಪೇರಾಗೇನೆ ಅದು ನೀವು ಐ ಥಿಂಕ್ ಚಿತ್ರ ನೋಡಾದ್ಮೇಲೆ ಅದು ರಿವೀಲ್ ಆಗುತ್ತೆ ಅಂತ ಅನ್ಸುತ್ತೆ. ತುಂಬಾ ಮನಸ್ಸಿಗೆ ಮುಟ್ಟುವಂತ ಪಾತ್ರ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ವಿಜಯ್ ಸರ್ ಮತ್ತೆ ರಾಜ್ ಶೆಟ್ಟಿ ಸರ್ ಇಬ್ರಿಗೂ ಅಂದ್ರೆ ನೀವಿಬ್ರು ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅದೇ ಹೇಳಿತ್ತು ಹೇಗೆ ಜರ್ನಿ ಆಗಿತ್ತು, ಹೇಗೆ ಈಗ ಸರ್ವೈವ್ ಆಗ್ತಾ ಇರೋದು ಹೇಗೆ ಅನ್ನೋದನ್ನ ಹೇಳಿದ್ರು. ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಮಲ್ಟಿ ಸ್ಟಾರರ್ ಸಿನಿಮಾಗಳು ಬರುವಂತಹ ಸಂದರ್ಭದಲ್ಲಿ ಅಂದ್ರೆ ಒಂದಿಷ್ಟು ವಿಚಾರನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ರಿ. ಕೆಲವು ಸಂದರ್ಭದಲ್ಲಿ ಏಟಿಗೆ ಗ್ರೇಟ್ ಬೀಳುತ್ತೆ, ತಂತ್ರ ಕುತಂತ್ರ ಇರುತ್ತೆ ಅನ್ನೋಂಥದ್ದು. ರಾಜ್ ಶೆಟ್ಟಿ ಸರ್ ಹೇಳ್ತಾ ಇದ್ರು, ನಾವು ಸುಡ್ಕೊತಾ ಇರ್ತೀವಿ ಅನ್ನೋಂಥದ್ದು. ಇಂತಹ ಹಲವು ಘಟನೆಗಳು ನಿಮ್ಮ ಲೈಫಲ್ಲೂ ಇಬ್ಬರ ಲೈಫಲ್ಲೂ ಆಗಿದೆಯಾ? ಕೆಲವು ಸಂದರ್ಭದಲ್ಲಿ ಮಲ್ಟಿ ಸ್ಟಾರರ್ ಸಿನಿಮಾ ಮಾಡ್ಬೇಕಾದಂಥ ಪರಿಸ್ಥಿತಿ ಬಂದಾಗ ಅಂತ ವೇರಿಯೇಷನ್ಗಳನ್ನ ನೀವು ಕಂಡಿದ್ದೀರಾ? ಮತ್ತೆ ಅದು ಈಗ ಹೆಂಗೆ ಬದಲಾಗಿದೆ? ಅಲ್ಲ, ಅದು ಬದಲಾಗಲ್ಲ. ಒಬ್ಬನ ಏಳಿಗೆ ಇನ್ನೊಬ್ಬ ಸಹಿಸಲ್ಲ ಇಲ್ಲಿ. ಅದು ಮನುಷ್ಯನ ಪರ್ಮನೆಂಟ್ ಕಾಯಿಲೆ ಅದು. ಸೊ ಹಾಗಾಗಿ ಅದು ಬದಲಾಗಲ್ಲ. ಯಾವತ್ತೂ ಇನ್ನೊಬ್ಬರು ಏಳಿಗೆನ ಸಹಿಸಿ ಅದು ಸಖತ್ತಾಗಿದೆ ಅಂತ ಹೊಗಳೋರೆ ಕಡಿಮೆ. ಅದೇ
ಸಮುದ್ರದಲ್ಲಿ ಈಜಾವಾಗ ಮಾತ್ರ ಗೊತ್ತಿರುತ್ತೆ ಕೈ ಎಷ್ಟು ಕಾಲಿಷ್ಟು ನೋವಾಗುತ್ತೆ, ನಾನು ಎಷ್ಟು ದಮ್ ಕಟ್ಟಬೇಕು ಅಂತ. ಸೊ ನಮಗಿದು ನಮಗಿದು ನಮ್ಮನ್ನ ಬಿಟ್ಟು ಹೋಗಲ್ಲ, ನಾವು ಅವ್ರನ್ನ ಸೋಲಿಸ್ದಿರ ಬಿಡಲ್ಲ. ಇಷ್ಟೇ ಆನ್ಸರ್. ರಾಜ್ ಸರ್ ನಿಮ್ಗೆ ಈಗ ನಾನು ಮಾತಾಡಿದ ಬದುಕಿನ ಬಗ್ಗೆ ಅಂದ್ರೆ ನಾನು ಯಾವ್ದು ಕೇಳೋರಲ್ವಾ ಸಿಗರೇಟ್, ಯಾಕಂದ್ರೆ ಅಂದ್ರೆ ಏನ್ ಗೊತ್ತಾ, ಇದು ಇಂಡಸ್ಟ್ರಿ ಬಗ್ಗೆ ನಾವು ಮಾತಾಡಲ್ಲ. ಅಂದ್ರೆ ಯಾಕೆ ಮಾತಾಡಲ್ಲ ಅಂತ ಹೇಳಿದ್ರೆ ಮನುಷ್ಯ ಸಹಜ ಗುಣನೇ. ಅಂದ್ರೆ ನಮಗೆ ಗೊತ್ತಿಲ್ಲ, ನಾವೇ ಈಗ ಯಾರ್ದೋ ಒಂದು ಟೀಸರ್ ನೋಡಿದ್ರೆ ಓಪನ್ ಮಾಡೋ ಮುಂಚೆ ಒಂದು ಸಣ್ಣ ಹೊಟ್ಟೆ ಕಿಚ್ಚಿರುತ್ತೆ, ಇದು ಪ್ಲೇ ಆಗೋ ಮುಂಚೆ ಚೆನ್ನಾಗಿರ್ಬೋದು ಅಂತ. ಅದ್ಯಾಕೆ ಬರುತ್ತೆ? ಮನುಷ್ಯ ಸಹಜ ಗುಣ. ಐ ಥಿಂಕ್ ಎಲ್ಲೋ ಹೊರಗಡೆ ಹುಡ್ಕೋದಕ್ಕಿಂತ ನಮ್ಮ ಒಳಗಿರುತ್ತೆ. ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೆ, ಅಂದ್ರೆ ನಮ್ಮೊಳಗಿರುವ ಅಂತ ಅದೆಲ್ಲ ನಮ್ಮನ್ನ ಸುಡುತ್ತೆ ಫಸ್ಟ್ ಅಂತ. ಅಂದ್ರೆ ನನ್ನ ಬಗ್ಗೆ ನಾನು ಮಾತಾಡೋದು. ಯಾಕಂದ್ರೆ ಬೇರೆಯವ್ರು ಏನ್ ಬೇಕಾದ್ರೂ ಮಾಡಿ, ನನ್ನ ಜೀವನದಲ್ಲಿ ಇರುವಂತ ಒಂದೇ ಒಂದು ಗೋಲ್, ಇದು ಸಾಯೋ ಮುಂಚೆ ಒಳ್ಳೆ ಮನುಷ್ಯರಾಗಿ ಸಾಯ್ಬೇಕು, ನಾನು ಒಳ್ಳೆಯವನಾಗಿದ್ದೀನಿ ಅಂತ ನನಗೆ ಅನ್ಸಲ್ಲ. ಸೊ ಆ ಒಂದು ಇದ್ರಲ್ಲಿ ಇರ್ಬೇಕಾದ್ರೆ ನನಗೆ ಐ ಥಿಂಕ್ ಬೇರೆಯವ್ರು ಏನ್ ಮಾಡಿದ್ರು ಕೂಡ ತೊಂದ್ರೆ ಇಲ್ಲ. ಅವ್ರ ಪಾಪ ಅವ್ರ ಹೋರಾಟದಲ್ಲಿ ಇರ್ತಾರೆ, ಅವರು ಒಳ್ಳೆತನ ಆಗುವಂತ ರೀತಿ ಬೇರೆ ಇರ್ಬೋದು, ತೊಂದ್ರೆ ಇಲ್ಲ ಅನ್ಸುತ್ತೆ. ಅಂದ್ರೆ ನಾವು ಇಂಡಸ್ಟ್ರಿ ಉಳಿಬೇಕಂದ್ರೆ ಒಗ್ಗಟ್ಟಾಗಿದ್ದೀವಿ, ಒಂದಾಗಿದ್ದೀವಿ ಅನ್ನೋದು ಸಾಕಷ್ಟು ಸಂದರ್ಭದಲ್ಲಿ ಕೇವಲ ವೇದಿಕೆಗೆ ಹೇಳುವಂತಹ ಸೀಮಿತ ಆಗಿದೆ ಅಂತ. ಸರ್ ಏನ್ ಗೊತ್ತಾ, ಇಂಡಸ್ಟ್ರಿ ಅನ್ನುವಂಥದ್ದಿಲ್ಲ, ವ್ಯಕ್ತಿಗಳು ಮಾತ್ರ ಇರೋದು. ಸೊಸೈಟಿ ಅನ್ನುವಂಥದ್ದಿಲ್ಲ, ವ್ಯಕ್ತಿಗಳು ಮಾತ್ರ ಇರೋದು. ಸೊಸೈಟಿ ಯುನೈಟ್ ಆಗ್ಬೇಕಂದ್ರೆ ಅರ್ಥ ಏನು? ಅಂದ್ರೆ ಮನುಷ್ಯರೆಲ್ಲ ಒಟ್ಟಿಗೆ ಬರ್ಬೇಕು, ಬರಲ್ಲ. ಯಾರೋ ಒಬ್ಬಂಗೆ ಸಂಡೆ ಬೆಳಿಗ್ಗೆ ಹೇಳಕ್ಕಾಗಲ್ಲ, ಇನ್ನೊಬ್ಬನಿಗೆ 5 ಗಂಟೆ ವಾಕಿಂಗ್ ಹೋಗ್ಬೇಕು, ಎಲ್ಲರೂ 5 ಗಂಟೆಗೆ ಹೋಗ್ಬೇಕು ಅಂದ್ರೆ ರೂಲ್ಸ್ ಆಗುತ್ತೆ, ಅದು ತಪ್ಪಾಗುತ್ತೆ. ಇಂಡಸ್ಟ್ರಿ ಇರೋದೇ ಹೀಗೆ, ಇದಲ್ಲ ಎಲ್ಲ ಇಂಡಸ್ಟ್ರಿ ಇರೋದೇ ಹೀಗೆ. ಯಾಕಂದ್ರೆ ಮನುಷ್ಯರೇ ಸರ್, ಫೈನಲಿ ಮನುಷ್ಯರು ನಂತರ ನಿಂತಾರೆ, ಹಾಗೆ ಇರ್ತಾರೆ. ಯಾರೋ ಒಬ್ರಿಗೆ ಮೀಡಿಯಾ ಇಷ್ಟ ಆಗುತ್ತೆ, ಯಾರೋ ಒಬ್ರಿಗೆ ಸಿನಿಮಾ ಇಷ್ಟ ಆಗುತ್ತೆ, ಎಲ್ರಿಗೂ ಒಂದು ಇಷ್ಟ ಆಗ್ಬೇಕು, ಇದೇ ರೀತಿ ನಡ್ಕೊಳ್ಬೇಕು ಅನ್ನೋದೇ ಐ ಥಿಂಕ್ ದಟ್ಸ್ ನಾಟ್ ರೈಟ್. ಎಲ್ಲರೂ ಕೂಡ ಅವ್ರ ಪ್ರಕಾರ ಬದುಕಲಿ. ಬಟ್ ನಾವೇನಂದ್ರೆ ನಮ್ಮ ಸಿನಿಮಾನ್ ಬೆಟರ್ ಮಾಡೋದಕ್ಕೆ, ಒಬ್ಬ ನಟನಾಗಿ ನಾನ್ ಬೆಟರ್ ಆಗೋದಕ್ಕೆ, ಒಬ್ಬ ನಿರ್ದೇಶಕನಾಗಿ ಇನ್ನೂ ಕಲಿಯೋದಕ್ಕೆ ನನ್ನ ಹೋರಾಟ ಇರಬೇಕು. ಏನ್ ಬೇಕಾದ್ರೂ ಹೇಳಿ ತೊಂದ್ರೆ ಇಲ್ಲ. ಅಂದ್ರೆ ಈಗ ಯಾರಾದ್ರೂ ಒಬ್ರು ಸರ್ ನನಗೆ ಯಾರೋ ಒಬ್ರು ಹೇಳಿದ್ರು ಗರುಡ ಗಮನ ಆಗ್ಬೇಕಾದ್ರೆ, ಅವರಿಬ್ರು ಕಾಮಿಡಿ ಮಾಡೋರು, ಆಗ ರಿಷಬ್ ಬೆಲ್ ಬಾಟಮ್ ಮಾಡಿದ್ರು, ನಾನು ಒಂದು ಮೊಟ್ಟೆ ಕತೆ ಮಾಡಿದೆ. ಅವರಿಬ್ರು ಕಾಮಿಡಿ ಮಾಡೋ ಗ್ಯಾಂಗ್ಸ್ಟರ್ ಸಿನಿಮಾ ಯಾರು ನೋಡ್ತಾರೆ ಅವ್ರದ್ದು ಅಂತ. ತಪ್ಪ ಅವ್ರು ಹೇಳಿದ್ರು, ತಪ್ಪಲ್ಲ, ಕರೆಕ್ಟ್ ತಾನೆ? ಏನ್ ತಪ್ಪಿದೆ ಅದ್ರಲ್ಲಿ ಹೇಳಿದ್ರೆ? ಏನ್ ತಪ್ಪಿಲ್ಲ, ಕರೆಕ್ಟ್. ಆಗ ನಾನೇನ್ ಮಾಡಿದೆ, ಅದನ್ನ ಪ್ರಮೋಷನ್ ಯಾವ ತರ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಕರೆಕ್ಟ್ ತಾನೆ? ಅವ್ನು ಹೇಳಿದ್ರು 100% ಕರೆಕ್ಟ್, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ಅದು ಫ್ಯಾಕ್ಟ್ ಆದಾಗ ನಾವು ಸರಿ ಮಾಡ್ಕೋಬೇಕು. ಅದು ಫ್ಯಾಕ್ಟ್ ಅಲ್ಲದೆ ಇದ್ದಾಗ ಪರವಾಗಿಲ್ಲ, ತೊಂದರೆ ಇಲ್ಲ ಅಂತ ಬಿಟ್ಟು ಹಾಕ್ಬೇಕಷ್ಟೇ. ಸರ್ ಈ ಒಂದು ಕ್ವಶನ್ಸ್ಗೆ ಕಂಟಿನ್ಯೂಟಿ ಹೇಳೋದಾದ್ರೆ, ಆವಾಗದಿಂದ ಆ ಸ್ಟೇಜ್ ಮೇಲೆ ಪ್ರತಿಯೊಂದು ಮಾತಲ್ಲೂ ಕೂಡ ಒಂದು ನೋವಿನ ಮಾತು ಹೇಳ್ತಾ ಇದ್ರಿ. ಸೊ ನನ್ಗೆ ಏನೋ ನನ್ನನ್ನ ತುಳಿಯಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ಮಟ್ಟದಲ್ಲಿ. ಇಲ್ಲ ನನ್ನನ್ನ ಅಂತಲ್ಲಮ್ಮ, ನಂತರ ಯಾರು ಬಂದ್ರು ಅಷ್ಟೇನೆ. ಅಂದ್ರೆ ಅದು ನಿರ್ದೇಶಕ ಆಗ್ಬೋದು, ಡೈಲಾಗ್ ರೈಟರ್ ಆಗ್ಬೋದು, ಅಥವಾ ಎನಿಬಡಿ. ಈ ಸಿನಿಮಾ ಫೀಲ್ಡ್ ಅನ್ನೋದೇ ಹಂಗೇನೆ. ಆ ವಿಚಾರಕ್ಕೆ ಯಾವ್ದಾದ್ರು ಸಂಸ್ಥೆ ಮೇಲೆ ವ್ಯಕ್ತಿ ಮೇಲೆ ಅಥವಾ ಕಮೆಂಟ್ ಮಾಡೋದು ಯಾರ ಮೇಲೆ ಹೇಳ್ತಿಲ್ಲ. ಅಂದ್ರೆ ಈಗ ಹೆಂಗೆ ಕಾಂಟ್ರವರ್ಸಿ ಕೇಳ್ಬಿಡಿ. ಇಲ್ಲ ಶೆಟ್ರ್ ಹೆಂಗೆ ಇವಾಗ ಸೊಸೈಟಿ ಅನ್ನೋದಿಲ್ಲ, ಮನುಷ್ಯ ಅನ್ನೋದಿದ್ದೀನಿ. ಮನುಷ್ಯನ ಸಹಜ ಗುಣ ಅಲ್ವಾ, ದ್ವೇಷ, ಅಸೂಯೆ, ಮತ್ತೆ ಅವನ್ನ ಸಹಿಸದೇ ಇರೋದು ಸಹಜ ಗುಣ. ಅದು ನಮ್ಮಲ್ಲೂ ಇದೆ ಅಂತ ಹೇಳಿದೆ ನಾನು. ನನ್ನ ಮೇಲೆ ಇದೆ ಅಂತಲ್ಲ, ನನ್ನ ಮೇಲೆ ಇದೆ, ನಾನು ಕೇರ್ ಮಾಡಲ್ಲ ಯಾರಿಗೂ. ಅದಕ್ಕೆ ಇವತ್ತು ಇಷ್ಟು ಹೊಡೆದಾಡ್ತೀನಿ ಕೂಡ. ರಾಜ್ ಸರ್ ಈ ಕತೆ ಒಪ್ಕೋಬೇಕಾದ್ರೆ ಒಬ್ಬ ವಿಲನ್ ಪಾತ್ರದಲ್ಲಿ ನಾನು ಬರ್ತಾ ಇದ್ದೀನಿ ಅಂದಾಗ ಯೋಚನೆ ಮಾಡಿದ್ದೀರಾ? ಕಥೆಯನ್ನ ಕೇಳಿದ್ಮೇಲೆ ಇದಕ್ಕೆ ಹೋಗ್ಬೇಕಾ ಬೇಡವಾ, ಆ ತರ ಏನಾದ್ರು ಯೋಚನೆ ಇತ್ತಾ? ಆ ಯೋಚನೆ ಇಲ್ಲ ನೋಡಿ. ನಾನೀಗ ಹೋಗಿ ಮಲಯಾಳಮಲ್ಲಿ ಒಂದು ವಿಲನ್ ಮಾಡಿ ಬಂದೆ. ಅದನ್ನೇನಾದ್ರೂ ನಾನು ಕನ್ನಡ ಇದ್ರಲ್ಲಿ ಮಾಡಿದ್ರೆ, ಕನ್ನಡ ಸಿನಿಮಾಗಳಿಗೆ ಲಾಭ ಇದೆ ಅಂತಂದ್ರೆ ನಾನು ಮಾಡಬಹುದು, ಒಳ್ಳೆ ರೋಲ್ ಇದ್ದಾಗ. ಮತ್ತೆ ಇದು ವಿಲನ್ ರೋಲ್ ಅನ್ನೋದಕ್ಕಿಂತ ಈ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ರೋಲ್. ಹಾಗಾಗಿ ನಾನು ಇಲ್ಲಿ ತನಕ ಈ ತರ ಮಾಡ್ಲಿಲ್ಲ, ಹಾಗಾಗಿ ನಾನು ಮಾಡಿದೆ. ಆ ತರ ಲೆಕ್ಕಾಚಾರ ನಾನು ಫಸ್ಟ್ ಆಫ್ ಆಲ್ ನಾನು ಹೀರೋ ಮೆಟೀರಿಯಲ್ ನಾನು ಮಾಡಿದ್ದೆ, ಒಂದು ಮೊಟ್ಟೆ ಕಥೆಯಿಂದ ಬಂದಿತ್ತು. ಯಾವ್ದು ಒಳ್ಳೆ ಪಾತ್ರ ಇದೆ ಅದು ಮಾಡ್ಕೊಂಡು ಹೋಗ್ತೀನಿ. ಮತ್ತೆ ಒಂದು ಪ್ರಶ್ನೆಗೆ ಟೈಮ್ ಇದೆ ಅಂತ ಇವರಿಗೆ ಶೋ ಅಂದ್ರೆ ಯಾವುದೇ ಕತೆ ನಿಮ್ಗೆ ಎಕ್ಸೈಟ್ ಮಾಡ್ಕೊಡ್ಲಿಲ್ಲ ಅಂದ್ರೆ ಅದೆಷ್ಟೇ ದೊಡ್ಡ ಸಿನಿಮಾ ಆದ್ರೂ ಒಪ್ಕೊಳ್ಳೋದು ಬಹಳ ಕಷ್ಟ ನೀವು. ಸೊ ಇದರಲ್ಲಿ ಮೇಲ್ನೋಟಕ್ಕೆ ಒಂದು ಸೇಡಿನ ಕತೆ ಅಂತ ಅನ್ಸಿದ್ರು ಕೂಡ ಒಳಗೆ ಬೇರೆ ಒಂದು ಸೋಲ್ ಇರುವಂತದ್ದು ಅದೇನದು ಅಂತ. ಅದ್ರ ಜೊತೆಗೆ ಇಲ್ಲಿ ತನಕ ಬಹುತೇಕ ಸಿನಿಮಾಗಳು ಕರಾವಳಿ ಭಾಗದ ಸಿನಿಮಾಗಳೇ ಆಗಿರುತ್ತೆ ನಿಮ್ದ. ಈಗ ಈ ಭಾಗದ ಒಂದಷ್ಟು ಶೋಷಣೆ ಕಥೆಗಳು ನಿಮ್ಗೆ ಎಷ್ಟೊಂದು ಎಕ್ಸೈಟ್ಮೆಂಟ್ ಕೊಡ್ತು ಅಂತ. ದಯಮಾಡಿ ನನಗೊಂದು ಕ್ಷಮೆ ಇರಲಿ. ಕರಾವಳಿ ಸಿನಿಮಾ, ಈ ಸಿನಿಮಾ ಅನ್ನೋದು ಬೇಡ ಸರ್. ಎಲ್ಲವೂ ಸಿನಿಮಾ ಅಂತ ನಾನು ನಂಬಿದ್ದೀನಿ. ನನ್ನ ಯಾವಾಗಲೂ ಪಾಪ ಯಾವಾಗಲೂ ಅದು ಡಿವೈಡ್ ಮಾಡಿಬಿಡ್ತಾ ಇದ್ದೀವಿ. ಅವ್ರು ಮಂಗಳೂರವರು ಅನ್ನೋದು, ಅವ್ರು ಶೆಟ್ರು ಅನ್ನೋದು, ನಿಮ್ಮ ಕರಾವಳಿ. ಇಲ್ಲ ಸರ್, ಎಲ್ಲರೂ ಹೊಡೆದಾಡಿರೋದು ಒಂದೇ ಒಂದು ಕಾರಣಕ್ಕೆ, ಸಿನಿಮಾ. ಆ ಸಿನಿಮಾ ಅನ್ನೋ ಹೊಡೆದಾಟಕ್ಕೋಸ್ಕರ ನಾವೆಲ್ಲರೂ ಹೊಡೆದಾಡ್ತಾ ಇದ್ದೀವಿ, ಎಲ್ಲ ಮೂಲೆಗಳಿಂದನೂ. ಕರ್ನಾಟಕದ ಇವತ್ತು ಎಲ್ಲ ಭಾಗಗಳಿಂದಲೂ ಸಿನಿಮಾ ಮಾಡ್ತಾ ಇದ್ದಾರೆ ಸರ್. ನಾವೆಲ್ಲ ಸೇರಿ ಕನ್ನಡ ಸಿನಿಮಾನ, ಕನ್ನಡ ಚಿತ್ರೋದ್ಯಮನ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು ಅನ್ನೋ ಆಸೆ ನನಗೆ. ಕ್ಷಮಿಸಿದೆ. ಖಂಡಿತ ಸರ್, ಅದೇ ಉತ್ತರಕ್ಕೋಸ್ಕರ ವೇಟ್ ಮಾಡಿ. ಇಲ್ಲ, ಐ ಥಿಂಕ್ ಅಂದ್ರೆ ಎಲ್ಲಾ ಭಾಷೆಯಲ್ಲಿ ಅದೊಂದು ಚೆಲುವು ಇದೆ.
ಎಲ್ಲ ಕಲ್ಚರಲ್ ಚಲೋ ಇದೆ. ನಾನು ಮಂಡ್ಯಕ್ಕೆ ಹೋದ್ರೆ ಮುದ್ದೆನೆ ತಿನ್ನೋನು, ಅಂದ್ರೆ ಅಲ್ಲಿಗೆ ಹೋಗಿ ಮೀನ್ ಸಾರು ಮತ್ತೆ ಕೋಳಿ ರೊಟ್ಟಿ ಕೇಳಲ್ಲ ನಾನು. ಅಂದ್ರೆ ಪ್ರತಿ ಒಂದು ಸಂಸ್ಕೃತಿಲೂ ಒಂದು ಬ್ಯೂಟಿ ಇರುತ್ತೆ. ಅದನ್ನ ನಾವು ಸಿನಿಮಾದಲ್ಲಿ ನಾವ್ ಯಾಕೆ ಬೇರೆ ಆಗಲ್ಲ ಅಂದ್ರೆ ನಮಗೆ ಅದ್ರದ್ದು ಡೆಪ್ತ್ ಅಲ್ಲಿ ಗೊತ್ತಿರಲ್ಲ. ಆಗ ಏನ್ ಮಾಡ್ಬೋದು, ಯಾರೋ ಗೊತ್ತಿರೋರು ಮಾಡಿದಾಗ ಅದಕ್ಕೆ ಅವ್ರ ಜೊತೆ ಕೈಗೂಡಿಸ್ಬೋದು. ಜೊತೆಗೆ ಈ ತರ ಟೀಚರ್ಗಳು ಇರ್ತಾರೆ ಕಲ್ಸೋದಕ್ಕೆ, ಸೊ ಅವ್ರ ಜೊತೆ ಇದಾದಾಗ ಕರ್ನಾಟಕ ತುಂಬಾ ಬಹಳ ಸುಂದರವಾದಂತಹ ರಾಜ್ಯ. ಈಗ ಬೇರೆ ಯಾವ ರಾಜ್ಯಕ್ಕೂ ಕೂಡ ಇಷ್ಟು ಬ್ಯೂಟಿ ಇದೆಯೋ ಅಂದ್ರೆ ಒಂದು ಸಂಸ್ಕೃತಿ ಮತ್ತೆ ಜಾಗ ಅದು ಬದಲಾಗುವಂತ ರೀತಿ ಬಹಳ ಭಿನ್ನವಾಗಿದೆ. ಯಾವಾಗ್ಲೂ ಮಂಗಳೂರು ಕಡೆ ಸಿನಿಮಾ ಬೇರೆದು ಮಾಡಿದೀನಿ, ಬೇರೆದು ವರ್ಕ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟು ನೋಟಿಸ್ ಆಗಿಲ್ಲ. ಸೊ ಎಲ್ಲದು ಒಂದೇ ಜಾಗದ ಒಂದೇ ರೀಜನ್ ಸಿನಿಮಾಗಳು ವರ್ಕ್ ಆಗಿದೆ. ಫಾರ್ಚುನೇಟ್ಲಿ ಇದು ವರ್ಕ್ ಆದ್ರೆ ಅದು ಬ್ರೇಕ್ ಆಗುತ್ತೆ, ಮತ್ತೆ ಈ ತರದ ಪಾತ್ರಗಳು ಬರುತ್ತೆ ಅಂತ. ಸರ್, ಕಲಾವಿದರು ಎಷ್ಟು ಅಪ್ಡೇಟ್ ಆಗ್ಬೇಕು ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಇವತ್ತಿನ ಸಿನಿಮಾ ಬೆಳವಣಿಗೆನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ತಾರೆ. ನಿಮ್ಮ ಮಾತಿನಲ್ಲೇ ಗೊತ್ತಾಗ್ತದೆ. ಅಂದ್ರೆ ವೇದಿಕೆ ಮೇಲೆ ಹೇಳ್ತಾ ಇದ್ರಿ, ಅಂದ್ರೆ ನನ್ನ ಸಿನಿಮಾದಲ್ಲಿ ಬಿಲ್ಡಪ್ಗಳಾಗ್ಲಿ ಅಥವಾ ನನಗಿಂತ ಸ್ಕ್ರೀನ್ ಸ್ಪೇಸ್ ಬೇರೆಯವ್ರಿಗೆ ಜಾಸ್ತಿ ಇದ್ರೆ ನಾನು ತಲೆ ಕೆಡ್ಸ್ಕೊಳ್ಳೋದು ಯಾವುದನ್ನು ನಾನು ನೋಡಲ್ಲ ಅಂತ ಹೇಳ್ತಾ ಇದ್ರಿ. ಏನ್ ಕಾರಣಕ್ಕೆ? ಅಂದ್ರೆ ಕತೆ ಏನ್ ಡಿಮ್ಯಾಂಡ್ ಮಾಡುತ್ತೋ ಅದನ್ನ ಮಾತ್ರ ಮಾಡಿದ್ರೆ ಚೆನ್ನ ಅಲ್ವಾ? ಅವಾಗ ಒಳ್ಳೆ ಕತೆ ಅಂತ ಹೇಳಿ ತಾವೇ ಹೇಳ್ತೀರಾ, ಇಲ್ಲಾಂದ್ರೆ ಒಳ್ಳೆ ಕತೆ ಅಲ್ಲ ಅಂತೀರ. ಅದಕ್ಕೋಸ್ಕರ ಅಷ್ಟೇ. ಸರ್ ಮಿತ್ರ ಸರ್ ನಿಮಗೆ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಇದೇ ಲುಕ್ ಅಲ್ಲಿ ಇದ್ದೀರಾ? ಹೌದೌದು, ಇದೇ ಲುಕ್ ಅಲ್ಲಿ. ಯಾಕೆ ಅಂತಂದ್ರೆ ವಿಜಯ್ ಸರ್ ಸರ್ ಮುಗಿಸ್ಬಿಡ್ತೀನಿ ಸರ್, ಸ್ಟಾರ್ಟ್ ಮಾಡಿದ್ದೀನಿ. ವಿಜಯ್ ಸರ ಕಪ್ಪು ಅನ್ನೋವಂಥದ್ದು ಒಂದು ಮೊಟ್ಟೆ ಅನ್ನೋಂಥದ್ದು ಇಬ್ರು ಒಟ್ಟಿಗೆ ಆಗಿದ್ದಾರೆ. ಬಟ್ ನಿಮಗೆ ಈ ಲುಕ್ಕು ಬಂದಮೇಲೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದ್ದಾವೆ. ಈ ಲುಕ್ಕು ಜಡೇಶ್ ಅವರ ಕತೆಗೆ ಎಷ್ಟು ತೂಕ ತಂದುಕೊಡುತ್ತೆ ಸರ್? ಈ ಪಾತ್ರ ವಿಶೇಷ ಅಳೆದವರು ಮತ್ತು ಉಳಿದವರ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ ಸರ್. ಆ ಗ್ಯಾಪೇ ನಾನು ಸರ್. ಅಳಿದವರು ಇದ್ದಾರೆ, ಉಳಿದವರು ಇದ್ದಾರೆ, ಸಣ್ಣ ಗ್ಯಾಪ್ ಇದೆ. ಆ ಗ್ಯಾಪ್ ಅಲ್ಲಿ ನಾನು ಫಿಲ್ ಅಪ್ ಮಾಡ್ತೀನಿ. ಆ ಗ್ಯಾಪಿಗೆ ಹಿಂಗೆ ಇರಬೇಕು ಸರ್, ಹೀಗೆ ಇರಬೇಕಾಗಿತ್ತು. ರಾ ಆಗಿ ತೋರಿಸಿದ್ದಾರೆ. ಈಗ ನನ್ನ ಲುಕ್ ಬದಲಾಗಿದೆ, ಇದಾದ್ಮೇಲೆ ನನ್ನ ಲಕ್ಕು ಬದಲಾಗಬಹುದು ಸರ್. ಹಾಗೆ 1 ಗಂಟೆಗೆ ಇಲ್ಲಿ ಥಿಯೇಟರ್ ಅಲ್ಲಿ ಶೋ ಇರೋದ್ರಿಂದ ಪತ್ರಿಕಾಗೋಷ್ಠಿಯಲ್ಲಿ ಕೇಳಿ ದಯಮಾಡಿ ಕೇಳಿ. ನೀವು ಜಡೇಶ್ ಸರ್ ವಿಶೇಷವಾಗಿ ನಿಮಗೆ ಭೀಮಾಪುರದಲ್ಲಿ ಸಿನಿಮಾ ಆದ್ಮೇಲೆ ಇನ್ನೊಂದು ರೀತಿ ಸ್ಪೆಷಲ್ ಆಗಿ ಜನ ನೋಡ್ತಾರೆ ಆ ಭಾಗದಲ್ಲಿ. ಮಂಗಳೂರು ಭಾಗದಲ್ಲಿ ಈ ಸರಿಗೆ ತುಂಬಾ ಜನ ಕಾಣಿಸಿದ್ದಾರೆ. ಸೊ ಎರಡು ಕ್ಯಾರೆಕ್ಟರ್ಗಳು ಇಲ್ಲಿ ಇರೋ ತರ ಕಾಣ್ತದೆ, ಬಟ್ ಎರಡು ವಿಲನ್ ತರ ಕಾಣ್ತದೆ ನೋಡಿದ್ರೆ. ಬಟ್ ಅಭಿಮಾನಿಗಳ ನಡುವೆ ಇದೇನಾದ್ರು ಕಾಂಟ್ರವರ್ಸಿ ಆಗುತ್ತಾರೆ? ಖಂಡಿತವಾಗ್ಲೂ ಯಾವುದು ಇಲ್ಲಪ್ಪ ಸರ್. ನನಗೆ ಯಾರು ಆತರ ಇಲ್ಲ ಸರ್. ಸಿನಿಮಾ ನೋಡ್ತಾರೆ, ಚೆನ್ನಾಗಿದ್ರೆ ನೋಡ್ತಾರೆ, ಚೆನ್ನಾಗಿಲ್ಲ ಅಂದ್ರೆ ಬೈಕೊಂಡು ಹೋಗ್ತಾರೆ ಅಷ್ಟೇ. ನನಗೆ ಆತರ ಅಭಿಮಾನಿಗಳು ಆತರ ಯಾರು ಇಲ್ಲ ಸರ್. ಸರ್ ಹೇಳಿ. ಹೇಳಿ ಸರ್. ಕೇಳಿಸ್ತದೆ. ಈಗ ನೀವು ಈ ನೆಲದ ಕತೆ ಹೇಳಕ್ ಹೋಗಿದ್ದೀರಲ್ವಾ? ಹೌದು. ನೆಲದ ಟೈಟ್ಲ್ ಯಾಕೆ ನಿಮ್ಗೆ ಸಿಕ್ಕಿಲ್ಲ? ಇದು ಕನ್ನಡದ್ದೇ. ಇವಾಗ ನಾವು ಫೋನ್ ಅದು ಬಸ್ ಸರಿಲ್ಲ. ಯಾವಾಗಲೂ ನಾವು ಆಡು ಭಾಷೆನ ತುಂಬಾ ಕನೆಕ್ಟ್ ಮಾಡಕ್ ಇಷ್ಟಪಡ್ತೀವಿ. ಈ ಕನ್ನಡ ಭಾಷೆ ಅದು ಎಲ್ಲವನ್ನೂ ತುಂಬಾ ಬಳಕೆಯಲ್ಲಿ ತಗೊಳುತ್ತೆ. ಆ ಭಾಷೆಯ ಶಕ್ತಿ ಇದೆ, ಅದಕ್ಕೋಸ್ಕರ ಅದು ಉಳಿದಿದೆ. ನಾವು ದಿನನಿತ್ಯ ಅದು ಬಳಸೋದಿಲ್ಲ. ನಾವು ತಗೊಳ್ಳೋದೇ ಇಲ್ಲ ಅಂದಾಗ ಆ ಭಾಷೆ ಉಳಿಯಲ್ಲ. ಅದು ತಗೊಂಡು ಅದು ಕನ್ನಡ ಅದು ಆಗುತ್ತೆ. ನಾವು ದಿನನಿತ್ಯ ನಾವು ಯಾವತ್ತು ಜಮೀನ್ದಾರ ನೀನು ಅಂತ ಯಾವತ್ತೂ ಕೇಳಿಲ್ಲ. ಈ ದೊಡ್ಡ ಲ್ಯಾಂಡ್ ಲಾರ್ಡ್ ಅವರು ನೀನು ಅಂತಾನೆ ಕೇಳಿ. ಆಡು ಭಾಷೆಯಲ್ಲಿ ಅದು ಅವಾಗಲಿಂದ ಇತ್ತು ನಮಗೆ. ಇಂಗ್ಲಿಷ್ ಸೊ ಇದು ಒಂದು ನಾನು ನಿಜವಾಗ್ಲೂ ಇಂಗ್ಲಿಷ್ ಆಗಿ ಸಪರೇಟ್ ಆಗಿದ್ರೆ ನಾವು ಇಡ್ತಾನೆ ಇರಲಿಲ್ಲ. ಇದು ಒಂದು ನಮ್ಮ ದಿನನಿತ್ಯದಲ್ಲಿ ಬಳಕೆಯಾದ ಒಂದು ಆಡು ಭಾಷೆ. ಅದೊಂದು ಅಂತ ಅನ್ಕೊಂಡು ನನ್ನ ಫೀಲ್ ಆಗಿದ್ದಕ್ಕೆ ಇದು ಇಟ್ಟೆ ನಾನು ಅಷ್ಟೇ. ಈ ಜಮೀನ್ದಾರ್ ಅಂತ ಕರೆಯೋಕ್ಕೆ ಅಷ್ಟು ಒಂದು ಅದೊಂದು ಟೆಕ್ಸ್ಟ್ ಆಗುತ್ತೆ. ಆ ಲ್ಯಾಂಡ್ ಲಾರ್ಡ್ ಇದು ಒಂದು ರೆಗ್ಯುಲರ್ ನಮ್ಮ ಆಡು ಭಾಷೆ ಆಗಿದ್ದರಿಂದ ಅದು ಇಟ್ಟಿದ್ದೆ. ಇನ್ನು ಜನವರಿ 23 ಸಿನಿಮಾ ರಿಲೀಸ್ ಆಗುತ್ತೆ. ಸಾಕಷ್ಟು ಕಾರ್ಯಕ್ರಮಗಳಾಗುತ್ತೆ. ಒಂದು ಗ್ರೂಪ್ ಫೋಟೋ ತಗೊಂಡ್ಬಿಡೋಣ. ಇನ್ನು ಟ್ರೈಲರ್ ಲಾಂಚ್ ಇದೆ, ಇನ್ನು 2 ಸಾಂಗ್ ರಿಲೀಸ್ ಆಗುತ್ತೆ. ಟೀಮ್ ಎಲ್ಲ ನಿಮಗೆ ಸಿಗ್ತಾ ಇರ್ತಾರೆ. ಹೊಸ ಪ್ರಶ್ನೆಗಳು ಅನ್ವಿಲ್ ಆಗುತ್ತೆ. ಎಲ್ಲರ ಹತ್ರ ಕ್ಷಮೆ ಕೇಳ್ತೀನಿ. ನನಗೆ